ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ತೆ. ನಾನು ಶ್ರೀಶೈಲ್ ಬಿರಾದಾರ್, ಗೌರವ ನಿರ್ದೇಶಕರು, ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿ ವಿಜಯಪುರ. ಸೆಪ್ಟೆಂಬರ್ 2025ರ ಪ್ರಮುಖ ಪ್ರಚಲಿತ ಘಟನೆಗಳನ್ನ ಕನ್ನಡ ಮತ್ತು ಇಂಗ್ಲಿಷ್ ಅಲ್ಲಿ ಚರ್ಚೆ ಮಾಡ್ತಾ ಇರೋದ್ರಿಂದ ಈ ಒಂದು ವಿಷಯದ ಮೇಲೆ ಬರ್ತಕ್ಕಂಥ ಪ್ರಶ್ನೆಗಳು KS, PSI, PC, FDA, SDA, ರೈಲ್ವೆ ಗ್ರೂಪ್ ಡಿ ಆಗಿರ್ಬೋದು, NTPC ಆಗಿರ್ಬೋದು, ಈಗ ನಡೀತಾ ಇರತಕ್ಕಂಥ SSC, CGL, CHSL ಎಲ್ಲ ಬ್ಯಾಂಕ್ ಮೇನ್ಸ್ ಎಕ್ಸಾಮ್ಗಳು ಹಾಗೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಇತರ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅತಿ ಇಂಪಾರ್ಟೆಂಟ್ ಆಗಿರತಕ್ಕಂತ ಪ್ರಚಲಿತ ಘಟನೆಗಳ ಪಾಯಿಂಟ್ಸ್ ಗಳು ಇವಾಗಿದ್ದಾವೆ. ಇಲ್ಲಿ ಪ್ರತಿಯೊಂದು ವಿಷಯವನ್ನ ಇನ್ ಡಿಟೇಲ್ ಆಗಿ ನಾನು ಚರ್ಚೆ ಮಾಡ್ತಾ ಇರೋದ್ರಿಂದ ನಿಮ್ಮ ಮುಂಬರ್ತಕ್ಕಂತ ಯಾವುದೇ ತರದ ಅಪ್ಲೈಡ್ ಕ್ವಶನ್ ಕೊಟ್ಟರು ನೀವು ಅದನ್ನ ಅಟೆಂಡ್ ಮಾಡಬಹುದು. ಸೊ ಅದಕ್ಕೆ ಯಾರು ಮೊದಲ ಬಾರಿಗೆ ನೋಡ್ತಾ ಇದ್ರಿ ಸಬ್ಸ್ಕ್ರೈಬ್ ಮಾಡ್ಕೊಟ್ಟು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಜೊತೆಗೆ ನಿಮ್ಮ ಸ್ನೇಹಿತರಿಗೆ ವಿಡಿಯೋವನ್ನ ಶೇರ್ ಮಾಡಿ. ಕರ್ನಾಟಕದಲ್ಲಿ ಅತ್ಯಂತ ವಿಭಿನ್ನವಾಗಿರತಕ್ಕಂಥ ಶೈಲಿಯಲ್ಲಿ ನಾನು ನಿಮ್ ಜೊತೆ ಚರ್ಚೆ ಮಾಡ್ತಾ ಇದ್ದೀನಿ. ಪ್ರತಿಯೊಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ಇಮೇಜು, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಡಿಟೇಲ್ ಆಗಿರ್ತಕ್ಕಂಥ MCQ ಹಾಗೂ ಡಿಟೇಲ್ ಆಗಿರ್ತಕ್ಕಂಥ ಎಕ್ಸ್ಪ್ಲನೇಷನ್ ಗಳನ್ನ ಕನ್ನಡ ಮತ್ತು ಇಂಗ್ಲಿಷ್ ಅಲ್ಲಿ ಕೊಡ್ತಾ ಹೋಗ್ತೀನಿ. ಸರಿನಾ? ಓಕೆ. ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ 2025ರಲ್ಲಿ ಯಾರಿಗೆ ನೀಡಿ ಗೌರವಿಸಲಾಯಿತು? ಇಲ್ಲಿ 4 ಆಯ್ಕೆಗಳಿದಾವೆ. ರಜನಿಕಾಂತ್, ಮಿಥುನ್ ಚಕ್ರವರ್ತಿ, ಮೋಹನ್ ಲಾಲ್, ಅಲ್ಲು ಅರ್ಜುನ್. ಸೊ ಕರೆಕ್ಟ್ ಆನ್ಸರ್ ಯಾವ್ದಿದೆ ಅಂತಂದ್ರೆ ಆಪ್ಷನ್ ನಮ್ದು ಕರೆಕ್ಟ್ ಆನ್ಸರ್ ಮೋಹನ್ ಲಾಲ್. ತಮಿಳು ಮಲಯಾಳಂ ಚಿತ್ರನಟನಾಗಿರ್ತಕ್ಕಂಥ ಮೋಹನ್ ಲಾಲ್ ಅವರಿಗೆ 2023ನೇ ಸಾಲಿನ ಯಾವ್ದಿದು 2023ನೇ ಸಾಲಿನ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನ 2025ರಲ್ಲಿ ನೀಡಲಾಯಿತು. ಈ ಬಾರಿ ನಡೆದಿರ್ತಕ್ಕಂಥ ಫಿಲ್ಮ್ ಫೆಸ್ಟಿವಲ್ ಅವಾರ್ಡ್, ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅವಾರ್ಡ್ ಎಷ್ಟನೇದು ಅಂತಂದ್ರೆ 71ನೇ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಇದನ್ನ ಅನೌನ್ಸ್ ಮಾಡಲಾಯಿತು. ಈ ಮೋಹನ್ ಲಾಲ್ ಅವರು ಮಲಯಾಳಂ ಚಿತ್ರದ ಅತ್ಯಂತ ಶ್ರೇಷ್ಠ ನಟ ಅಂತೇಳಿ ಗುರುತಿಸಲ್ಪಟ್ಟಿದ್ದಾರೆ. ಇವರಿಗೆ 2019ರಲ್ಲಿ ಪದ್ಮಭೂಷಣ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಇದು ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳಲ್ಲಿ ಇದನ್ನು ಒಂದು. ಸೊ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಯಾವ ಕ್ಷೇತ್ರಕ್ಕೆ ನೀಡ್ತಾರೆ? ಚಲನಚಿತ್ರ ಕ್ಷೇತ್ರದಲ್ಲಿ ಕೊಡ್ತಾ ಇರ್ತಕ್ಕಂಥ ಅತ್ಯುನ್ನತ ಪ್ರಶಸ್ತಿ ಯಾವುದು ಅಂತಂದ್ರೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ. ಇದು 1969ರಲ್ಲಿ ಸ್ಟಾರ್ಟ್ ಆಯ್ತು. ಮೊಟ್ಟ ಮೊದಲು ಈ ಪ್ರಶಸ್ತಿಯನ್ನ ಪಡೆದಿರ್ತಕ್ಕಂಥವ್ರು ಯಾರಂತಂದ್ರೆ ದೇವಿಕಾ ರಾಣಿ. ಫಸ್ಟ್ ಟೈಮ್ ಇವರು ಈ ಪ್ರಶಸ್ತಿಯನ್ನ ಪಡೆದ್ರು. 2022ನೇ ಸಾಲಿನ ಒಂದು ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಯಾರಿಗೆ ನೀಡಿದ್ರು ಅಂತಂದ್ರೆ ಮಿಥುನ್ ಚಕ್ರವರ್ತಿ ಅವರಿಗೆ. ನೋಡ್ರಿ, 2022ನೇ ಸಾಲಿಂದ 2024ರಲ್ಲಿ ಕೊಟ್ರೆ 2023ನೇ ಸಾಲಿನ ಪ್ರಶಸ್ತಿಯನ್ನ 2025ರಲ್ಲಿ ಅನೌನ್ಸ್ ಮಾಡಲಾಗಿದೆ. ಸರಿನಾ? ಓಕೆ. ನೆಕ್ಸ್ಟ್, ಭಾರತದ ಮೊದಲ ಮೇಡ್ ಇನ್ ಇಂಡಿಯಾ 32 ಬಿಟ್ ಮೈಕ್ರೋ ಪ್ರೊಸೆಸರ್. ನೋಡ್ರಿ, ಭಾರತದ ಮೊದಲ ಮೇಡ್ ಇನ್ ಇಂಡಿಯಾ 32 ಬಿಟ್ ಮೈಕ್ರೋ ಪ್ರೊಸೆಸರ್ ಅನ್ನ ಹೆಸರು ಏನಿಡಲಾಗಿದೆ? ಇದು ಒಂದು ಚಿಪ್. ಇದು ನಮ್ಮ ಉಪಗ್ರಹ ಉಡಾವಣೆಯಲ್ಲಿ ಬಳಕೆ ಮಾಡ್ತಕ್ಕಂಥ ಲೇಟೆಸ್ಟ್ ಟೆಕ್ನಾಲಜಿಯನ್ನ ಮೇಡ್ ಇನ್ ಇಂಡಿಯಾ ಭಾರತೀಯ ವಿಜ್ಞಾನಿಗಳು ಇದನ್ನು ಸಿದ್ಧಪಡಿಸಲಾಗಿದ್ದು, ಈ ಒಂದು ಮೈಕ್ರೋ ಪ್ರೊಸೆಸರ್ ನ ಹೆಸರೇನಿದೆ? ವಿಕ್ರಮ್ 3201, ಶಕ್ತಿ 4101, ಆರ್ಯಭಟ 2300, ಪೃಥ್ವಿ 1600. ಇದು ಕರೆಕ್ಟ್ ಆನ್ಸರ್ ಯಾವ್ದಂದ್ರ ಆಪ್ಷನ್ ಎ ವಿಕ್ರಮ್ 3201. ಇದೇ ತರದ ಪ್ರಶ್ನೆಗಳು ಮುಂಬರ್ತಕ್ಕಂಥ ನಿಮ್ಮ ಎಲ್ಲ ನೇಮಕಾತಿ ಪರೀಕ್ಷೆಗಳಿಗೆ ಬರೋ ಚಾನ್ಸ್ ಇರುತ್ತೆ. ವಿಕ್ರಮ್ 3201 ಇದೊಂದು ಮೈಕ್ರೋ ಪ್ರೊಸೆಸರ್ ಚಿಪ್. ಇದನ್ನ ನಮ್ಮ ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಆಗಿರ್ತಕ್ಕಂಥ ಇಸ್ರೋ ಇದನ್ನ ಡೆವಲಪ್ ಮಾಡ್ತು. ಇಸ್ರೋದ ಯಾವ ಕೇಂದ್ರದಲ್ಲಿ ಅಂದ್ರೆ ವಿಕ್ರಮ್ ಸಾರಾಭಾಯಿ ಸ್ಪೇಸ್ ಸೆಂಟರ್ ಮತ್ತು ಸೆಮಿಕಂಡಕ್ಟರ್ ಲ್ಯಾಬೊರೇಟರಿ ಚಂಡೀಗಢ ಇವರ ಒಂದು ಸಹಭಾಗಿತ್ವದಲ್ಲಿ ಈ ಒಂದು ಮೈಕ್ರೋ ಚಿಪ್ ಅನ್ನ ರೆಡಿ ಮಾಡಲಾಗಿದ್ದು, ಈ ಮೈಕ್ರೋ ಚಿಪ್ ನಮ್ಮ ಉಪಗ್ರಹಗಳ ಉಡಾವಣಾ ವಾಹನದಲ್ಲಿ ಸ್ಯಾಟಲೈಟ್ ಗಳನ್ನ ಲಾಂಚ್ ಮಾಡ್ತೀವಲ್ಲ, ಅಲ್ಲಿ ಈ ಒಂದು ಟೆಕ್ನಾಲಜಿ ಯೂಸ್ ಆಗ್ತದೆ. ಇದು ಮೋಸ್ಟ್ಲಿ ನಾವು ಬೇರೆ ದೇಶದಿಂದ ಔಟ್ಸೋರ್ಸಿಂಗ್ ತಗೋತಾ ಇದ್ವಿ. ಈಗ ಭಾರತದಲ್ಲೇ ಈ ಒಂದು ಟೆಕ್ನಾಲಜಿಯನ್ನು ಡೆವಲಪ್ ಮಾಡಿರೋದ್ರಿಂದ ಭಾರತ ಆತ್ಮನಿರ್ಭರ ಆಗ್ತಾ ಇದೆ ಅಂತ ಹೇಳ್ಬೋದು. ಕೇಂದ್ರ ಸಚಿವರಾಗಿರ್ತಕ್ಕಂಥ ಅಶ್ವಿನಿ ವೈಷ್ಣವ್ ಅವರು, ಯಾರೋ ಕೇಂದ್ರ ತಂತ್ರಜ್ಞಾನ ಸಚಿವರಾಗಿರ್ತಕ್ಕಂಥ ಅಶ್ವಿನಿ ವೈಷ್ಣವ್ ಅವರು ಪ್ರಧಾನಮಂತ್ರಿಗೆ ಈ ಚೆಪ್ ಅನ್ನ ಸಾಂಕೇತಿಕವಾಗಿ ನೀಡುವುದರ ಮೂಲಕ ಇದನ್ನ ಬಿಡುಗಡೆ ಮಾಡಿದ್ರು ಅಂತ ಹೇಳ್ಬೋದು. ನೆಕ್ಸ್ಟ್, ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ 2025ರಲ್ಲಿ ಭಾರತದ ಸ್ಥಾನ ಏನಿದೆ? ಯಾವ ರ್ಯಾಂಕ್ ಇದೆ ಇಂಡಿಯಾದ ರ್ಯಾಂಕು? ಆಪ್ಷನ್ 30, 20, 38, 60. ಸೊ ಕರೆಕ್ಟ್ ಆನ್ಸರ್ ಯಾವ್ದಂದ್ರ ಆಪ್ಷನ್ ಸಿ ನಮ್ದು ಕರೆಕ್ಟ್ ಆನ್ಸರ್ ಆಗತ್ತೆ.
ಗ್ಲೋಬಲ್ ಇನ್ನೋವೇಷನ್ ಇಂಡೆಕ್ಸ್ ಅಂತಂದ್ರೆ ವರ್ಲ್ಡ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಆರ್ಗನೈಸೇಷನ್ ದವರು ಯಾರು ಇದನ್ನ ಯಾರು ಲಿಸ್ಟ್ ಅನ್ನ ಅನೌನ್ಸ್ ಮಾಡ್ತಾರಂತಂದ್ರೆ ವರ್ಲ್ಡ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಆರ್ಗನೈಸೇಷನ್ ಹೆಡ್ ಕ್ವಾರ್ಟರ್ ಇದು ಜೆನೆವಾದಲ್ಲಿ ಇದೆ. ಈ ಒಂದು ಸಂಸ್ಥೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಟೆಕ್ನಾಲಜಿಯಲ್ಲಿ ಯಾವ ದೇಶಗಳು ಮುಂದುವರಿತಾ ಇದಾವೆ ಅನ್ನೋದರ ಪ್ರತಿ ವರ್ಷದ ರ್ಯಾಂಕ್ ಅನ್ನು ಅನೌನ್ಸ್ ಮಾಡ್ತಾರೆ. ಇದ್ರಾಗ ಇಂಡಿಯಾದ ರ್ಯಾಂಕ್ ಎಷ್ಟಿದೆ ಅಂತಂದ್ರೆ 38th ರ್ಯಾಂಕ್ ಇದೆ. ಎಷ್ಟನೇ ರ್ಯಾಂಕ್ ಇದೆ? 38th ರ್ಯಾಂಕ್ ಇದೆ. ಟಾಪ್ ಅಲ್ಲಿ ಇರ್ತಕ್ಕಂತ ಕಂಟ್ರಿ ಯಾವ್ದಂದ್ರೆ ಸ್ವಿಟ್ಜರ್ಲ್ಯಾಂಡ್, ಸೆಕೆಂಡ್ ಯಾವ್ದಂದ್ರೆ ಸ್ವೀಡನ್, ಥರ್ಡ್ ಯಾವ್ದಿದೆ? ಅಮೆರಿಕ ಇದೆ. ಸೊ ಯಾವೊಂದು ಇಂಡಿಕೇಟರ್ ಇಟ್ಕೊಂಡು ಇದನ್ನ ಲಿಸ್ಟ್ ಅನ್ನ ರೆಡಿ ಮಾಡ್ತಾರಂತಂದ್ರೆ ಆ ದೇಶದಲ್ಲಿ ಆ ವರ್ಷದಲ್ಲಿ ನಡೆದಿರ್ತಕ್ಕಂಥ ಇನ್ಸ್ಟಿಟ್ಯೂಷನ್ಸ್ ಯಾವ ತರ ವರ್ಕ್ ಮಾಡ್ತಾ ಇದಾವೆ, ಹ್ಯೂಮನ್ ಕ್ಯಾಪಿಟಲ್ ರಿಸರ್ಚ್ ಯಾವ ತರ ಇದೆ, ಆ ದೇಶದ ಇನ್ಫ್ರಾಸ್ಟ್ರಕ್ಚರ್ ಯಾವ ತರ ಇದೆ, ನಾಲೆಜ್ ಅಂಡ್ ಟೆಕ್ನಾಲಜಿ ಔಟ್ಪುಟ್ ಅನ್ನ ಯಾವ ತರ ದೇಶದ ಅಭಿವೃದ್ಧಿಯಲ್ಲಿ ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದನ್ನ ಕುರಿತು ಇದು ಈ ಒಂದು ಅಬ್ಜೆಕ್ಟಿವ್ಸ್ ಅನ್ನು ಇಟ್ಕೊಂಡು ಇದನ್ನ ವೆರಿಫೈ ಮಾಡ್ತಾರೆ. ಅದ್ರ ಪ್ರಕಾರ ಪ್ರತಿ ವರ್ಷ ಇನ್ನೋವೇಷನ್ ಇಂಡೆಕ್ಸ್ ಅನೌನ್ಸ್ ಆಗ್ತಾ ಇದೆ. ಸೊ ಟಾಪ್ ಅಲ್ಲಿ ಇರ್ತಕ್ಕಂಥ ದೇಶ ಸ್ವಿಟ್ಜರ್ಲ್ಯಾಂಡ್ ಆದ್ರೆ ಇಂಡಿಯಾ ಎಷ್ಟನೇ ರ್ಯಾಂಕ್ ಅಲ್ಲಿ ಇದೆ? 38th ರ್ಯಾಂಕ್ ಅಲ್ಲಿ ಇದೆ. ಸೈನ್ಸ್ ಅಂಡ್ ಟೆಕ್ನಾಲಜಿ ಇಂಪಾರ್ಟೆಂಟ್ ಕ್ವಶನ್ ಇದೆ ಎಲ್ಲ ಎಕ್ಸಾಮ್ಗೆ. ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಆಲ್ರೆಡಿ ಇದನ್ನ ನಾವು ಡಿಸ್ಕಷನ್ ಮಾಡಿದೀವಿ. ಓಕೆ, 2025ನೇ ಸಾಲಿನ SCO ಶೃಂಗಸಭೆ ಯಾವ ದೇಶ ಆಯೋಜನೆ ಮಾಡುತ್ತೆ? ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅಂತಾರಾಷ್ಟ್ರೀಯ ಪ್ರಚಲಿತ ಘಟನೆ ಇದು. ಇಂಡಿಯಾ, ಚೀನಾ, ಕಜಕಿಸ್ತಾನ್, ಇರಾನ್. ಸೊ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಅಂತ ಕರೀತಾರೆ. SCO ಅಂದ್ರೆ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್. ಇದು ಇತ್ತೀಚೆಗೆ ಎಲ್ಲಿ ನಡೀತು ಅಂದ್ರೆ ಚೀನಾದಲ್ಲಿ ನಡೀತು. ಎಲ್ಲಿ ನಡೀತಿದ್ದು? ಚೀನಾದಲ್ಲಿ ನಡೀತು. ಚೀನಾದ ಯಾವ ನಗರದಲ್ಲಿ ನಡೀತು ಅಂತ ನಾಳೆ ಕೇಳಿದ್ರು ಅಂತಂದ್ರೆ ಟೈಂಜಿನ್. ಯಾವುದು? ಚೀನಾದ ನಗರವಾಗಿರ್ತಕ್ಕಂಥ ಟೈಂಜಿನ್ ಅಲ್ಲಿ ಈ ಒಂದು SCO ಮೀಟಿಂಗ್ ನಡೀತು. ಇದರ ಅಧ್ಯಕ್ಷತೆಯನ್ನು ವಹಿಸಿದವರು ಚೀನಾದ ಅಧ್ಯಕ್ಷನಾಗಿರ್ತಕ್ಕಂಥ ಕ್ಸಿ ಜಿನ್ಪಿಂಗ್ ಅವರು ಈ ಒಂದು ಸಮಾವೇಶದ ಅಧ್ಯಕ್ಷತೆಯನ್ನು ವಹಿಸಿದ್ರು. ಭಾರತದಿಂದ ಈ ಸಮಾವೇಶದಲ್ಲಿ ಭಾಗವಹಿಸಿರ್ತಕ್ಕಂಥವ್ರು ಅಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು. SCO ಮೀಟಿಂಗ್ ಪ್ರತಿ ವರ್ಷ ಅನೌನ್ಸ್ ಆಗ್ತದೆ ನೋಡ್ರಿ. ಈ ಬಾರಿ ನಡೆದಿದ್ದು ಎಲ್ಲಿ ನಡೆದಿತ್ತು ಅಂದ್ರೆ ಚೀನಾದಲ್ಲಿ ನಡೆದಿತ್ತು. ಈ ಬಾರಿ ಪಾರ್ಟ್ನರ್ ಕಂಟ್ರಿ ಅಂತೇಳಿ SCOದಲ್ಲಿ 17th ಪಾರ್ಟ್ನರ್ ಕಂಟ್ರಿ ಅಂತೇಳಿ ಯಾವ್ದು ಸೆಲೆಕ್ಟ್ ಆಗಿದೆ ಅಂತಂದ್ರೆ ಲಾವೋಸ್ ಈ ಬಾರಿ ಹೊಸ ಮೆಂಬರ್ ಆಗಿ ಇದರಲ್ಲಿ ಜಾಯಿನ್ ಆಗಿದೆ ಅಂತ ಹೇಳ್ಬೋದು. ಗ್ಲೋಬಲ್ ಗವರ್ನೆನ್ಸ್ ಇನಿಷಿಯೇಟಿವ್ ಒಂದು ಪ್ರಪೋಸಲ್ ಅನ್ನ ಇಲ್ಲಿ ಪ್ರಮೋಟ್ ಮಾಡೋ ಸಲಾಗಿ ಒಂದು ನಿರ್ಣಯಕ್ಕೆ ಇಲ್ಲಿ ಏನಾಯ್ತು ಬರ್ಲಾಯ್ತು. ಇನ್ನೊಂದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನಿರ್ಣಯ ನೋಡ್ರಿ, 3 ಪ್ರಮುಖ ಹೈಲೈಟ್ ಏನಂತಂದ್ರೆ SCOದ ಹೊಸ ಮೆಂಬರ್ ಯಾರತ್ ಕೇಳಿದ್ರಂದ್ರೆ ಲಾವೋಸ್. ಏನು ತೀರ್ಮಾನಕ್ಕೆ ಬರಲಾಯ್ತು ಅಂದ್ರೆ ಗ್ಲೋಬಲ್ ಗವರ್ನೆನ್ಸ್ ಇನಿಷಿಯೇಟಿವ್ ಅಂದ್ರೆ ಸೆವರೇಜಿಯನ್ ಈಕ್ವಾಲಿಟಿ, ಸಮಾನತೆ ಅಂತ ತರಲಿಕ್ಕೆ ಇಲ್ಲಿ ಪ್ರಯತ್ನ ಮಾಡಬೇಕು ಅಂತ ಎಲ್ಲಾ ದೇಶಗಳು ನಿರ್ಣಯಕ್ಕೆ ಬಂದು. 3ನೇದು ಏನಂತಂದ್ರೆ ಹೊಸದಾಗಿ ಒಂದು ಗ್ಲೋಬಲ್ ಬ್ಯಾಂಕ್ ಅನ್ನು ಸ್ಥಾಪನೆ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರು. ಅದು ಯಾವ್ದಂದ್ರೆ SCO ಡೆವಲಪ್ಮೆಂಟ್ ಬ್ಯಾಂಕ್. ಹಂಗೀಗ ಬೇರೆ ಬೇರೆ ಡೆವಲಪ್ಮೆಂಟ್ ಬ್ಯಾಂಕ್ ಗಳನ್ನ ಈಗ ಬ್ರಿಕ್ಸ್ ಬ್ಯಾಂಕ್ ಅಂತ ಸ್ಥಾಪನೆ ಮಾಡಿದ್ದಾರೆ. ಆಮೇಲೆ ಇನ್ನೂ ಇಂತಹ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಮುಖ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತಿದೆ. ಈಗ ಈ SCO ಮೆಂಬರ್ಸ್ ಗಳು ಸೇರಿ ತಾವು ಕಾಂಟ್ರಿಬ್ಯೂಷನ್ ಅನ್ನ ಮಾಡಿ ಈ ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡಬೇಕು ಮತ್ತು ಈ ಸದಸ್ಯ ದೇಶಗಳ ಒಂದು ಡೆವಲಪ್ಮೆಂಟ್ಗೆ ಆರ್ಥಿಕ ನೆರವನ್ನು ನೀಡಬೇಕು ಅನ್ನುವಂಥ ಉದ್ದೇಶದಿಂದ ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡಲಿಕ್ಕೆ ನಿರ್ಣಯ ತೆಗೆದುಕೊಳ್ಳಲಾಗಿದೆ. ಹಾಗಂದ್ರೆ SCO ಅಂದ್ರೆ ಏನು ನೋಡ್ರಿ, SCO ಈ ಒಂದು ದಕ್ಷಿಣ ಏಷ್ಯಾದಲ್ಲಿರ್ತಕ್ಕಂಥ ದೇಶಗಳ ಒಂದು ಸಂಘಟನೆ. ಇದು ಪ್ರಮುಖವಾಗಿರ್ತಕ್ಕಂಥ ಸಂಘಟನೆ. ಇದರಲ್ಲಿ ಪ್ರಪಂಚದ ಒಟ್ಟು ಜನಸಂಖ್ಯೆಯಲ್ಲಿ ಈ ಸದಸ್ಯ ದೇಶಗಳು 42% ಪಾಪ್ಯುಲೇಷನ್ ಅದ. ಎಷ್ಟದ್ರಿ? 42% ಪಾಪ್ಯುಲೇಷನ್ ಅದ. 23% GDP ಕಾಂಟ್ರಿಬ್ಯೂಷನ್ ಅದ. ಜಗತ್ತಿನ GDPಯಲ್ಲಿ ಇವರ ಪಾಲು SCO ಸದಸ್ಯ ದೇಶಗಳ ಪಾಲು ಎಷ್ಟಿದೆ ಅಂದ್ರೆ 23% ಇದೆ. ಆಮೇಲೆ ವರ್ಲ್ಡ್ ಏರಿಯಾದೊಳಗ 14% ಕಂಪ್ಲೀಟ್ ಏನದಂದ್ರೆ SCO ಸದಸ್ಯ ದೇಶಗಳದ್ದು ಐತಿ. ಸೊ ಹಾಗಾಗಿ ಬಹಳಷ್ಟು ಮಹತ್ವಪೂರ್ಣವಾಗಿರ್ತಕ್ಕಂಥ ಅಂತಾರಾಷ್ಟ್ರೀಯ ಸಂಘಟನೆ ಅಂತ ನಾವು ಇದನ್ನ ಹೇಳ್ಬಹುದು. ಆತ್ಮೀಯ ವಿದ್ಯಾರ್ಥಿಗಳೇ, ಬ್ಯಾಂಕಿಂಗ್, SSC, ರೈಲ್ವೆ ಪರೀಕ್ಷೆಗೆ ತರಬೇತಿ ಕೊಡ್ತಕ್ಕಂಥ ಉತ್ತರ ಕರ್ನಾಟಕದ ಏಕೈಕ ಸಂಸ್ಥೆ ಅದು ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿ. ಪ್ರತಿ ತಿಂಗಳ 5th and 25th ಗೆ ಬ್ಯಾಚ್ ಚಾಲೂ ಆಗ್ತವೆ. ಆನ್ಲೈನ್ ಎಕ್ಸಾಮ್, ಲೈಬ್ರರಿ ಇದೆ, ಲ್ಯಾಬ್ ಇದೆ. ಸೊ ಸಬ್ಜೆಕ್ಟ್ ವೈಸ್ ಫ್ಯಾಕಲ್ಟಿ ಇದ್ದಾರೆ. ಪ್ಯೂರ್ಲಿ ಸೆಂಟ್ರಲ್ ಗವರ್ಮೆಂಟ್ ಎಕ್ಸಾಮ್ಗೆ ತರಬೇತಿ ಕೊಡ್ತಕ್ಕಂಥ ಏಕೈಕ ಸಂಸ್ಥೆ ಇದಾಗಿದೆ. ಜೊತೆಗೆ ನಮ್ಮ ಮತ್ತು ಮೊಬೈಲ್ ಆಪ್, ಈ ಲೋಗೋ ಇದೆಯಲ್ಲ, ಈ C ಅನ್ನೋ ಲೋಗೋದ ಮೇಲೆ ಇರತಕ್ಕಂತ ಒಂದು ಲೋಗೋವನ್ನ ಆನ್ಲೈನ್ ಪ್ಲೇ ಸ್ಟೋರ್ ಅಲ್ಲಿ ನೀವು ಸರ್ಚ್ ಮಾಡಿ ಆಪ್ ಡೌನ್ಲೋಡ್ ಮಾಡ್ಕೊಡ್ರಿ. ಇದೆಲ್ಲ ಫ್ರೀ ಇರ್ತದೆ. ಎಲ್ಲಾ ಕ್ವಿಜ್ಗಳು ಫ್ರೀ ಇರ್ತವೆ. ಡೈಲಿ ಕರೆಂಟ್ ಅಫೇರ್ಸ್ ಫ್ರೀ ಇರ್ತದೆ. ಅದ್ರ ಮೇಲೆ ಕ್ವಿಜ್ ಇರ್ತದೆ. ಆಮೇಲೆ ವಿಡಿಯೋ ಕೋರ್ಸ್ಗಳು ಫ್ರೀ ವಿಡಿಯೋ ಕೋರ್ಸ್ಗಳಿದಾವೆ, ಟೆಸ್ಟ್ಗಳಿದಾವೆ.
ಫ್ರೀ ಟೆಸ್ಟ್ಗಳಿದಾವೆ. ಪ್ರತಿಯೊಂದರಲ್ಲಿನೂ ಎರಡೆರಡು ಫ್ರೀ ಟೆಸ್ಟ್ಗಳಿದಾವೆ. ಈ ಟೆಸ್ಟ್ಗಳನ್ನು ನೀವು ಕನ್ನಡದಲ್ಲಿನೂ ಬರಿಬಹುದು. ಅದನ್ನ ನೀವು ಕ್ರೋಮ್ ಅಲ್ಲಿ ಓಪನ್ ಮಾಡಿದ್ರೆ ಕನ್ನಡದಲ್ಲಿ ನಮ್ಮ ಟೆಸ್ಟ್ಗಳು ಓಪನ್ ಆಗ್ತವೆ. ಸೊ PDF ನೋಟ್ಸ್ಗಳಿದಾವೆ. ಡೈಲಿ ಫ್ರೀ ಕಂಟೆಂಟ್ ನಾವು ಕೊಡ್ತಾ ಇದೀವಿ. ಡಿಸ್ಕ್ರಿಪ್ಷನ್ ಇದರ ಲಿಂಕ್ ಇದೆ. ಮೊಬೈಲ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಸೆಲ್ಫ್ ಪ್ರಿಪರೇಷನ್ ಅನ್ನು ಮಾಡಿ ಆನ್ಲೈನ್ ಟೆಸ್ಟ್ಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ಅಡ್ಡಾ 247 ಒಂದು ಕಂಟೆಂಟ್ ನಾವು ಇಲ್ಲಿ ತೆಗೆದುಕೊಂಡು ಬಂದಿದ್ದೀವಿ. ಕರ್ನಾಟಕದಲ್ಲಿ ಪ್ರಯತ್ನ ಮಾಡಿದ್ದು ಮೊದಲ ಸಂಸ್ಥೆ. ಸೊ ಹಾಗಾಗಿ ನಮ್ಮ ಆಪ್ ಡೌನ್ಲೋಡ್ ಮಾಡ್ಕೊಡ್ರಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಹಾಗೂ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ತಾವೆಲ್ಲ ಜಾಯ್ನ್ ಆಗಿ. ನೋಡ್ರಿ, SCO ಅನ್ನೋದು ಏನಿದು ನೋಡ್ರಿ, ಇದು ಶಾಂಘೈ ಕೋಆಪರೇಟಿವ್ ಆರ್ಗನೈಸೇಷನ್ ಕೋಆಪರೇಷನ್ ಆರ್ಗನೈಸೇಷನ್. ಶಾಂಘೈ ಚೀನಾದ ಒಂದು ಪ್ರಮುಖ ಸಿಟಿ ಇದು. ಸೊ ಇಲ್ಲಿ ಪ್ರಮುಖ ದೇಶಗಳು ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂದ್ರೆ ಚೀನಾದ ಬೀಜಿಂಗ್ ಅಲ್ಲಿ ಇದರ ಹೆಡ್ ಕ್ವಾರ್ಟರ್ ಇದೆ. ಸೊ ಇದರ ಮೆಂಬರ್ ಕಂಟ್ರಿಗಳು ಆರಂಭದಲ್ಲಿ ಎಷ್ಟಿದ್ದು ಅಂದ್ರೆ 10 ದೇಶಗಳು ಕೂಡಿ ಇದನ್ನ ಸ್ಟಾರ್ಟ್ ಮಾಡಿದ್ದು. ಎಷ್ಟು ದೇಶಗಳು? 10 ದೇಶಗಳು. ಅದರಲ್ಲಿ ಚೀನಾ, ಇಂಡಿಯಾ, ಕಜಕಿಸ್ತಾನ್, ಕಿರ್ಗಿಸ್ತಾನ್, ಪಾಕಿಸ್ತಾನ್, ರಷ್ಯಾ, ತಜಿಕಿಸ್ತಾನ್, ಉಜ್ಬೇಕಿಸ್ತಾನ್, ಇರಾನ್, ಬೆಲಾರಸ್ 10 ಸದಸ್ಯ ದೇಶಗಳು ಸೇರಿ ಈ SCO ಒಂದು ಆರ್ಗನೈಸೇಷನ್ ಅನ್ನ, ಪ್ರಾದೇಶಿಕ ಒಂದು ಸಹಕಾರಕ್ಕಾಗಿ ಆರ್ಗನೈಸೇಷನ್ ಅನ್ನ ಸ್ಟಾರ್ಟ್ ಮಾಡಿದ್ರು. 1996ರಲ್ಲಿ ಶಾಂಘೈ 5 ಅಂತ ಗ್ರೂಪ್ 5 ಒಂದು ಫಾರ್ಮೇಶನ್ ಆಯ್ತು. ನೋಡ್ರಿ, ಚೀನಾ, ಕಜಕಿಸ್ತಾನ್, ಕಿರ್ಗಿಸ್ತಾನ್, ರಷ್ಯಾ, ತಜಿಕಿಸ್ತಾನ್, ಉಜ್ಬೇಕಿಸ್ತಾನ್ ಅಂತೇಳಿ. 2001ರಲ್ಲಿ ಉಜ್ಬೇಕಿಸ್ತಾನ್ ಇದ್ರ ಸದಸ್ಯ ದೇಶ ಆಯ್ತು. ಮುಂದೆ ಅವಾಗ ಇದನ್ನ ಏನ್ ಮಾಡಿದ್ರು ಅಂದ್ರೆ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಅಂತ ಮಾಡಿದ್ರು. 2017ರಲ್ಲಿ ಭಾರತ ಮತ್ತು ಪಾಕಿಸ್ತಾನ ಈ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಸದಸ್ಯ ದೇಶವಾಗಿ ಭಾಗವಹಿಸಿದ್ರು. ಸೊ ಇದರಿಂದ ದಕ್ಷಿಣ ಏಷ್ಯಾದ ಪ್ರಮುಖ ಜಾಗತಿಕ ಸಂಘಟನೆ ಅಂತ ಇದನ್ನ ಕರೆಯಲಾಗ್ತದೆ. ಸೊ ಆದ್ಮೇಲೆ ಬ್ಯಾಂಕ್ ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ ಬ್ಯಾಂಕಿಂಗ್ SSC ರೈಲ್ವೆ ಪರೀಕ್ಷೆಗೆ 3 months ಕೋರ್ಸ್ ನಡೀತಿದೆ. ಅದ್ರ ಡಿಟೇಲ್ ನ ಎಲ್ಲ ಇಲ್ಲಿ ಕೊಟ್ಟಿದ್ದೀನಿ. ಬುಕ್ಸ್ ಗಳನ್ನು ಕೊಡ್ತಾ ಇದೀವಿ. ಆನ್ಲೈನ್ ಟೆಸ್ಟ್, ಆಫ್ಲೈನ್ ಟೆಸ್ಟ್, ಸಬ್ಜೆಕ್ಟ್ ವೈಸ್ ಫ್ಯಾಕಲ್ಟಿಗಳು ಇಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಆಮೇಲೆ ಕರೆಂಟ್ ಅಫೇರ್ಸ್ ಡೈಲಿ ನೋಟ್ಸ್ PDF ಗಳನ್ನ ಹಾಕ್ತಾ ಇದೀವಿ. ಮೆಂಟರ್ಗಳಿದ್ದಾರೆ. ಸೊ ಪ್ರತಿ ವಿದ್ಯಾರ್ಥಿಗಳಿಗೆ ಬುಕ್ಸ್, ಬ್ಯಾಗು, ಲ್ಯಾಬ್, ಲೈಬ್ರರಿಯನ್ನು ಕೊಡ್ತಾ ಇದೀವಿ. ಸೊ ಈ ಒಂದು ಅಡ್ಮಿಷನ್ ಒನ್ ಟೈಮ್ ಅಡ್ಮಿಷನ್ ಇರೋದ್ರಿಂದ ನೀವು ಅಪಾಯಿಂಟ್ ಆಗುವವರೆಗೇನು ಫ್ರೀ ಅಡ್ಮಿಷನ್ ಅನ್ನ ತಗೊಂಡು ನೀವು ಬೇರೆ ಬೇರೆ ಬ್ಯಾಚ್ ಗಳಿಗೆ ಜಾಯ್ನ್ ಆಗ್ಬಹುದು. ಅದಕ್ಕೆ ಹೆಚ್ಚಿನ ಮಾಹಿತಿಗೆ ಇಲ್ಲಿ ಕೊಟ್ಟಿರ್ತಕ್ಕಂಥ ನಂಬರ್ 748 ನಂಬರ್ಗೆ ನೀವೇನ್ ಮಾಡ್ರಿ, ಕಾಲ್ ಮಾಡಿ ಮಾಹಿತಿಯನ್ನ ಪಡಿಬಹುದು. ಆಮೇಲೆ ನಾನೇ ಬರೆದಿರ್ತಕ್ಕಂಥ ಪುಸ್ತಕಗಳು ಮೆಂಟಲ್ ಎಬಿಲಿಟಿ, ಮ್ಯಾಥ್ಸ್, ಸ್ಟ್ಯಾಟಿಕ್ GK ಮತ್ತು ಜನರಲ್ ಸೈನ್ಸ್ RRB ಗ್ರೂಪ್ ಡಿಗೆ ಬೇಕಾಗಿರ್ತಕ್ಕಂಥ ಪುಸ್ತಕಗಳು ಇವು ಆಗಿರೋದ್ರಿಂದ ಕಂಪ್ಲೀಟ್ ಸಿಲೆಬಸ್ ಇದೆ. 4 ಪುಸ್ತಕಗಳು 1180 ಆಗ್ತದೆ. ನಾವು ಡಿಸ್ಕೌಂಟ್ ಅಲ್ಲಿ ನಿಮ್ಗೆ ಜಸ್ಟ್ 850 rupeesಗೆ ವಿತ್ ಕೊರಿಯರ್ ಚಾರ್ಜ್ ಎಲ್ಲ ಸೇರೆ ನಾವು ಕಳಿಸ್ತಾ ಇದೀವಿ. ಯಾರಿಗೆ ಪುಸ್ತಕ ಬೇಕು 8618748199 ನಂಬರ್ಗೆ ಫೋನ್ ಪೇ ಮಾಡಿ ಅದರ ಸ್ಕ್ರೀನ್ ಶಾಟ್ ಮತ್ತು ನಿಮ್ಮ ಅಡ್ರೆಸ್ ಅನ್ನ ಇದೇ ನಂಬರ್ಗೆ ವಾಟ್ಸ್ಆಪ್ ಮಾಡಿ. ಆಗ ನಾವು ಬೈ ಪೋಸ್ಟ್ ಮೂಲಕ ನೆಕ್ಸ್ಟ್ ಡೇ ನಿಮ್ಗೆ ಪುಸ್ತಕವನ್ನು ಕಳಿಸ್ತೀವಿ. ಸೊ 2 ಅಥವಾ 3 ದಿನದಲ್ಲಿ ಪುಸ್ತಕ ನಿಮ್ಮ ಮನೆಗೆ ನೇರವಾಗಿ ನಿಮ್ಮ ಮನೆಗೆ ಬರುತ್ತೆ. ಸೊ ಯಾರಿಗೆ ಪುಸ್ತಕ ಬೇಕು ರೆಫರ್ ಮಾಡಿ. ಪ್ರತಿಯೊಂದು ಅಧ್ಯಾಯದ ಮೇಲೆ QR ಕೋಡ್ ಇದಾವೆ ಮತ್ತು 100% ಸಿಲೆಬಸ್ ಅನ್ನ ಈ ಪುಸ್ತಕಗಳು ಹೊಂದಿವೆ. ಇದರ ಕುರಿತು ನಿಮ್ಮ ಸ್ನೇಹಿತರಿಗೆ ಇದನ್ನ ಶೇರ್ ಮಾಡಿ. 2027ರವರೆಗೆ ಭಾರತದ ಅಟಾರ್ನಿ ಜನರಲ್ ಆಗಿ ಯಾರನ್ನ ಪುನಃ ನೇಮಕ ಮಾಡಲಾಗಿದೆ? ಈಗಾಗಲೇ ಇದ್ದಿರ್ತಕ್ಕಂಥ ಅಟಾರ್ನಿ ಜನರಲ್ ಅವರನ್ನ ಮತ್ತೆ 2 ವರ್ಷ ಎಕ್ಸ್ಟೆಂಡ್ ಮಾಡಲಾಗಿದೆ. ಅವ್ರು ಯಾರು? KK ವೇಣುಗೋಪಾಲ್, ಮುಕುಲ್ ರೋಹಟಗಿ, R ವೆಂಕಟರಮಣ್ ಯಾರು ಅಲ್ಲ. ಸೊ ಆನ್ಸರ್ ಯಾವ್ದತ್ತಂದ್ರ R ವೆಂಕಟರಮಣಿ. ನೋಡ್ರಿ, ಇವರು ಭಾರತದ ಅಟಾರ್ನಿ ಜನರಲ್ ಆಗಿ ಈಗಾಗಲೇ 5 ವರ್ಷ ಪೂರ್ಣಗೊಳಿಸಿದ್ದಾರೆ. ಈಗ ಮತ್ತೆ 2 ವರ್ಷ ಇವರ ಅಧಿಕಾರಾವಧಿಯನ್ನ ವಿಸ್ತರಿಸಲಾಗಿದೆ. ಏನಪ್ಪಾ ಅಟಾರ್ನಿ ಜನರಲ್ ಅಂದ್ರೆ ಏನು? ಇವರು ಭಾರತದ ಮೊದಲ ಕಾನೂನು ಪಂಡಿತರು ಅಂತ ಕರೆಯಲ್ಪಡ್ತದೆ. ಏನು ಭಾರತದ ಮೊದಲ ಕಾನೂನು ತಜ್ಞರು ಅಥವಾ ಕಾನೂನು ಪಂಡಿತರು ಅಂತ ಕರೆಯಲಾಗ್ತದ. ಇವರು ಸಂವಿಧಾನದ ಬದ್ಧವಾಗಿ ಸಂವಿಧಾನದ 76ನೇ ವಿಧಿ ಪ್ರಕಾರ ಇವರನ್ನ ಕೇಂದ್ರ ಸರ್ಕಾರದ ಶಿಫಾರಸಿನ ಮೇರೆಗೆ ಭಾರತದ ರಾಷ್ಟ್ರಪತಿಗಳು ಇವರನ್ನ ನೇಮಕ ಮಾಡ್ತಾರೆ. ಇವ್ರ ಕೆಲಸ ಏನು? ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಷ್ಟ್ರಪತಿಗಳಿಗೆ ಕಾನೂನಿನ ವಿಷಯದಲ್ಲಿ ಅಗತ್ಯ ಸಲಹೆ ಸೂಚನೆಗಳನ್ನ ನೀಡ್ತಾರೆ. ಇನ್ನೊಂದು ಇಂಪಾರ್ಟೆಂಟ್ ಏನಂತಂದ್ರೆ ಪಾರ್ಲಿಮೆಂಟಿನ ಸದಸ್ಯರಲ್ಲದಿದ್ದರೂ ಪಾರ್ಲಿಮೆಂಟ್ ಅಲ್ಲಿ ಅಧಿವೇಶನ ನಡೆಯುತ್ತಿರುವ ಸಂದರ್ಭದಲ್ಲಿ ಯಾವುದೇ ಒಂದು ಕಾನೂನಿನ ಕುರಿತು ಗೊಂದಲಗಳು ಉಂಟಾದಾಗ ಅದರ ಕುರಿತು ಕ್ಲಾರಿಫಿಕೇಶನ್ ಕೊಡ್ತಕ್ಕಂತ ಏಕೈಕ ವ್ಯಕ್ತಿ ಯಾರತ್ತಂದ್ರ ಅಟಾರ್ನಿ ಜನರಲ್ ಆಫ್ ಇಂಡಿಯಾ. ನೋಡ್ರಿ, ಪಾರ್ಲಿಮೆಂಟಿನ ಸದಸ್ಯನಲ್ಲದಿದ್ದರೂ ಪಾರ್ಲಿಮೆಂಟ್ ಅಲ್ಲಿ ಭಾಗವಹಿಸಿ ಮಾತನಾಡುವ ಅಧಿಕಾರ ಇರುವಂತ ಏಕೈಕ ವ್ಯಕ್ತಿ ಯಾರು ಅಂತಂದ್ರೆ ಅವರು ಅಟಾರ್ನಿ ಜನರಲ್ ಅವರು. ಈಗ ಅಟಾರ್ನಿ ಜನರಲ್ ಆಗಿ ಇವರು ಯಾರು ನೇಮಕ ಮುಂದುವರೆದಿದ್ದಾರೆ?
ಆರ್ ವೆಂಕಟರಮಣಿ ಅವರು ಮುಂದುವರೆದಿದ್ದಾರೆ. ಇವರನ್ನು ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. 76ನೇ ವಿಧಿ ಪ್ರಕಾರ ಇವರು ಅಧಿಕಾರದಲ್ಲಿ ಇರ್ತಾರೆ. 76ನೇ ವಿಧಿ ಪ್ರಕಾರ ಇವರು ನೇಮಕ ಮಾಡ್ಲಾಗ್ತದ. ರಾಷ್ಟ್ರಪತಿ ಇಚ್ಛೆ ಇರುವವರೆಗೆ ಇವರು ಅಧಿಕಾರದಲ್ಲಿ ಕೆಲಸ ಮಾಡಬಹುದು. ರೈಟ್ರಿ? ಓಕೆ. ಗೋಕುಲ್ ಜಲಾಶಯ ಮತ್ತು ಉದಯ್ಪುರ್ ಜೀಲ್ ಯಾವ ರಾಜ್ಯದಲ್ಲಿವೆ? ಇತ್ತೀಚೆಗೆ ಇವೆರಡು ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥ, ಫೇಮಸ್ ಆಗಿರ್ತಕ್ಕಂಥ ಒಂದು ಎನ್ವೈರ್ಮೆಂಟ್ ರಿಲೇಟೆಡ್ ಕ್ವಶನ್ ಇದು. ಯಾರು KAS ಬೇರೆ ಬೇರೆ ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇದ್ರಲ್ಲ, ಎನ್ವೈರ್ಮೆಂಟ್ ರಿಲೇಟೆಡ್ ಕ್ವಶನ್ ಬಂತು ಅಂದ್ರೆ ಇದು ಬರ್ತದೆ. ಬಿಹಾರ್, ಗುಜರಾತ್, ಉತ್ತರಾಖಂಡ್ ಮತ್ತು ರಾಜಸ್ಥಾನದಲ್ಲಿ ಇದಾವೆ. ಈ ವೆಟ್ಲ್ಯಾಂಡ್ ಅಂತೇಳಿ ಇದು ಅನೌನ್ಸ್ ಆಗಿದೆ ಲೇಟೆಸ್ಟ್ ಆಗಿ. ಸೊ ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಈ ಒಂದು ಎರಡು ಜಲ ವೆಟ್ಲ್ಯಾಂಡ್ಗಳು ಅಥವಾ ಜೌಗು ಪ್ರದೇಶಗಳು ಕಂಡು ಬರ್ತವೆ? ಸೊ ಆನ್ಸರ್ ನಮ್ದು ಯಾವ್ದತ್ತಂದ್ರ ಆಪ್ಷನ್ ಎ ಬಿಹಾರ್. ಬಿಹಾರದಲ್ಲಿ ಈ ವೆಟ್ಲ್ಯಾಂಡ್ಗಳು ಕಂಡು ಬರ್ತಾವ. ವೆಟ್ಲ್ಯಾಂಡ್ ಅಂದ್ರೆ ಏನು ನೋಡ್ರಿ. ವೆಟ್ಲ್ಯಾಂಡ್ ಅಂತಂದ್ರೆ ಜೌಗು ಪ್ರದೇಶಗಳು, ಸದಾಕಾಲ ನೀರಿನಿಂದ ಕೂಡಿರ್ತಕ್ಕಂಥ ದಟ್ಟ ಒಂದು ಸಸ್ಯವರ್ಗಗಳನ್ನು ಹೊಂದಿರತಕ್ಕಂಥ ಮತ್ತು ಮಾನವ ಚಟುವಟಿಕೆಗಳಿಲ್ಲದ ಅನೇಕ ರೀತಿಯ ಜೀವ ಸಂಕುಲಗಳಿಗೆ ಆಶ್ರಯ ನೀಡಿರ್ತಕ್ಕಂಥ ತಾಣಗಳಿಗೆ, ಜೌಗು ಪ್ರದೇಶಗಳಿಗೆ ಏನ್ ಕರೀತಾರೆ ಅಂದ್ರೆ ವೆಟ್ಲ್ಯಾಂಡ್ ಅಂತ ಕರೀತಾರೆ. ಭಾರತದಲ್ಲಿ ಇದಕ್ಕೆ ಜಗತ್ತಿನಲ್ಲಿ ಇಂತಹ ಒಂದು ವೆಟ್ಲ್ಯಾಂಡ್ ಗಳನ್ನ ರಕ್ಷಣೆ ಮಾಡ್ಲಿಕ್ಕೆ ಒಂದು ಸಮಾವೇಶ ಇರಾನ್ದಲ್ಲಿ ನಡೀತು. ಸೊ ಅವಾಗ ರಾಮ್ಸರ್ ಅನ್ನೋ ನಗರದಲ್ಲಿ ನಡೆದಿರೋದ್ರಿಂದ ಇವಕ್ಕೆ ಇನ್ನೊಂದು ಹೆಸರು ಏನಂದ್ರೆ ರಾಮ್ಸರ್ ತಾಣಗಳು ಅಂತ ಕರೀತಾರೆ. ಏನ್ ಕರೀತಾರೆ ಇವಕ್ಕ? ರಾಮ್ಸರ್ ತಾಣಗಳು. ರಾಮ್ಸರ್ ತಾಣ ಅಂದ್ರೆ ಏನಪ್ಪಾ ಅಂತಂದ್ರೆ ವೆಟ್ಲ್ಯಾಂಡ್ಗಳು ಅಂತ ಕರಿತೀವಿ. ಇತ್ತೀಚೆಗೆ ಸೇರಲ್ಪಟ್ಟಿರ್ತಕ್ಕಂಥ ಎರಡು ಪ್ರಮುಖ ವೆಟ್ಲ್ಯಾಂಡ್ಗಳು ಯಾವತ್ತಂದ್ರ ಗೋಕುಲ್ ಜಲ್ಶಾಯ್ ಬಕ್ಸರ್, ಬಿಹಾರದ ಬಕ್ಸರ್ ಜಿಲ್ಲೆಯೊಳಗದ ಆಕ್ಸ್ಬೋ ಲೇಕ್ ಅಂತ ಕರೀತಾರೆ ಇದಕ್ಕೆ, ಆಕ್ಸ್ಬೋ ಲೇಕ್. ರೈಟ್ರಿ? ಎರಡನೇದ್ದು ಉದಯ್ಪುರ್ ಜೀಲ್ ಅಂದ್ರೆ ಉದಯ್ಪುರ ಒಂದು ಜೀಲ್ ಅಥವಾ ವೆಟ್ಲ್ಯಾಂಡ್ ಅಥವಾ ಜೌಗು ಪ್ರದೇಶ ಅಂತ ಕರಿತೀವಿ. ಒಂದು ಕೆರೆ ವೆಟ್ಲ್ಯಾಂಡ್ ನಾವು ಏನ್ ಕರಿತೀವಿ ಅಂದ್ರೆ ಕೆರೆ ಅಂತ ಕರಿತೀವಿ ನಮ್ ಕರ್ನಾಟಕ ಭಾಷೆದೊಳಗೆ. ಇದನ್ನು ಬಿಹಾರದ ವೆಸ್ಟ್ ಚಂಪಾರಣ್, ಪಶ್ಚಿಮ ಚಂಪಾರಣ್ ಜಿಲ್ಲೆದೊಳಗ ಇದನ್ನು ಆಕ್ಸ್ಬೋ ಲೇಕ್ ಅಂತ ಇದನ್ನ ಕರೆಯಲಾಗ್ತದೆ. ಈಗಾಗಲೇ ಬಿಹಾರದಲ್ಲಿ 5 ರಾಮ್ಸರ್ ತಾಣಗಳು ಲಿಸ್ಟೆಡ್ ಆಗ್ಯಾವು. ಅದರಲ್ಲಿ ಮೂರು ರಾಮ್ಸರ್ ಮೊದಲೇ ಇದ್ದು, ಈಗ 2 ಹೊಸದಾಗಿ ಸೇರ್ಲಾಗ್ಯಾವ. ಕನ್ವಾರ್ ಲೇಕ್ ಎಲ್ಲದು ಬೇಗುಸರಾಯ್ ಡಿಸ್ಟಿಕ್ ಒಳಗದ. ನಾಗಿಬರ್ಡ್ ಸೆಂಚುರಿ, ನಾಗಿಬರ್ಡ್ ಪಕ್ಷಿಧಾಮ ಜಮೈ ಡಿಸ್ಟಿಕ್ ಒಳಗದ. ನೆಕ್ಸ್ಟ್ ನಕ್ಟಿ, ಯಾವ್ದಿದ್ರಿ? ನಕ್ಟಿ ಬರ್ಡ್, ನಕ್ಟಿ ಸೆಂಚುರಿ ಜಮೈ ಡಿಸ್ಟಿಕ್ ಒಳಗದ. ಟೋಟಲಿ ಎಷ್ಟು ಅದಾವಪ್ಪ ಬಿಹಾರದೊಳಗತ್ತಂದ್ರೆ 5 ರಾಮ್ಸರ್ ಸೈಟ್ಗಳು ಅನೌನ್ಸ್ ಆಗಿದಾವೆ. ಇಡೀ ದೇಶಾದ್ಯಂತ ಪ್ರತಿಯೊಂದು ರಾಜ್ಯದಲ್ಲಿ ಇಂತಹ ತಾಣಗಳನ್ನ ಅನೌನ್ಸ್ ಮಾಡ್ಲಾಗ್ತದೆ. ಇವುಗಳ ರಕ್ಷಣೆ ಮಾಡ್ಬೇಕಾಗ್ತದೆ. ಮತ್ತಿಲ್ಲಿರ್ತಕ್ಕಂಥ ಪಕ್ಷಿ ಸಂಕುಲಗಳ, ಜೀವ ಸಂಕುಲಗಳ ಅಭಿವೃದ್ಧಿಗೆ ನಾವು ಸಹಕಾರವನ್ನ ನೀಡಬೇಕಾಗ್ತದೆ ಅಂತ ಹೇಳ್ಬೋದು. ರಾಮ್ಸರ್ ಅನ್ನೋದು ನೋಡ್ರಿ, ಜಗತ್ತಿನಲ್ಲಿರ್ತಕ್ಕಂಥ ಪ್ರಮುಖ ದೇಶಗಳೆಲ್ಲ ಸೇರಿ ಈ ವೆಟ್ಲ್ಯಾಂಡ್ಗಳ ಒಂದು ಅಂತಾರಾಷ್ಟ್ರೀಯ ಸಮಾವೇಶವನ್ನ ಎಲ್ಲಿ ನಡೆಸಿದ್ರತ್ತಂದ್ರ ಇರಾನಿನ ರಾಮ್ಸರ್ ಅನ್ನತಕ್ಕಂಥ ನಗರದಲ್ಲಿ 1971 ಫೆಬ್ರವರಿ 2ರಂದು ನಡೆಸಿದ್ರು. ಸೊ ಈ ಒಂದು ಸಮಾವೇಶದ ನಂತರ ಈ ವೆಟ್ಲ್ಯಾಂಡ್ ಆರ್ಗನೈಸೇಷನ್ ಏನಾಯ್ತಂದ್ರ ಅನೌನ್ಸ್ ಆಯ್ತು. ಸೊ ಅವುಗಳಿಗೆ ರಾಮ್ಸರ್ ತಾಣಗಳು ಅಂತೇಳಿ ಕರೆಯಲಾಗ್ತದೆ. ಏನ್ ಕರೆಯಲಾಗ್ತದ ಅವಕ್ಕ? ರಾಮ್ಸರ್ ಸೈಟ್ಸ್ ಅಂತೇಳಿ ಇವುಗಳನ್ನ ಕರೆಯಲಾಗ್ತದೆ. ಇಲ್ಲಿರ್ತಕ್ಕಂಥ ಪ್ರಾಣಿ, ಪಕ್ಷಿ, ಜೀವ ಸಂಕುಲಗಳ ರಕ್ಷಣೆಗಾಗಿ ಆಯಾ ದೇಶಗಳು ಪ್ರಯತ್ನ ಮಾಡ್ಬೇಕನ್ನೋದೇ ಇದರ ಒಂದು ಹಿನ್ನೆಲೆ. ಈ ಒಂದು ರಾಮ್ಸರ್ ಸೈಟ್ಗಳ ಒಂದು ಅನೌನ್ಸ್ಮೆಂಟ್ ಎಲ್ಲಿಂದ ಸ್ಟಾರ್ಟ್ ಆಯ್ತು ಅಂದ್ರೆ 1975 ಡಿಸೆಂಬರ್ 21ರಿಂದ ಸ್ಟಾರ್ಟ್ ಆಯ್ತು. ಪ್ರತಿ ವರ್ಷ ನೋಡ್ರಿ ಫೆಬ್ರವರಿ 2ಅನ್ನ ರಾಮ್ಸರ್ ಡೇ ಅಂತ ಅಥವಾ ವೆಟ್ಲ್ಯಾಂಡ್ ಡೇ ಅಂತ ಅನೌನ್ಸ್ ಮಾಡ್ತಾರೆ. ಫೆಬ್ರವರಿ 2ಅನ್ನ ಏನಂತ ಅನೌನ್ಸ್ ಮಾಡ್ತಾರೆ? ರಾಮ್ಸರ್ ಡೇ ಅಥವಾ ವೆಟ್ಲ್ಯಾಂಡ್ ಡೇ ಅಂತ ಅನೌನ್ಸ್ ಮಾಡ್ತಾರೆ. ಭಾರತದಲ್ಲಿ ಈಗ 93 ರಾಮ್ಸರ್ ತಾಣಗಳು ಇದರಲ್ಲಿ ಲಿಸ್ಟೆಡ್ ಆಗ್ಯಾವ. ಅತಿ ಹೆಚ್ಚು ರಾಮ್ಸರ್ ತಾಣಗಳು ಯಾವ ರಾಜ್ಯದಲ್ಲಿ ಇದಾವೆ ಅಂತಂದ್ರೆ ತಮಿಳುನಾಡಲ್ಲಿ 20 ಅದಾವು. ಎರಡನೇದು ಯಾವ್ದತ್ತಂದ್ರ ಉತ್ತರ ಪ್ರದೇಶದಲ್ಲಿ 10 ಅದಾವು. ಒಟ್ಟು ನಮ್ಮ ದೇಶದಲ್ಲಿ 93 ರಾಮ್ಸರ್ ತಾಣಗಳದಾವು. ಅವಾಗ ಇವು ಅನೌನ್ಸ್ ಆಗ್ತಿರ್ತಾವ. ಇದ್ರ ಮೇಲೆ ಕ್ವಶನ್ಗಳು ಗ್ಯಾರಂಟಿ ನಿಮ್ಮ ಎಕ್ಸಾಮ್ಗೆ ಬರ್ತದ. ರೈಟ್ ರೀ? ಯುನೆಸ್ಕೋದ ವಿಶ್ವ ನೆಟ್ವರ್ಕ್ಗೆ ಇತ್ತೀಚೆಗೆ ಸೇರಿಸಲಾದ ಯಾವ ರಾಜ್ಯದ ಶೀತಲ ಮರುಭೂಮಿ ಅಂದ್ರೆ ಕೋಲ್ಡ್ ಡೆಸರ್ಟ್? ನೋಡ್ರಿ, ಭಾರತದಲ್ಲಿ ಕೋಲ್ಡ್ ಡೆಸರ್ಟ್ ಅದ, ಹಾಟ್ ಡೆಸರ್ಟ್ ಅದ, ಎರಡೂ ಅದ. ರೈಟ್ ರೀ? ಶೀತಲ ಮರುಭೂಮಿ ಜೀವಗೋಳ ಯಾವ ಒಂದು ರಾಜ್ಯದಲ್ಲಿ ಬರ್ತದ? ನೋಡ್ರಿ, ಉತ್ತರಾಖಂಡ್, ಹಿಮಾಚಲ್ ಪ್ರದೇಶ್, ಸಿಕ್ಕಿಂ, ಅರುಣಾಚಲ್ ಪ್ರದೇಶ್. ಸೊ ಕರೆಕ್ಟ್ ಆನ್ಸರ್ ಯಾವ್ದಂದ್ರ ಹಿಮಾಚಲ್ ಪ್ರದೇಶದಲ್ಲಿ. ವೆಟ್ಲ್ಯಾಂಡ್ ಇರೋದೆಲ್ಲ ಅಂತಂದ್ರೆ ಈ ಒಂದು ಹಾಟ್ ಡೆಸರ್ಟ್ ಇರೋದು ಎಲ್ಲತ್ತಂದ್ರೆ ಹಿಮಾಚಲ್ ಪ್ರದೇಶಲ್ಲಿ. ಹಿಮಾಚಲ್ ಪ್ರದೇಶದಲ್ಲಿ ಇತ್ತೀಚೆಗೆ ಅನೌನ್ಸ್ ಆಗಿರತಕ್ಕಂತ ಈ ಒಂದು ಕೋಲ್ಡ್ ಡೆಸರ್ಟ್ ನೋಡ್ರಿ, ಹಾಟ್ ಡೆಸರ್ಟ್ ಇರೋದಲ್ಲಿ ರಾಜಸ್ಥಾನದೊಳಗೆ, ಕೋಲ್ಡ್ ಡೆಸರ್ಟ್ ಇರೋದಲ್ಲಿ ಹಿಮಾಚಲ್ ಪ್ರದೇಶ ಒಳಗೆ. ಯಾಕಂದ್ರ
ಹಿಮಾಲಯದ ಮಹಾ ಹಿಮಾಲಯದ ಉತ್ತರದಲ್ಲಿ ಬರ್ತಕ್ಕಂತ ಹಿಮ ಪರ್ವತಗಳು ನೋಡ್ರಿ, 6000 ಮೀಟರ್ಗಿಂತ ಎತ್ತರ ಇರ್ತಕ್ಕಂತ ಬೆಟ್ಟಗಳು ಸದಾ ಕಾಲ ಹಿಮದಿಂದ ಕೂಡಿರ್ತಾವ. ಇವು ಸದಾ ಕಾಲ ಹಿಮದಿಂದ ಕೂಡಿರ್ತಕ್ಕಂತ ಹಿಮಾವೃತ ಬೆಟ್ಟಗಳಾಗಿರ್ತಾವ. ಇದು ಏನಂತಂದ್ರೆ ಪೂರ್ತಿ ಹಿಮದಿಂದ ಕೂಡಿರ್ತದ. ಆದ್ರಿಂದ ಇದಕ್ಕೆ ಏನ್ ಕರೀತಾರ ಅಂದ್ರ ಮರುಭೂಮಿ ಕರೀದಿಲ್ಲ, ಇದಕ್ಕ ಶೀತ ಮರುಭೂಮಿ ಅಂತ ಕರೀತಾರ. ನಮ್ಮ ಸಿಯಾಚಿನ್ ನೀರ್ಗಲ್ಲು ಪ್ರದೇಶದೆಲ್ಲ ಇದ್ರ ಅಚ್ಚಿಕೆ ಅದ. ಸೊ ಹಾಗಾಗಿ ಇದನ್ನ ವರ್ಲ್ಡ್ ನೆಟ್ವರ್ಕ್ ಆಫ್ ಬಯೋಸ್ಫಿಯರ್ ರಿಸರ್ವ್ ದವರು ಇತ್ತೀಚೆಗೆ ಯುನೆಸ್ಕೋದ ಮೂಲಕ ಇದನ್ನ ಅನೌನ್ಸ್ ಮಾಡ್ಲಾಯ್ತು. ಇದು ಹಿಮಾಚಲ ಪ್ರದೇಶದ ಲಾಹೋಲ್ ಮತ್ತು ಸ್ಪಿತಿ ಡಿಸ್ಟಿಕ್ ಒಳಗ ಈ ಒಂದು ಪ್ರದೇಶ ಕಂಡು ಬರ್ತದ. ಅಲ್ಲಿ ಯಾವುದೇ ಸಸ್ಯವರ್ಗಗಳು ಕಂಡು ಬರೋದಿಲ್ಲ. ಸಂಪೂರ್ಣವಾಗಿ ಏನಂತಂದ್ರ ಅಲ್ಲಿರ್ತಕ್ಕಂಥ ಪರ್ವತ ಮಾದರಿಯ ಸಸ್ಯವರ್ಗಗಳು ಮಾತ್ರ ಅಲ್ಲಿ ಕಂಡು ಬರ್ತಾವ. ಯಾಕೆ ಇದನ್ನ ಅನೌನ್ಸ್ ಮಾಡಿದ್ರು ಶೀತ ಮರುಭೂಮಿ ಅಂತಂದ್ರ ಅಲ್ಲಿ ವಿಭಿನ್ನ ಜಾತಿಯ ಪ್ರಾಣಿ ಪಕ್ಷಿ ವರ್ಗಗಳು ಕಂಡು ಬರೋದ್ರಿಂದ ಅವುಗಳ ಸಂರಕ್ಷಣೆಗಾಗಿ ಇದನ್ನು ಶೀತ ಮರುಭೂಮಿ ಬಯೋಸ್ಫಿಯರ್ ಅಂತ ಅನೌನ್ಸ್ ಮಾಡಲಾಗಿದೆ. ವಿಶಿಷ್ಟ ಜಾತಿಯ ಸಸ್ಯ ಜೀವ ಸಂಕುಲಗಳಲ್ಲಿ ಕಂಡು ಬರೋದ್ರಿಂದ. ರೈಟ್ ರೀ? ಓಕೆ, ನೆಕ್ಸ್ಟ್ ಪಿನ್ ವ್ಯಾಲಿ ನ್ಯಾಷನಲ್ ಪಾರ್ಕ್. ಇಲ್ಲಿ ಏನಿದೆ ಅಂತಂದ್ರ ಕೋಲ್ಡ್ ಡೆಸರ್ಟ್ ಒಳಗೆ ಏನದ ಬಯೋಸ್ಫಿಯರ್ ರಿಸರ್ವ್ ಅಲ್ಲಿ ಪಿನ್ ವ್ಯಾಲಿ ನ್ಯಾಷನಲ್ ಪಾರ್ಕ್ ಇದೆ. ಇದು ನಿಮ್ ಕೇಳ್ತಾ ಸ್ಟಾಟಿಕ್ ಜಿಕೆದೊಳಗ. ಪಿನ್ ವ್ಯಾಲಿ ನ್ಯಾಷನಲ್ ಪಾರ್ಕ್, ಕಿಬ್ಬರ್ ವೈಲ್ಡ್ ಲೈಫ್ ಸೆಂಚುರಿ, ಚಂದ್ರತಾಲ ವೆಟ್ಲ್ಯಾಂಡ್. ಇಲ್ಲಿ 3 ಪ್ರಮುಖ ಅಭಯಾರಣ್ಯಗಳು ಇಲ್ಲಿ ಕಂಡು ಬರ್ತಾವು. ಈ 3ನ್ನ ಸೇರಿ ಶೀತಲ ಮರುಭೂಮಿ ಅಂತ ಅನೌನ್ಸ್ ಮಾಡಲಾಗಿದೆ. ಇಲ್ಲಿ ಕಂಡು ಬರ್ತಕ್ಕಂಥ ವಿಶಿಷ್ಟ ಜೀವ ಸಂಕುಲಗಳು ಯಾವಂದ್ರೆ ಸ್ನೋ ಲೆಪರ್ಡ್, ಹಿಮಚಿರತೆ, ಆಮೇಲೆ ಹಿಮಾಲಯನ್ ಐಬೆಕ್ಸ್ ಕಂಡು ಬರ್ತದೆ ಇಲ್ಲಿ ಪ್ರಮುಖವಾಗಿ, ಹಿಮಾಲಯನ್ ವುಲ್ಫ್ ಮತ್ತೆ ರೆಡ್ ಫಾಕ್ಸ್. ಇವು 4 ಪ್ರಮುಖ ವಿಶಿಷ್ಟ ಜಾತಿಯ ಒಂದು ಜೀವ ಸಂಕುಲಗಳು ಈ ಪ್ರದೇಶದಲ್ಲಿ ಮಾತ್ರ ಕಂಡು ಬರ್ತದೆ ಅಂತ ಹೇಳ್ಬೋದು. ಭಾರತದ 15ನೇ ಉಪರಾಷ್ಟ್ರಪತಿಯಾಗಿ ಇತ್ತೀಚೆಗೆ ಯಾರು ನೇಮಕ ಆದ್ರು? ಆಪ್ಷನ್ ಡಾಕ್ಟರ್ ಬಿ ಸುದರ್ಶನ್ ರೆಡ್ಡಿ, ಎಂ ವೆಂಕಯ್ಯ ನಾಯ್ಡು, ಸಿ.ಪಿ. ಚಂದ್ರಶೇಖರನ್, ಹರಿ ಬಿ ಕಂಬಪಂತಿ. ರೈಟ್ ರೀ? ಸೊ ಆಪ್ಷನ್ ಯಾವ್ದಂದ್ರ ಆಪ್ಷನ್ ಸಿ.ಪಿ. ರಾಧಾಕೃಷ್ಣನ್ ಅವರು ಭಾರತದ 15ನೇ ಉಪರಾಷ್ಟ್ರಪತಿಯಾಗಿ ನೇಮಕ ಆಗಿದ್ದಾರೆ, ಆಯ್ಕೆ ಆಗಿದ್ದಾರೆ. ಉಪರಾಷ್ಟ್ರಪತಿಯನ್ನು ಯಾವಾಗಲೂ ಏನ್ ಮಾಡ್ತೀವಿ ಅಂದ್ರೆ ಚುನಾವಣೆ ಮೂಲಕ ನಾವು ಅವರನ್ನ ಆಯ್ಕೆ ಮಾಡ್ತೀವಿ. ಯಾಕೆ ಉಪರಾಷ್ಟ್ರಪತಿಯನ್ನ ಆಯ್ಕೆ ಮಾಡಿದೀವಿ ಅಂತಂದ್ರೆ ಇತ್ತೀಚೆಗೆ ಉಪರಾಷ್ಟ್ರಪತಿಯಾಗಿರ್ತಕ್ಕಂಥ ರಾಜೀನಾಮೆ ನೀಡಿದ ಪರಿಣಾಮವಾಗಿ ಇತ್ತೀಚೆಗೆ ಇರ್ತಕ್ಕಂಥ ಉಪರಾಷ್ಟ್ರಪತಿಗಳು ಅನಾರೋಗ್ಯದ ಕಾರಣದಿಂದ ರಾಜೀನಾಮೆ ನೀಡಿದ್ರು. ಆಗ ಉಪರಾಷ್ಟ್ರಪತಿಗಳ ಹುದ್ದೆಗೆ ಚುನಾವಣೆ ನಡೀತು. ಸೊ ಸಿ.ಪಿ. ರಾಧಾಕೃಷ್ಣನ್, ತಮಿಳುನಾಡು ಮೂಲದವರಾಗಿರ್ತಕ್ಕಂಥ ಸಿ.ಪಿ. ರಾಧಾಕೃಷ್ಣನ್ ಅವರು ಇತ್ತೀಚೆಗೆ ಮಹಾರಾಷ್ಟ್ರದ ರಾಜ್ಯಪಾಲರಾಗಿ ಅವರು ಕಾರ್ಯನಿರ್ವಹಿಸ್ತಾ ಇದ್ರು. ಸೊ ಅವರನ್ನ ಈಗೇನ್ ಮಾಡಿದ್ದಾರೆ ಅಂತಂದ್ರೆ ಉಪರಾಷ್ಟ್ರಪತಿಯಾಗಿ ಎಲೆಕ್ಟ್ ಆಗಿದ್ದಾರೆ ಅಂತ ಹೇಳ್ಬೋದು. ಓಕೆ, 14ನೇ ಉಪರಾಷ್ಟ್ರಪತಿಯಾಗಿರ್ತಕ್ಕಂಥ ಜಗದೀಪ್ ಧನ್ಕರ್ ಅವರು ಇತ್ತೀಚೆಗೆ ಅನಾರೋಗ್ಯ ಕಾರಣದಿಂದ ರಾಜೀನಾಮೆಯನ್ನು ನೀಡಿದರು. ಯಾರೇ 14ನೇ ಉಪರಾಷ್ಟ್ರಪತಿಯಾಗಿರ್ತಕ್ಕಂಥ ಜಗದೀಪ್ ಧನ್ಕರ್ ಅವರು ರಾಜೀನಾಮೆ ನೀಡಿದ್ದರಿಂದಾಗಿ ಚುನಾವಣೆ ನಡೀತಿದ್ದಕ್ಕೆ ಚುನಾವಣೆ ನಡಿಬೇಕು ಅಂತ ಹೇಳಿರ್ತಕ್ಕಂಥ ರಾಷ್ಟ್ರಪತಿಯನ್ನು ಯಾವ ತರ ಆಯ್ಕೆ ಮಾಡಬೇಕು ಅಂತ ಹೇಳಿರ್ತಕ್ಕಂಥ ಒಂದು ಸಂವಿಧಾನದ ವಿಧಿಗಳು ಯಾವುವು ಅನ್ನೋದನ್ನ ನೋಡೋಣ. ಈಗ ಭಾರತಕ್ಕೊಬ್ಬ ರಾಷ್ಟ್ರಪತಿ ಇರಬೇಕು ಅಂತ ಹೇಳುವಂತ ಸಂವಿಧಾನದ ವಿಧಿ ಯಾವುದು? 63. ಆರ್ಟಿಕಲ್ 64 ಏನ್ ಹೇಳ್ತಾ ಅಂದ್ರೆ ರಾಷ್ಟ್ರಪತಿ ಆಗಿರ್ತಕ್ಕಂಥ ವ್ಯಕ್ತಿ ಎಕ್ಸ್ ಆಫೀಸೋ ಚೇರ್ಮನ್ ಅಂದ್ರೆ ರಾಜ್ಯಸಭೆಯ ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರಾಗಿ ಸಭಾಪತಿಯಾಗಿ ಕಾರ್ಯವನ್ನು ನಿರ್ವಹಿಸಬೇಕು. ಉಪರಾಷ್ಟ್ರಪತಿ ಕೆಲಸ ಬೇರೆ ಏನು ಕೆಲಸ ಇಲ್ಲ. ಯಾವಾಗ ರಾಷ್ಟ್ರಪತಿ ಹುದ್ದೆ ಖಾಲಿ ಆಗ್ತದೋ ಅವಾಗ ಅವ್ರು ಏನ್ ಮಾಡ್ಬೇಕಂದ್ರೆ ಹಂಗಾಮಿ ರಾಷ್ಟ್ರಪತಿಯಾಗಿ ಕೆಲಸ ಮಾಡಬೇಕು. ಉಳಿದ ಅವಧಿಯಲ್ಲಿ ರಾಜ್ಯಸಭೆಯ ಸಭಾಪತಿಯಾಗಿ ಇವರು ಕಾರ್ಯವನ್ನು ನಿರ್ವಹಿಸಬೇಕಾಗ್ತದೆ. ಹಿಂಗೆ ಹೇಳ್ತಕ್ಕಂಥ ಸಂವಿಧಾನ ವಿಧಿ ಯಾವುದು? 64. ಸಂವಿಧಾನದ 66ನೇ ವಿಧಿ ರಾಷ್ಟ್ರಪತಿ ಚುನಾವಣೆ ಬಗ್ಗೆ ಹೇಳ್ತದೆ. ಯಾರು ರಾಷ್ಟ್ರಪತಿಯನ್ನ ಆಯ್ಕೆ ಮಾಡ್ತಾರೆ? ಯಾರು ಆಯ್ಕೆ ಮಾಡ್ತಾರಂತಂದ್ರೆ ರಾಜ್ಯಸಭೆ ಪ್ಲಸ್ ಲೋಕಸಭೆ. ಯಾರು? ರಾಜ್ಯಸಭೆ ಮತ್ತು ಲೋಕಸಭೆಯ ಎಲ್ಲಾ ಸದಸ್ಯರು, ನಾಮನಿರ್ದೇಶಿತ ಸದಸ್ಯರು ಪ್ಲಸ್ ಎಲೆಕ್ಟ್ ಆಗಿರ್ತಕ್ಕಂಥ ಸದಸ್ಯರು ಎಲ್ಲರೂ ರಾಷ್ಟ್ರಪತಿ ಚುನಾವಣೆ ಒಳಗ
ನಾಮಿನೇಟ್ ಆಗಿರ್ತಕ್ಕಂಥ ಸದಸ್ಯರಿಗೆ ಅವಕಾಶ ಇಲ್ಲ ಮತದಾನ ಮಾಡ್ಲಿಕ್ಕೆ. ಆದ್ರೆ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆಯ ಎಲ್ಲಾ ಸದಸ್ಯರು ಇಲ್ಲಿ ಮತದಾರರಾಗಿ ಭಾಗವಹಿಸ್ತಾರೆ. ಹೀಗೆ 14 ರಾಷ್ಟ್ರಪತಿ ಹುದ್ದೆ ಅವಧಿ ಮೊದಲೇ ರಾಜೀನಾಮೆ ನೀಡಿದ್ದರಿಂದಾಗಿ 15ನೇ ರಾಷ್ಟ್ರಪತಿಯನ್ನಾಗಿ CP ರಾಧಾಕೃಷ್ಣನ್ ಅವರನ್ನ ಚುನಾಯಿತರನ್ನಾಗಿ ಮಾಡಲಾಯಿತು. ಅತಿ ಹೆಚ್ಚು ಮತಗಳು ಇವರಿಗೆ ಬಂದಿರೋದ್ರಿಂದ ಪ್ರಥಮ ರೌಂಡ್ ಅಲ್ಲಿ ಇವ್ರು ಏನ್ ಮಾಡಿದ್ರು ಅಂದ್ರೆ ಆಯ್ಕೆ ಆದ್ರು. 67ನೇ ವಿಧಿ ಏನ್ ಹೇಳ್ತಾ ಅಂದ್ರೆ ರಾಷ್ಟ್ರಪತಿಯ ಅಧಿಕಾರಾವಧಿ ಬಗ್ಗೆ ಹೇಳ್ತದೆ. 67th ವಿಧಿ. 67A ವಿಧಿ ಏನ್ ಹೇಳ್ತಾ ಅಂದ್ರೆ ಪ್ರೊಸೆಸ್ ಆಫ್ ವೈಸ್ ಪ್ರೆಸಿಡೆಂಟ್ ಅಂದ್ರೆ ಉಪರಾಷ್ಟ್ರಪತಿ ರಾಜೀನಾಮೆಯನ್ನ ಯಾವ ತರ ಕೊಡಬೇಕು ಅನ್ನೋದ್ರ ಬಗ್ಗೆ ಇದು ಅಮೆಂಡ್ಮೆಂಟ್ ಮಾಡಿ ಸೇರಿಸಲಾಯ್ತು. ಅಂದ್ರೆ ರಾಷ್ಟ್ರಪತಿ ಆಗಿರ್ತಕ್ಕಂಥವ್ರು ಉಪರಾಷ್ಟ್ರಪತಿ ಆಗಿರ್ತಕ್ಕಂಥವ್ರು ರಾಜೀನಾಮೆ ಪತ್ರವನ್ನ ಲಿಖಿತ ರೂಪದಲ್ಲಿ ರಾಷ್ಟ್ರಪತಿಗಳಿಗೆ ಸಲ್ಲಿಸ್ಬೇಕು. ಇವರು ಫೋನ್ ಮಾಡೋದು ಹೇಳಂಗಿಲ್ಲ, ಲಿಖಿತ ರೂಪದಲ್ಲೇ ರಾಜೀನಾಮೆ ಕೊಡಬೇಕು. ಯಾರಿಗೆ ಕೊಡ್ಬೇಕು? ರಾಷ್ಟ್ರಪತಿಗೆ ಕೊಡ್ಬೇಕು. ಒಂದ್ ವೇಳೆ ರಾಷ್ಟ್ರಪತಿ ರಾಜೀನಾಮೆ ಕೊಡ್ಬೇಕಾದ್ರೆ ಯಾರಿಗೆ ಕೊಡ್ಬೇಕು? ಉಪರಾಷ್ಟ್ರಪತಿಗೆ ರಾಜೀನಾಮೆ ಕೊಡ್ಬೇಕು. ಸೊ ಈ ತರ ಸಂವಿಧಾನದ 67A ವಿಧಿ ನಮಗಿಲ್ಲಿ ತಿಳಿಸ್ತದೆ ಅಂತ ಹೇಳ್ಬೋದು. 2025ನೇ US ಓಪನ್ ಪುರುಷರ ಸಿಂಗಲ್ ಪ್ರಶಸ್ತಿಯನ್ನ ಗೆದ್ದಿರ್ತಕ್ಕಂಥವ್ರು ಯಾರು? ಆಪ್ಷನ್: ನೊವಾಕ್ ಜೋಕೋವಿಕ್, ಜೆನಿಕ್ ಸಿನ್ನರ್, ಆಸ್ಟ್ರಿಯನ್ ಕ್ರಿಜೆಸೆಕ್, ಕಾರ್ಲೋಸ್ ಅಲ್ಕರೇಜ್. 4 ಆಯ್ಕೆಗಳಿದಾವೆ. US ಓಪನ್ ಪ್ರಪಂಚ ಒಟ್ಟು 4 ಓಪನ್ಗಳು ನಡೀತವೆ. ಅದರಲ್ಲಿ ಅಮೆರಿಕ ಓಪನ್ ಏನ್ ಕರಿತೀವಿ ಅಂದ್ರೆ US ಓಪನ್ ಅಂತ ಕರಿತೀವಿ. ಇದನ್ನ ಪುರುಷರ ಸಿಂಗಲ್ಸ್ ಅನ್ನ ಗೆದ್ದಿರ್ತಕ್ಕಂಥವ್ರು ಯಾರು? US ಓಪನ್ ಪುರುಷರ ಸಿಂಗಲ್ಸ್ ಅನ್ನ ಗೆದ್ದಿರ್ತಕ್ಕಂಥವ್ರು ಸ್ಪೇನ್ ನ ಆಟಗಾರರಾಗಿರ್ತಕ್ಕಂಥ ಕಾರ್ಲೋಸ್ ಅಲ್ಕರೇಜ್ ಅವರು. ಕಾರ್ಲೋಸ್ ಅಲ್ಕರೇಜ್ ಯಾರನ್ನ ಸೋಲಿಸಿ ಅಂದ್ರೆ ಇಟಲಿಯ ಜೆನೆಕ್ ಸಿನ್ನರ್ ಅವರನ್ನ ಸೋಲಿಸಿ. ನಿಮ್ಗೆ ಯಾರನ್ನ ಸೋಲಿಸಿನೂ ಕ್ವಶನ್ ಬರುವಂತ ಚಾನ್ಸ್ ಇರ್ತದೆ. ಜೆನೆಕ್ ಸಿನ್ನರ್ ಅವರನ್ನ ಸೋಲಿಸಿ. US ಓಪನ್ ಪ್ರೈಸ್ ಏನಿರ್ತದೆ ಅಂದ್ರೆ $75 ನೋಡ್ರಿ $1 ಇದು ಒಂದು ಪ್ರೈಸ್ ಇರ್ತದೆ, ಪ್ರೈಸ್ ಅಮೌಂಟ್ ಇರ್ತದ. ಸರ್ಫೇಸ್ ಏನಂತಂದ್ರ ಹಾರ್ಡ್ ಸರ್ಫೇಸ್ ಅಲ್ಲಿ ಇದು ಹಾರ್ಡ್ ಸರ್ಫೇಸ್, ಆಮೇಲೆ ಗ್ರಾಸ್ ಸರ್ಫೇಸ್. ಸೊ ಹಿಂಗೆಲ್ಲ 4 ತರದ ಸರ್ಫೇಸ್ ಇರ್ತದೆ. ಇದು ಏನಂತಂದ್ರ US ಸರ್ಫೇಸ್ ಅಂತ ಇದು ಹಾರ್ಡ್ ಸರ್ಫೇಸ್. ಇದು ಹಾರ್ಡ್ ಆಗಿರ್ತಕ್ಕಂಥ ನೆಲಮಟ್ಟದ ಮೇಲೆ ಆಡ್ತಕ್ಕಂಥದ್ದು. US ಓಪನ್ ಮಹಿಳಾ ಸಿಂಗಲ್ಸ್ ಅನ್ನ 2025ರಲ್ಲಿ ಗೆದ್ದಿರ್ತಕ್ಕಂಥವ್ರು ಯಾರು? ಕೋಕೋ ಗಾಫ್, ಓನ್ಸ್ ಜವೆರು, ಅರೇನಾ ಸೆಬಲೆಂಕಾ, ಕರೋಲಿನಾ ಗಾರ್ಸಿಯಾ. ಆನ್ಸರ್ ಯಾವ್ದಂದ್ರ ಅರೇನಾ ಸೆಬಲೆಂಕಾ. ಇವರು US ಓಪನ್ ಮಹಿಳಾ ಸಿಂಗಲ್ಸ್ ಅನ್ನ ಗೆದ್ದಿರ್ತಕ್ಕಂಥವ್ರು. ಸೊ ಈ ಒಂದು ಮಹಿಳೆ ಬೆಲಾರಸ್ ಅವರು, ಈ ಆಟಗಾರರು ಎಲ್ಲಿಯವರು? ಇವರು ಬೆಲಾರಸ್ ಅವರು ಅಮೆರಿಕದ ಅಮೆಂಡಾ ಅವರನ್ನ ಸೋಲಿಸಿ ಈ ಒಂದು ಪ್ರಶಸ್ತಿಯನ್ನ ತಮ್ಮ ಒಂದು ಕಿರೀಟ ಮಾಡ್ಕೊಂಡ್ರು ಅಂತ ಹೇಳ್ಬೋದು. ಕೆಳಗಿನವುಗಳಲ್ಲಿ ಯಾವ ನಗರದಲ್ಲಿ GST ಕೌನ್ಸಿಲ್ ನ 56ನೇ ಸಮಾವೇಶ ನಡೆಯಿತು? ನೋಡ್ರಿ, ನವದೆಹಲಿ, ಚಂಡೀಗಢ, ಜೈಸಲ್ಮೇರ್, ಮುಂಬೈ. GST ಅಂದ್ರೆ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್. ಇದು ಪ್ರತಿ ಮೀಟಿಂಗು ಕೇಂದ್ರ ಹಣಕಾಸು ಸಚಿವರ ನೇತೃತ್ವದಲ್ಲಿ ನಡೀತದೆ. ಈ ಬಾರಿ ಸಮಾವೇಶ ಎಲ್ಲಿ ನಡೀತು ಅಂತ ಕೇಳಿದ್ರಂದ್ರೆ ನವದೆಹಲಿಯಲ್ಲಿ ನಡೀತು. ಎಲ್ಲಿ ನಡೀತಿದ್ರಿ? ನವದೆಹಲಿಯಲ್ಲಿ ನಡೀತು. ನವದೆಹಲಿಯಲ್ಲಿ ಒಂದು ಸಮಾವೇಶದ ಅಧ್ಯಕ್ಷತೆ ವಹಿಸೋರು ಯಾರಂತಂದ್ರೆ ಕೇಂದ್ರ ಹಣಕಾಸು ಸಚಿವರಾಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ಅವರು. ಈ ಬಾರಿ GST ಕೌನ್ಸಿಲ್ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ನಿರ್ಣಯಗಳನ್ನು ತೆಗೆದುಕೊಳ್ತು. ಇಲ್ಲಿ ಬಾರಿ ನಮಗೆ 5 ಸ್ಲ್ಯಾಬ್ಗಳಲ್ಲಿ ಟ್ಯಾಕ್ಸ್ಗಳಿತ್ತು. ಅದನ್ನ ಈಗ ಏನ್ ಮಾಡಿದ್ದಾರೆ ಅಂದ್ರೆ ಕೇವಲ 2 ಸ್ಲ್ಯಾಬ್ಗೆ ಅದನ್ನ ಏನ್ ಮಾಡಿದ್ದಾರೆ? ಇಳಿಸಿದ್ದಾರೆ. ಇದು ಎಷ್ಟೇ ಸಮಾವೇಶದಲ್ಲಿ ಅಂತ ನಾಳೆ ಯಾವಾಗ್ಲೂ ಕ್ವಶನ್ ಬಂದೇ ಬರ್ತದೆ ನಿಮ್ಗೆ. ಇದು 56ನೇ ಕೌನ್ಸಿಲ್ ನಲ್ಲಿ GST ಸಮಾವೇಶದಲ್ಲಿ. ಮತ್ತೆ ಇದರಲ್ಲಿ ಯಾರ್ಯಾರು ಮೆಂಬರ್ ಇರ್ತಾರಪ್ಪ GST ಕೌನ್ಸಿಲ್ ಒಳಗಂದ್ರೆ ಎಲ್ಲಾ ರಾಜ್ಯಗಳ ಹಣಕಾಸು ಸಚಿವರು, ಆಮೇಲೆ ಕೇಂದ್ರದ ಪ್ರಮುಖ ಸಚಿವರುಗಳು ಹಾಗೂ ಕೇಂದ್ರ ಹಣಕಾಸು ಸಚಿವರು, ಆರ್ಥಿಕ ತಜ್ಞರು ಹಾಗೂ ಮಾರುಕಟ್ಟೆ ತಜ್ಞರು ಇದರ ಸದಸ್ಯರಾಗಿರ್ತಾರೆ. ಕೇಂದ್ರ ಹಣಕಾಸು ಸಚಿವರ ನೇತೃತ್ವದಲ್ಲಿ ಸಮಾವೇಶ ನಡೀತದೆ. ಈ ಬಾರಿ ಏನಂತಂದ್ರೆ ಮೊದಲು ನಮ್ಮ GST ಬಂದಾಗ ನೋಡ್ರಿ, GST ಅಂದ್ರೆ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್. ಯಾವಾಗಿದು ಜಾರಿಗೆ ಬಂತಂದ್ರೆ 2017 ಜುಲೈ 1ರಂದು ಜಾರಿಗೆ ಬಂತು. ಅದಕ್ಕೆ ಪ್ರತಿ ವರ್ಷ ಜುಲೈ 1 GST ಡೇ ಅಂತೇಳಿ ಸೆಲೆಬ್ರೇಟ್ ಮಾಡ್ತಾರೆ. ಇದಕ್ಕಿಂತ ಮೊದಲು ನಮ್ಮಲ್ಲಿ ಏನಿತ್ತಂದ್ರೆ ವ್ಯಾಟ್ ಅಂತಿತ್ತು, ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಅಂತಿತ್ತು. ಪ್ರತಿ ರಾಜ್ಯದಿಂದ ರಾಜ್ಯಕ್ಕೆ ಟ್ಯಾಕ್ಸ್ ಒಳಗೆ ಹೆಚ್ಚು ಕಡಿಮೆ ಆಗ್ತಿತ್ತು ಮತ್ತು ಒಂದೇ ಪ್ರಾಡಕ್ಟ್ಗೆ 2-3 ಸಲ ಟ್ಯಾಕ್ಸ್ ಬೀಳ್ತಾ ಇತ್ತು. ಇದರಿಂದ ಕಸ್ಟಮರ್ಗೆ ಬಹಳಷ್ಟು ಬರ್ಡನ್ ಆಗ್ತಾ ಇತ್ತು. ಇದನ್ನು ಹೋಗಲಾಡಿಸಲಾಗಿ ಕೇಂದ್ರ ಸರ್ಕಾರ ಒನ್ ನೇಷನ್ ಒನ್ ಟ್ಯಾಕ್ಸ್ ಅಂತಕ್ಕಂತ ಒಂದು ಅಜೆಂಡಾವನ್ನ ಇಟ್ಕೊಂಡು ಸಂವಿಧಾನಕ್ಕೆ 279A ವಿಧಿಯನ್ನ ಸೇರಿಸಿ ಆರ್ಟಿಕಲ್ 279A ಆರ್ಟಿಕಲ್ ಅನ್ನ ಆಡ್ ಮಾಡಿ
101ನೇ ತಿದ್ದುಪಡಿ ಮೂಲಕ, ಎಷ್ಟನೇ ತಿದ್ದುಪಡಿ ಇದು? 101. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ತಿದ್ದುಪಡಿ ಇದು. 101ನೇ ತಿದ್ದುಪಡಿ ಮೂಲಕ 2016ರಲ್ಲಿ ಈ ಒಂದು GST ಒಂದು ಕಾನೂನನ್ನ ಜಾರಿಗೆ ತರಲಾಯಿತು. GST ಕೌನ್ಸಿಲ್ ಅನ್ನ ಸಂವಿಧಾನಾತ್ಮಕ ಸಂಸ್ಥೆಯನ್ನಾಗಿ ಸಂವಿಧಾನದ 279A ವಿಧಿ ಮೂಲಕ ಸ್ಥಾಪನೆ ಮಾಡಲಾಯಿತು. ನಾಳೆ ಕ್ವಶನ್ ಬರಬಹುದು ನಿಮ್ಗೆ, ಯಾವ ವಿಧಿಯಲ್ಲಿ ಸಂವಿಧಾನಾತ್ಮಕ ಇದು ಬಾಡಿ ಅಂತ ಕೇಳಿದ್ರೆ 279, ಅಥವಾ ಯಾವ್ದು ಸಂವಿಧಾನಕ ಸಂಸ್ಥೆ ಅಂತಾನು ಕೇಳ್ಬೋದು ನಾಳೆ ನಿಮ್ಗೆ ಕ್ವಶನ್. ಯಾವ್ದು ಸಂವಿಧಾನಕ ಸಂಸ್ಥೆ ಅಲ್ಲಪ್ಪ ಅಂದ್ರ ನೀತಿ ಆಯೋಗ ಏನದಲ್ಲ, ಅದು ಸಂವಿಧಾನಾತ್ಮಕ ಸಂಸ್ಥೆ ಅಲ್ಲ, ಕೇವಲ ಸಲಹಾ ಸಂಸ್ಥೆ ಅದು. ಪ್ರಮುಖವಾದ ಸಂವಿಧಾನಾತ್ಮಕವಾಗಿ ಸ್ಥಾಪನೆ ಆಗಿರತಕ್ಕ ಸಂಸ್ಥೆಗಳು ಕೆಲವು ಅದಾವು. ಅದರಲ್ಲಿ ಇದನ್ನು ಒಂದು. ಎಷ್ಟನೇ ಒಂದು ವಿಧಿ ಪ್ರಕಾರ ಅಂದ್ರೆ 279A ಪ್ರಕಾರ. ನೋಡ್ರಿ, ಈಗ ಮೊದಲು ನಮ್ಮ ಸ್ಲ್ಯಾಬ್ ಎಷ್ಟಿದ್ದು ಅಂದ್ರೆ 5% ಇತ್ತು, 12% ಇತ್ತು, 18% ಇತ್ತು, ಇನ್ನೊಂದು 28% ಇತ್ತು. 4 ಸ್ಲ್ಯಾಬ್ಗಳಲ್ಲಿ ನಮ್ದು ವಸ್ತುಗಳ ಮೇಲೆ ಟ್ಯಾಕ್ಸ್ ಅನ್ನ ಹಾಕ್ತಾ ಇದ್ರು. ಈಗ ಏನ್ ಮಾಡಿದಾರೆ ಅಂತಂದ್ರೆ 12% ಕ್ಯಾನ್ಸಲ್ ಮಾಡಿ ಓನ್ಲಿ 5%ಗೆ ಅದನ್ನ ಕನ್ವರ್ಟ್ ಮಾಡಿದ್ರು. ಆಮೇಲೆ 28% ಕ್ಯಾನ್ಸಲ್ ಮಾಡಿ ಓನ್ಲಿ ಅದಕ್ಕೆ ಕನ್ವರ್ಟ್ ಮಾಡಿದ್ರು, 18%ಗೆ ಕನ್ವರ್ಟ್ ಮಾಡಿದ್ರು. ಇನ್ನೊಂತಂದ್ರೆ ಲಕ್ಸುರಿಯಸ್ ಆಗಿರ್ತಕ್ಕಂಥ ಪ್ರಾಡಕ್ಟ್ಗಳು ನೀವು ತಗೊಂಡ್ರಿ ಅಂತಂದ್ರೆ ಗೂಡ್ಸ್ಗಳು, ಏರ್ಕ್ರಾಫ್ಟ್ಗಳು ಅಂದ್ರೆ ಹೆಲಿಕಾಪ್ಟರ್, ಬಹಳಷ್ಟು ಐಷಾರಾಮಿ ಶ್ರೀಮಂತ ವ್ಯಕ್ತಿಗಳು ಖರೀದಿ ಮಾಡ್ತಕ್ಕಂಥ ವಸ್ತುಗಳು. ಆಮೇಲೆ ಕೆಲವೊಂದು ಟೊಬ್ಯಾಕೋಗಳು, ಮನುಷ್ಯನ ದೇಹಕ್ಕೆ ಹಾರ್ಮ್ಫುಲ್ ಆಗಿರ್ತಕ್ಕಂಥವುಗಳು, ಡ್ರಿಂಕ್ಸ್ಗಳು, ಟೊಬ್ಯಾಕೋಗಳನ್ನ ಅವುಗಳ ಮೇಲೆ 40% ಟ್ಯಾಕ್ಸ್ ಹಾಕ್ಯಾರ. ಈಗ ಒಟ್ಟು ಎಷ್ಟು ಸ್ಲ್ಯಾಬ್ಗಳಲ್ಲಿ ಟ್ಯಾಕ್ಸ್ ಇದೆ GST ಅಂತಂದ್ರೆ 12% ಹೋಗಿ ಏನಾಯ್ತು 5% ಬಂತು, 28% ಹೋಗಿ ಏನಾಯ್ತು 18% ಬಂತು. ಹೊಸ ಸ್ಲ್ಯಾಬ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಅದು ಯಾವ್ದಂದ್ರೆ 40% ಸ್ಲ್ಯಾಬ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಆದ್ರ ಆರೋಗ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹಾಗೂ ಲೈಫ್ಗೆ, ಈಗ ಮೊದಲು ಇನ್ಶೂರೆನ್ಸ್ ಅದು ನೀವು ಪಾಲಿಸಿ ಮಾಡಿದಾಗ GST ಕಟ್ ಆಗ್ತಿತ್ತು, ಈಗ ಒಟ್ಟು GSTನೇ ಇಲ್ಲ. ಸೊ ಲೈಫ್ ಮತ್ತು ಹೆಲ್ತ್ ಇನ್ಶೂರೆನ್ಸ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ GST ಇಲ್ಲ. ಬಟ್ ನಿಮ್ಮ ವೆಹಿಕಲ್ ಇನ್ಶೂರೆನ್ಸ್ಗೆ GST ಅದ. ಬಟ್ ಮಾನವನ ಆರೋಗ್ಯಕ್ಕೆ ಮತ್ತು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇನ್ಶೂರೆನ್ಸ್ಗಳಿಗೆ ಯಾವುದೇ GSTಗಳು ಇಲ್ಲ. ಇದು ಬಹಳಷ್ಟು ಕ್ರಾಂತಿಕಾರಿಯಾಗಿರ್ತಕ್ಕಂಥ ಬದಲಾವಣೆ ಅಂತ ಹೇಳ್ಬೋದು. ಎಲ್ಲಾ ಅತ್ಯವಶ್ಯಕ ವಸ್ತುಗಳ ಮೇಲೆ ಓನ್ಲಿ ಏನ್ ಮಾಡಿದಾರೆ ಅಂತಂದ್ರೆ 5% ಟ್ಯಾಕ್ಸ್ ಅನ್ನ ಹಾಕ್ಯಾರ. ಮನುಷ್ಯನ ಪ್ರತಿಯೊಬ್ಬರ ದಿನಬಳಕೆ ವಸ್ತುಗಳೇನದಲ್ಲ 12%, 18% ಇತ್ತು, ಅವೆಲ್ಲ ಕ್ಯಾನ್ಸಲ್ ಮಾಡಿ ಓನ್ಲಿ 5% ಟ್ಯಾಕ್ಸ್ ಹಾಕ್ಯಾರ. ಇದರಿಂದ ಎಲ್ಲಾ ವಸ್ತುಗಳ ರೇಟ್ ಏನಾಗಿದೆ ಅಂದ್ರೆ ಇವತ್ತ ಬಹಳ ಕಡಿಮೆ ಆಗಿರೋದನ್ನ ನಾವು ನೋಡ್ತೀವಿ. ರೈಟ್ ರೀ. The provision of the 6th schedule are provided under which article of Indian Constitution? ನೋಡ್ರಿ, 6th schedule ಈಗ ಬಹಳಷ್ಟು ಚರ್ಚೆಯಲ್ಲಿ ಇರ್ತಕ್ಕಂಥದ್ದು. ನಾವೆಲ್ಲ ನೋಡ್ಬೋದು, ಕೇಂದ್ರಾಡಳಿತ ಪ್ರದೇಶವಾಗಿರ್ತಕ್ಕಂಥ ಲಡಾಖ್ ಅಲ್ಲಿ ಇತ್ತೀಚೆಗೆ ಅಲ್ಲಿ ಜನರು ರ್ಯಾಲಿಯನ್ನು ಮಾಡಿ ಸರ್ಕಾರದ ವಿರುದ್ಧ ಸ್ವಯಂ ಪರಿಪೂರ್ಣತೆಗಾಗಿ ಅವರು ಒತ್ತಡ ಹೇರಿದ್ರು. ಆ ಒಂದು 6th schedule ಎದಕ್ಕೆ ಸಂಬಂಧಪಡ್ತದ? ಆರ್ಟಿಕಲ್ 330 to 330, ನೆಕ್ಸ್ಟ್ 244 to 275, ಆರ್ಟಿಕಲ್ 368 and 370, ಆರ್ಟಿಕಲ್ 239 and 240. ಯಾವ್ದಕ್ಕಿದು 6th schedule ಸಂಬಂಧಪಡ್ತ ಅಂದ್ರೆ ಆಪ್ಷನ್ ಬಿ, ಆರ್ಟಿಕಲ್ 244 to 244 and 275. ಇದು ಏನ್ ಹೇಳ್ತದಪ್ಪ? 6th schedule ಏನ್ ಹೇಳ್ತದ? ಇದು KS ಎಕ್ಸಾಮ್ಗಳಿಗೆ, ನ್ಯಾಷನಲ್ ಇಂಪಾರ್ಟೆನ್ಸ್ಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್. ಕಾನ್ಸ್ಟಿಟ್ಯೂಷನ್ ಮೇಲೂ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕ್ವಶನ್ ಬಂದ್ರೆ ಇಂಥ ಕ್ವಶನ್ ಬರ್ತಾವ. 6th schedule ಏನ್ ಹೇಳ್ತಾ ಅಂತಂದ್ರೆ, ಎಲ್ಲಿ ಬುಡಕಟ್ಟು ಜನಾಂಗದವ್ರು ಇರ್ತಾರೆ, 97%ಕ್ಕಿಂತ ಹೆಚ್ಚು ಬುಡಕಟ್ಟು ಜನಾಂಗದವ್ರು ಇದ್ರು ಅಂತಂದ್ರೆ ಅವರಿಗೆ ಸ್ವಯಂ ಆಡಳಿತ ಮಾಡಲು ಕೆಲವೊಂದಿಷ್ಟು ಸ್ವಾತಂತ್ರ್ಯವನ್ನ ನೀಡಬೇಕು ಅಂತ ಸಂವಿಧಾನದ 6th schedule ನಮಗೆ ಹೇಳ್ತದೆ. ಈ ಒಂದು 6th schedule ಪ್ರಕಾರ ಈ ಬುಡಕಟ್ಟು ಜನಾಂಗದವರು ಅವರದೇ ಆಗಿರತಕ್ಕಂಥ ಸಂಸ್ಕೃತಿ, ಅವರ ಒಂದು ಐಡೆಂಟಿಟಿ, ಅವರ ಒಂದು ಭಾಷೆ, ಅವರ ಒಂದು ಜೀವನ ಶೈಲಿ, ಅವುಗಳನ್ನ ಉಳಿಸಿ ಬೆಳೆಸ್ಕೊಂಡು ಹೋಗ್ತಕ್ಕಂಥ ಒಂದು ಸ್ವಾತಂತ್ರ್ಯವನ್ನ ಅವರು ಪಡೆದಿದ್ದಾರೆ ಅಂತ ಹೇಳ್ಬೋದು. ಸೊ ಇದನ್ನ ಸೆಲ್ಫ್ ಗವರ್ನೆನ್ಸ್ ಮೂಲಕ ಅವ್ರು ಏನ್ ಮಾಡ್ತಾರ ಅಂದ್ರೆ ಅದನ್ನ ಬೆಳೆಸ್ಕೊಂಡು ಹೋಗ್ತಿರ್ತಾರ. ಅದಕ್ಕ ಆಯಾ ಜಿಲ್ಲೆಗಳ ಎಲ್ಲಿ ಬುಡಕಟ್ಟು ಜನಾಂಗದವರು 97% ಇರ್ತಾರೋ ಅದಕ್ಕ ಅಟಾನಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ ಅಂತ ಮಾಡ್ತಾರ. ಅಟಾನಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ ಅಂದ್ರೆ ಆ ಬುಡಕಟ್ಟು ಜನಾಂಗಕ್ಕೆ ಸಂಬಂಧಪಟ್ಟವರೇ ಅದರೊಳಗೆ ಮೆಂಬರ್ ಆಗಿರ್ತಾರೆ. ಆ ಕೌನ್ಸಿಲ್ ಮೂಲಕ ಅಲ್ಲಿ ಆಡಳಿತ ನಡೀತಿರ್ತದೆ. ಸೊ ಇಂಥ ಒಂದು ವ್ಯವಸ್ಥೆ ದೇಶದ ಕೆಲವು ಜಿಲ್ಲೆಗಳಲ್ಲಿ ಈಗಾಗಲೇ ಜಾರಿಯಲ್ಲಿ ಇದೆ. 6th schedule ಅಲ್ಲಿ ಇರ್ತಕ್ಕಂಥ ಪ್ರಮುಖ ರಾಜ್ಯಗಳು ಯಾವುವು ಅಂತ ನಾಳೆ ಕ್ವಶನ್ ಬಂತು ಅಂತಂದ್ರೆ ಅಸ್ಸಾಂ, ಮೇಘಾಲಯ, ತ್ರಿಪುರಾ ಮತ್ತು ಮಿಜೋರಾಂ.
ಇಲ್ಲಿ ಬುಡಕಟ್ಟು ಜನಾಂಗದವರು ಹೊರತುಪಡಿಸಿ ಬೇರೆ ಯಾರು ಅಲ್ಲಿ ಡೆವಲಪ್ಮೆಂಟ್ ವರ್ಕ್ ಅನ್ನ ಮಾಡುವಂಗಿಲ್ಲ, ಅಗ್ರಿಕಲ್ಚರ್ ಮಾಡುವಂಗಿಲ್ಲ. ಓನ್ಲಿ ಲೋಕಲ್ ಒಂದು ಸಂಸ್ಕೃತಿಯನ್ನು ಉಳಿಸ್ಕೊಂಡು ಬೆಳೆಸಲಿಕ್ಕೆ, ಬೇರೆ ಆಧುನಿಕ ಪ್ರಭಾವ ಅದ್ರ ಮೇಲೆ ಬೀಳದ ಹಾಗೆ ಆ ಜನರ ಒಂದು ಸ್ವಯಂ ಪರಿಪೂರ್ಣತೆಯನ್ನು ಕಾಪಾಡಲಿಕ್ಕೆ ಈ ಒಂದು ಶೆಡ್ಯೂಲ್ ಅವಕಾಶ ನೀಡುತ್ತದೆ. ಬಟ್ ಈ ಕುರಿತು ಲಡಾಖ್ ನೋಡ್ರಿ, ಜಮ್ಮು ಕಾಶ್ಮೀರದಿಂದ ಇತ್ತೀಚೆಗೆ ಪ್ರತ್ಯೇಕ ಆಗಿರ್ತಕ್ಕಂಥ ಕೇಂದ್ರಾಡಳಿತ ಪ್ರದೇಶ ಇದು. ಯಾವ್ದಿದು? ಲಡಾಖ್. ಈ ಲಡಾಖ್ ಅಲ್ಲಿಯೂ ಸಹ ಬುಡಕಟ್ಟು ಜನಾಂಗದವರು ಅದಾರ. ಆ ಬುಡಕಟ್ಟು ಜನಾಂಗದವರು ತಮ್ಮ ಒಂದು ಏರಿಯಾದ ಸಂರಕ್ಷಣೆಗಾಗಿ ನಮ್ಮ ಜನಾಂಗದವರಿಂದೇ ಕೂಡಿರ್ತಕ್ಕಂಥ ಒಂದು ಸ್ವತಂತ್ರ ಸ್ವಯಂ ಪರಿಪೂರ್ಣ ಅಟಾನಮಸ್ ಆಗಿರ್ತಕ್ಕಂಥ ಒಂದು ಆಡಳಿತ ವ್ಯವಸ್ಥೆಯನ್ನ ಮಾಡಿಕೊಡ್ರಿ ಅಂತೇಳಿ ಇತ್ತೀಚೆಗೆ ಸ್ಟ್ರೈಕ್ ಮಾಡಿದ್ರು. ಈಗೇನು ನೇಪಾಳದಲ್ಲಿ ಜನ್ಜಿ ರ್ಯಾಲಿ ನಡೆದಿತ್ತಲ್ಲ, ಅದರ ಒಂದು ಪ್ರಭಾವಕ್ಕೊಳಗಾಗಿ ಅವರು ಅಲ್ಲೊಂದಿಷ್ಟು ದಾಂಧಲೆಗಳನ್ನ ಮಾಡಿದ್ರು. ಅದನ್ನ ಸರ್ಕಾರ ಮತ್ತು ಸೈನ್ಯ ಪ್ರಮುಖವಾಗಿ ಅದನ್ನ ಕಂಟ್ರೋಲ್ ಮಾಡಿದ್ರು. ಅದರ ನಾಯಕರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದ್ದಾರೆ. ಆದ್ರೆ 6th ಶೆಡ್ಯೂಲ್ ಅನ್ನೋದು ಬುಡಕಟ್ಟು ಜನಾಂಗದವರಿಗೆ ವಿಶೇಷ ಪ್ರಾಧಾನ್ಯತೆ ಕೊಡ್ತಕ್ಕಂಥ ಒಂದು ಸಂವಿಧಾನದ ಭಾಗ ಅನ್ನೋದು ನಮ್ಗೆ ಗೊತ್ತಿರಬೇಕು. ರೈಟ್? ಆರ್ಟಿಕಲ್ 275(1) ಏನ್ ಹೇಳ್ತಾ ಅಂತಂದ್ರೆ, ಪ್ರೊವೈಡ್ಸ್ ಗ್ರಾಂಟ್ ಇನ್ ಏಡ್. ನೋಡ್ರಿ, ಇಂಥ ಒಂದು ಬುಡಕಟ್ಟು ಜನಾಂಗದವರಿಗೆ ಸರ್ಕಾರ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ವಿಶೇಷವಾಗಿರ್ತಕ್ಕಂಥ ಆರ್ಥಿಕ ಅನುದಾನವನ್ನ ಕೊಡಬೇಕು. ಆ ಜನರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡುವಲ್ಲಿ ಅಥವಾ ಅವರ ಒಂದು ಹ್ಯಾಂಡಿಕ್ಯಾಪ್ ಪ್ರಾಡಕ್ಟ್ ಗಳನ್ನ ಮಾರಾಟ ಮಾಡೋದ್ರಲ್ಲಿ ಅಥವಾ ಆ ಪ್ರದೇಶದ ಅಭಿವೃದ್ಧಿಗಾಗಿ ಹಣವನ್ನ ಈ ಒಂದು ಆಡಳಿತ ವ್ಯವಸ್ಥೆಗೆ ನೀಡಬೇಕು. ಅವ್ರು ಅದನ್ನ ತಮಗ ಪ್ರಾಪರ್ ಆಗಿರ್ತಕ್ಕಂಥ ವೇದಲ್ಲಿ ಯೂಸ್ ಮಾಡ್ಕೋಬಹುದು. ಇದನ್ನ ಆರ್ಟಿಕಲ್ 275(1) ಹೇಳ್ತದೆ. 274(2) ಏನ್ ಹೇಳ್ತದೆ ಅಂದ್ರೆ ಅಟಾನಮಸ್ ಪವರ್ ಕೊಡಬೇಕು ಅಂತ ಹೇಳ್ತದೆ. ಸೊ ಇದರಡಿಯಲ್ಲಿ ಲಡಾಖ್ ಅಲ್ಲಿ ಇತ್ತೀಚೆಗೆ ಒಂದು ಡಿಮ್ಯಾಂಡ್ ಅನ್ನ ಕ್ರಿಯೇಟ್ ಮಾಡಿದ್ರು ಅವರು. ಸರಿನಾ? ಓಕೆ. 2025ರಿಂದ ವಾರ್ಷಿಕವಾಗಿ ಆಯುರ್ವೇದ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಅಕ್ಟೋಬರ್ 25, ಸೆಪ್ಟೆಂಬರ್ 23, ನವೆಂಬರ್ 5, ಆಗಸ್ಟ್ 29. ಸೊ ಕರೆಕ್ಟ್ ಆನ್ಸರ್ ಯಾವ್ದತ್ತಂದ್ರೆ ನೋಡ್ರಿ, ಆಪ್ಷನ್ ಬಿ, ಸೆಪ್ಟೆಂಬರ್ 23 ಪ್ರತಿ ವರ್ಷ ಆಯುರ್ವೇದ ದಿನವನ್ನಾಗಿ ಆಚರಣೆ ಮಾಡಲಾಗ್ತದೆ. ಯಾಕೆ ಈ ದಿನವನ್ನೇ ಸೆಲೆಕ್ಟ್ ಮಾಡಿದ್ರು ಅಂತಂದ್ರೆ, ಆಯುರ್ವೇದ ತಜ್ಞರಾಗಿರ್ತಕ್ಕಂಥ ಧನವಂತ್ರಿ ಜಯಂತಿ ಅಂದ್ರೆ ಧನವಂತ್ರಿಯವರ ಹುಟ್ಟಿದ ದಿನ ಅಂತ ಅವರನ್ನ ಗುರುತಿಸಲಾಗ್ತದ. ಅದಕ್ಕೆ ದಾಂತ್ಯರಾಸ್ ಅಂತ ಉತ್ತರ ಭಾರತದ ದೊಡ್ಡ ಪ್ರಮಾಣದಲ್ಲಿ ಅದನ್ನ ಆಚರಣೆ ಮಾಡ್ತಾರೆ. ಕೇಂದ್ರ ಆಯುಷ್ಯ ಮಂತ್ರಾಲಯದ ಅಡಿಯಲ್ಲಿ ಪ್ರತಿ ವರ್ಷ ಸೆಪ್ಟೆಂಬರ್ 23 ಏನ್ ಮಾಡಿದ್ದಾರೆ, ಆಯುರ್ವೇದ ದಿನವನ್ನಾಗಿ ಆಚರಣೆ ಮಾಡ್ಲಿಕ್ಕೆ ಈ ವರ್ಷದಿಂದ ಅನೌನ್ಸ್ ಮಾಡ್ಯಾರ. ಹಿಂಗಾಗಿ ಪರೀಕ್ಷಾ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್ ಇದು. ಈ ವರ್ಷದಿಂದ ಇದು ಅನೌನ್ಸ್ ಮಾಡಿದ್ದಾರೆ. ಈ ವರ್ಷದ ಥೀಮ್ ಏನದಪ್ಪ? ಆಯುರ್ವೇದ ಫಾರ್ ಪೀಪಲ್ ಅಂಡ್ ಪ್ಲಾಂಟ್. ಈ ವರ್ಷದ 2025ನೇ ಸಾಲಿನ ಪ್ರಥಮ ಆಯುರ್ವೇದ ದಿನಾಚರಣೆಯ ಥೀಮ್ ಏನಿದೆ ಅಂತಂದ್ರೆ ಆಯುರ್ವೇದ ಫಾರ್ ಪೀಪಲ್ ಅಂಡ್ ಪ್ಲಾಂಟ್ ಅಂತ ಹೇಳಿ ಥೀಮ್ ಅನ್ನ ಇದು ಹೊಂದಿದೆ ಅಂತ ಹೇಳ್ಬೋದು. ಭಾರತದ ಯಾವ ಪ್ರದೇಶವನ್ನು ಅನ್ವೇಷಿಸಲು ವಿದೇಶ ಹಕ್ಕುಗಳನ್ನು ಪಾಲಿಮೆಟಾಲಿಕ್ ಸಲ್ಫೈಡ್ಗಳು ಪಡೆದುಕೊಂಡಿವೆ? ನೋಡ್ರಿ, ಯಾವ ಒಂದು ಪ್ರದೇಶವನ್ನ ಅನ್ವೇಷಿಸಲಿಕ್ಕೆ ಈ ಪಾಲಿಮೆಟಾಲಿಕ್ ಸಲ್ಫೈಡ್ಗಳನ್ನ ನೀಡಲಾಗಿದೆ? ಯಾವುದು? ಕಾರ್ಲ್ಸ್ಬರ್ಗ್ ರಿಡ್ಜ್, ಮಿಡ್ ಅಟ್ಲಾಂಟಿಕ್ ರಿಡ್ಜ್, ಅಫರ್ ಟ್ರಿಪಲ್ ಜಂಕ್ಷನ್, ಮರೀನಾ ಟ್ರೆಂಚ್. ನೋಡ್ರಿ, ಭಾರತ ಈ ಪಾಲಿಮೆಟಾಲಿಕ್ ಸಲ್ಫೈಡ್ಗಳನ್ನ ಸಂಶೋಧನೆ ಮಾಡ್ಲಿಕ್ಕೆ ಒಂದಿಷ್ಟು ಪ್ರದೇಶನ ಗುರುತಿಸಲ್ಪಟ್ಟದ. ಯಾವ ಪ್ರದೇಶಗಳನ್ನ? ಈ ಒಂದು ಅತ್ಯಂತ ರೇರ್ ಆಗಿ ಸಿಗ್ತಕ್ಕಂತ ಒಂದು ಖನಿಜಾಂಶಗಳು. ಇಂಥ ಖನಿಜಾಂಶಗಳನ್ನ ಪತ್ತೆ ಹಚ್ಚಲಿಕ್ಕೆ, ಸಂಶೋಧನೆ ಮಾಡ್ಲಿಕ್ಕೆ ಒಂದಿಷ್ಟು ಪ್ರದೇಶವನ್ನ ಭಾರತ ಗುರುತಿಸಲ್ಪಟ್ಟದು. ಅಂತ ವಿಶೇಷ ಹಕ್ಕನ್ನ ಭಾರತ ಯಾವ ಪ್ರದೇಶದಲ್ಲಿ ಮಾಡ್ತಾ ಇದೆ, ಹೊಂದಿದೆ? ಆಪ್ಷನ್ ಎ, ಕಾರ್ಲ್ಸ್ಬರ್ಗ್ ರಿಡ್ಜ್. ಯಾವ್ದಿದ್ರಿ? ಕಾರ್ಲ್ಸ್ಬರ್ಗ್ ರಿಡ್ಜ್ ಅಂತ ಕರಿತೀವಿ. ಇಂಟರ್ನ್ಯಾಷನಲ್ ಸೀಬೆಡ್ ಅಥಾರಿಟಿಯಿಂದ ಇದು ಮಿನಿಸ್ಟ್ರಿ ಆಫ್ ಅರ್ತ್ ಅಂಡ್ ಸೈನ್ಸ್ ಇವರಿಗೆ ಈ ಪ್ರಶಸ್ತಿ, ಈ ಒಂದು ಇದನ್ನ ನೀಡಲಾಗಿದ್ದು. ಫಸ್ಟ್ ಕಂಟ್ರಿ ಟು ಹೋಲ್ಡ್. ನೋಡ್ರಿ, ಈ ಒಂದು ಅವಕಾಶ ಪಡೆದಿರ್ತಕ್ಕಂಥ ಜಗತ್ತಿನ ಮೊದಲ ದೇಶ ಯಾವ್ದಪ್ಪ ಅಂದ್ರೆ ಭಾರತ. ನೋಡ್ರಿ, ಈ ಪಾಲಿಮೆಟಾಲಿಕ್ ಸಲ್ಫೈಡ್ಗಳನ್ನ ಸಂಶೋಧನೆ ಮಾಡಲಿಕ್ಕೆ ಭಾರತ ಸರ್ಕಾರ ಮುಂದಾಗಿದೆ. ಈ ಪಾಲಿಮೆಟಾಲಿಕ್ ಸಲ್ಫೇಟ್ಗಳ ಇದು ಯಾವುವು ಅಂತಂದ್ರೆ ನೋಡ್ರಿ, ಜಿಂಕ್, ಕಾಪರ್, PB, ಆಮೇಲೆ AG, AU ಇವೆಲ್ಲ ಸಲ್ಫರ್ ವಿತ್ ಸಲ್ಫರ್. ಮೋಸ್ಟ್ಲಿ ಅಂಡರ್ ಓಷಿಯನ್ ಫ್ಲೋರ್. ಹೆಚ್ಚಾಗಿ ಎಲ್ಲಿ ಸಿಗ್ತದೆ ಅಂದ್ರೆ ಸಮುದ್ರದ ತಳಭಾಗದಲ್ಲಿ ಸಿಗ್ತದೆ. ಉದಾಹರಣೆಗೆ ಇದಕ್ಕೆ ಏನ್ ಕರೀತಾರೆ ಅಂದ್ರೆ ಕಾರ್ಲ್ಸ್ಬರ್ಗ್ ರಿಡ್ಜ್ ಅಂತ ಕರೀತಾರೆ. ಅಲ್ಲಿ ಹೋಗಿ ಇದನ್ನ ಪತ್ತೆ ಹಚ್ಚತಕ್ಕಂತ, ಸಂಶೋಧನೆ ಮಾಡ್ತಕ್ಕಂತ ಒಂದು ಅವಕಾಶ ಭಾರತ ಸರ್ಕಾರಕ್ಕೆ ಬಂದಿದೆ ಅಂತ ಹೇಳ್ಬೋದು.
ನೋಡ್ರಿ, ಸಮುದ್ರದ ತಳಭಾಗದಲ್ಲಿ ಇಲ್ಲಿ ಭಾರತದ ಪಶ್ಚಿಮದಲ್ಲಿ ಬರ್ತಕ್ಕಂಥ ಅರಬ್ಬಿ ಸಮುದ್ರ ಏನ್ ಬರ್ತದ, ಆಫ್ರಿಕಾದ ಅಂಚಿನಲ್ಲಿ ಬರುವಾಗ ಈ ಇಂಟರ್ನ್ಯಾಷನಲ್ ಒಂದು ಓಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಭಾಗ ಇದು. ಇದನ್ನ ಇಲ್ಲಿ ಏನೇ ನಾವು ಮಾಡ್ಬೇಕಾಗಿತ್ತಂದ್ರು ಅಂತಾರಾಷ್ಟ್ರೀಯ ಒಂದು ಒಪ್ಪಿಗೆಯನ್ನ ಪಡೀಲೇಬೇಕಾಗ್ತದೆ. ಈ ಕಾಲ್ಸ್ಬರ್ಗ್ ರಿಡ್ಜ್ ನಾರ್ತನ್ ಸೆಕ್ಷನ್ ಆಫ್ ಸೆಂಟ್ರಲ್ ಇಂಡಿಯನ್ ರಿಡ್ಜ್ ಅಂದ್ರೆ ನಮ್ಮ ಒಂದು ಭಾರತದ ಜಲಭಾರ ಪ್ರದೇಶ ಒಳಗನೆ ಬರ್ತದ. ಡೈವರ್ಜೆಂಟ್ ಟೆಕ್ನಾಟಿಕ್ ಪ್ಲೇಟ್ ಬೌಂಡ್ರಿ ಅಂದ್ರೆ ಎರಡು ಪ್ರಮುಖ ಒಂದು ಭೂ ಫಲಕಗಳಿರ್ತಾವ ನೋಡ್ರಿ. ಇಡೀ ಭೂಮಿ ಹೆಂಗಾಗ್ಯದ ಅಂದ್ರೆ ಒಂದು ಫುಟ್ಬಾಲ್ ಪ್ಲೇಟ್ಗಳು ಜಾಯಿಂಟ್ ಆದಂಗ್ ಜಾಯಿಂಟ್ ಆಗ್ಯದ. ಇಂಥ ಭೂ ಫಲಕಗಳು ಏನಾಗ್ತಾವ ಅಂದ್ರ ಅವಾಗ ಏನಾಗ್ತಿರ್ತಾವ, ಫಲಕಗಳು ದೂರ ಸರಿತಿರ್ತಾವು, ಕೆಲವೊಂದ್ಸಲ ಸಮೀಪ ಬರ್ತಿರ್ತಾವ. ಈ ಫಲಕಗಳ ನಡುವೆ ವಿಘಟನೆ ಆಗ್ಲಿಕ್ಕೆ ಕಾರಣ ಏನಪ್ಪಾ ಅಂದ್ರ ಭೂಮಿಯ ಅಂತರಾಳದಲ್ಲಿ ಇರ್ತಕ್ಕಂಥ ಶಿಲಾಪಾಕ. 60 ಕಿಲೋಮೀಟರ್ ಆಳಕ್ಕ ಭೂಮಿ ಆಳದಲ್ಲಿ ಹೋದ್ವಿ ಅಂತಂದ್ರ ಭೂಮಿ ಒಳಗಿನ ಶಿಲೆಗಳು ಕರದ್ ಏನಾಗ್ತಾವ ಅಂದ್ರ ಶಿಲಾಪಾಕಗಳಾಗ್ತಾವ. ಈ ಶಿಲಾಪಾಕಗಳು ಹಿಂಗ ಮೇಲೆ ಬರ್ಲಿಕ್ಕೆ ಒತ್ತಡ ಉಂಟು ಮಾಡ್ತಾವ. ಒತ್ತಡ ಉಂಟಾಗಿ ಇಲ್ಲಿ ಏನಾದ್ರೂ ಬಿರುಕು ಕಂಡು ಬತ್ತಂದ್ರ ಇಲ್ಲಿ ಶಿಲಾಪಾಕ ಬಿಟ್ಟು ಈ ಭಾಗದಲ್ಲಿ ಭೂಮಿ ಅಂತರಾಳದಲ್ಲಿ ಇರ್ತಕ್ಕಂಥ ಅನೇಕ ರೇರ್ ಖನಿಜಗಳು ಏನಾಗ್ತಾವ ಅಂದ್ರ ಹೊರಗೆ ಬರ್ತಾವ ನಮಗ. ಅದು ಸಮುದ್ರ ತಳಭಾಗದಲ್ಲಿ ಅದು ಅದ್ರ ಥಿಕ್ನೆಸ್ ಏನಾಗಿರುತ್ತೆ ಅಂದ್ರೆ ಕಡಿಮೆ ಇರ್ತದೆ. ಹಂಗಾಗಿ ಸಮುದ್ರ ತಳಭಾಗದಲ್ಲಿ ಹೋಗಿ ಅದನ್ನ ಸಂಶೋಧನೆ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನ ಭಾರತ ಸರ್ಕಾರ ಆರಂಭಿಸಿದೆ ಅಂತ ಹೇಳ್ಬೋದು. ನೋಡ್ರಿ, ಈಗ ಶಿಲಾಪಾಕ ಹೊರಗೆ ಬಂತಂದ್ರ ಈ ಪ್ರದೇಶದಲ್ಲಿ ಭೂಕಂಪ ಆಗ್ತದ, ಜ್ವಾಲಾಮುಖಿ ಆಗ್ತದ. ಸೊ ಸಮುದ್ರದಲ್ಲಿ ಅಲೆಗಳು ಉಕ್ಕೇರಿ ಅಲ್ಲೇನಾಗ್ತಾವ ಅಂದ್ರೆ ಸಮುದ್ರ ತಳಭಾಗದಲ್ಲಿ ಇದು ಆಯ್ತಂದ್ರ ಸುನಾಮಿ ಅಂತ ಅಲೆಗಳು ಏನಾಗ್ತಾವ ಇಲ್ಲಿ ಉಂಟಾಗ್ತಾವು. ಸೊ ಇದರಿಂದ ಪ್ರಕೃತಿ ವಿಕೋಪಗಳು ಇಲ್ಲಿ ಏನಾಗ್ತಾವ ಅಂದ್ರೆ ಸಂಭವಿಸ್ತಾವ ಅಂತ ಹೇಳ್ಬೋದು. ಇಂಥ ಅಪಾರವಾಗಿರ್ತಕ್ಕಂಥ ಬೆಲೆ ಬಾಳ್ತಕ್ಕಂಥ ರೇರ್ ಖನಿಜಗಳು ಸಮುದ್ರ ತಳಭಾಗದಲ್ಲಿ ಅದಾವು. ಅದನ್ನು ಪತ್ತೆ ಹಚ್ಚಲಿಕ್ಕೆ ಭಾರತ ಸರ್ಕಾರ ಹೀಗೆ ಮುಂದಾಗಿದೆ ಅಂತ ಹೇಳ್ಬೋದು. ಸೆಂಟ್ರಲ್ ಇಂಡಿಯನ್ ರಿಡ್ಜ್ ಅಂತ ಕರೀತಾರೆ ಇದಕ್ಕೆ. ಇದು ಕಾಲ್ಸ್ಬರ್ಗ್ ರಿಡ್ಜ್ ಅಂತ ಕರೀತಾರೆ. ಸೊ ಈ ಭಾಗದಲ್ಲಿ ಭಾರತ ಈ ಸದ್ದ ಸಂಶೋಧನೆಯನ್ನ ಆರಂಭಿಸಿದೆ. ಇಲ್ಲಿ ನೋಡ್ರಿ, ಇಲ್ಲಿ ಭಾರತದ, ಇಲ್ಲಿ ಆಫ್ರಿಕಾ, ಇಲ್ಲಿ ಯಮನ್ ಕೊಲ್ಲಿ ಬರ್ತದ. ಸೊ ಈ ಭಾಗದಲ್ಲಿ ಇದೇನಾಗಿದೆ ಅಂದ್ರೆ ನೋಡ್ರಿ, ಇಲ್ಲಿ ಮಡಗಾಸ್ಕರ್ ದ್ವೀಪ ಅಂತ ರೈಟ್ರಿ. 2025-26ನೇ ಸಾಲಿನ ದುಲೀಪ್ ಟ್ರೋಫಿಯನ್ನ ಯಾವ ತಂಡವು ಗೆದ್ದಿದೆ? ಸೌತ್ ಜೋನ್, ಸೆಂಟ್ರಲ್ ಜೋನ್, ನಾರ್ತ್ ಜೋನ್ ಅಂಡ್ ವೆಸ್ಟರ್ನ್ ಜೋನ್. ಸೊ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ನೋಡ್ರಿ, ಕ್ರಿಕೆಟ್ ಅಲ್ಲಿ ನಡೀತಾ ಇರ್ತದೆ. ದುಲೀಪ್ ಟ್ರೋಫಿ ಯಾವಾಗ ಸಂಬಂಧಪಟ್ಟಿದೆ ನೋಡ್ರಿ. ಈ ಸಲ ಕೇಂದ್ರ ಸರ್ಕಾರದ ಎಷ್ಟು ಎಕ್ಸಾಮ್ ಆಗ್ಯಾವ ಈಗ 2025ರಲ್ಲಿ ಸ್ಪೋರ್ಟ್ಸ್ ರಿಲೇಟೆಡ್ ಕ್ವಶನ್ಗಳೇ ಜಾಸ್ತಿ ಕೇಳ್ಯಾರ. ಅದಕ್ಕೆ ನೀವು ಯಾರು CGL, CHSL, ಗ್ರೂಪ್ ಡಿ ಬರ್ಯಾಕತ್ತಿರಲ್ಲ ಅವರು ಸ್ಪೋರ್ಟ್ಸ್ ರಿಲೇಟೆಡ್ ಕಂಟೆಂಟ್ ಅನ್ನ ಜಾಸ್ತಿ ಓದ್ರಿ. ಆಮೇಲೆ ಪ್ರಶಸ್ತಿ ಮತ್ತು ಪುರಸ್ಕಾರಗಳನ್ನ ಜಾಸ್ತಿ ಓದ್ರಿ. ಫೇಮಸ್ ಪರ್ಸನ್ಸ್ ಇನ್ ನ್ಯೂಸ್ ಅಂತದಲ್ಲ ಅದನ್ನ ಜಾಸ್ತಿ ಓದ್ರಿ. ರೈಟ್ ರೀ. ದುಲೀಪ್ ಟ್ರೋಫಿ ಇದು ಕ್ರಿಕೆಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಟ್ರೋಫಿ ಆಗಿದ್ದು ನೋಡ್ರಿ, ಇದರ ವಿನ್ನರ್ ಯಾರತ್ತಂದ್ರ ಸೆಂಟ್ರಲ್ ಜೋನ್. ಯಾವ್ದಿದು? ಸೆಂಟ್ರಲ್ ಜೋನ್. ಸೆಕೆಂಡ್ ರನ್ನರ್ ಅಪ್ ಯಾರದಾರತ್ತಂದ್ರ ಸೌತ್ ಜೋನ್. ಅದು ಸಿರಾನ್ ಜೈನ್ ಪ್ಲೇಯರ್ ಆಫ್ ದ ಸೀರೀಸ್ ಅಂತ ಯಾರನ್ನ ಕರೆಯಲಾಗ್ತಂದ್ರ ಸಿರಾನ್ಸ್ ಜೈನ್ ಅವರನ್ನ ಪ್ಲೇಯರ್ ಆಫ್ ದ ಸೀರೀಸ್ ಅಂತ ಹೇಳಿ ಅವರನ್ನ ಗುರುತಿಸಲಾಗಿದೆ ಅಂತ ಹೇಳ್ಬೋದು. ಸೆಂಟ್ರಲ್ ಜೋನ್ ದ ಪ್ರತಿ ವರ್ಷ ವಿಶ್ವ ಓಝೋನ್ ದಿನವನ್ನು ಯಾವ ದಿನ ಆಚರಿಸುತ್ತಾರೆ? ಸೆಪ್ಟೆಂಬರ್ 16 ಪ್ರತಿ ವರ್ಷ ವಿಶ್ವ ಓಝೋನ್ ದಿನ ಅಂತೇಳಿ ಆಚರಣೆ ಮಾಡ್ತಾರೆ. ಈ ವರ್ಷದ ಥೀಮ್ ಏನಿದೆ ಅಂತಂದ್ರ ಫಾರ್ಮ್ ಸೈನ್ಸ್ ಟು ಗ್ಲೋಬಲ್ ಆಕ್ಷನ್. ಫಾರ್ಮ್ ಸೈನ್ಸ್ ಟು ಗ್ಲೋಬಲ್ ಆಕ್ಷನ್ ಅಂತಕ್ಕಂಥ ಥೀಮ್ ಅನ್ನ ಈ ಬಾರಿ ಹೊಂದಿದೆ ಅಂತ ಹೇಳ್ಬೋದು. ಓಝೋನ್ ಲೇಯರ್ ನೋಡ್ರಿ, ಇದು ನಮ್ಮ ಭೂಮಿಯ ಸುತ್ತ ಏನಾಗಿದೆ ಅಂದ್ರೆ ಹಿಂಗು ವಾತಾವರಣದಲ್ಲಿ ಪದರಗಳದಾವ್, ವಾಯು ಪದರಗಳದಾವ್. ಇದಕ್ಕ ಟ್ರೋಪೋಸ್ಫಿಯರ್ ಅಂತ ಕರಿತೀವಿ, ಕೆಳಗಿರೋದು ಪರಿವರ್ತನ ಮಂಡಲ. ಎರಡನೇದ್ದು ಸ್ಥರ ಮಂಡಲ, ಮೂರನೇದ್ದು ಮಧ್ಯ ಮಂಡಲ, ನಾಲ್ಕನೇದ್ದು ಅಯಾನು ಮಂಡಲ. ಭೂಮಿ ಮ್ಯಾಗ ಹಿಂಗ 5 ವಾಯುಮಂಡಲ ವಲಯಗಳದಾವ್. ಅದ್ರ ಮ್ಯಾಗ ಏನದಂದ್ರೆ ಎಕ್ಸಾಸ್ಫಿಯರ್, ರೈಟ್, ಬಾಹ್ಯ ಮಂಡಲ. ಪರಿವರ್ತನ ಮಂಡಲ, ಸ್ಥರ ಮಂಡಲ, ಮಧ್ಯ ಮಂಡಲ, ಅಯಾನು ಮಂಡಲ, 5ನೇದ್ದು ಬಾಹ್ಯ ಮಂಡಲ. ಹಿಂಗ ಒಟ್ಟ ಎಷ್ಟು ವಲಯಗಳದಾವಪ್ಪ ವಾಯುಮಂಡಲದಲ್ಲಿ ಅಂತಂದ್ರೆ 5 ಪದರಗಳದಾವ್. ಅದರ ಒಂದು ಪದರ ಯಾವ್ದಪ್ಪ ಅಂತಂದ್ರ ಸ್ಟ್ರಾಟೋಸ್ಫಿಯರ್ ಅಥವಾ ಪರಿವರ್ತನ ಮಂಡಲ ಅಂತ ಕರಿತೀವಿ. ಈ ಪರಿವರ್ತನ ವಲಯದೊಳಗ ಭೂಮಿಯನ್ನ ರಕ್ಷಣೆ ಮಾಡಿರ್ತಕ್ಕಂಥ ಒಂದು ಪದರ ಅದ. ಈ ಪದರಿಗೆ ನಾವೇನ್ ಕರಿತೀವಿ ಅಂದ್ರ ಓಝೋನ್ ಪದರು ಅಂತ ಕರಿತೀವಿ. ಈ ಓಝೋನ್ ಪದರು ಯಾವ್ದ್ರಿಂದ ರಚನೆ ಆಗಿದೆ ಅಂದ್ರ ಆಮ್ಲಜನಕದ ಕಣಗಳಿಂದ, O3 ಕಣಗಳಿಂದ ಇದೇನಾಗಿದೆ ಅಂದ್ರೆ ರಚನೆ ಆಗ್ಯದ. ಸೊ ಈ O3 ಕಣಗಳಿಗೆ ಏನಾಗ್ತದೆ ಅಂದ್ರೆ ಒಂದಕ್ಕೊಂದು ಕಣಗಳು ಸೂರಿ ಸೂರ್ಯನಿಂದ ಬರ್ತಕ್ಕಂಥದ್ದು ಏನ್ ಬಿಸಿಲು ಬರ್ತದಲ್ಲ ಆ ಬಿಸಿಲನ್ನ ಸೋಸ್ತದ. ಸೋಸಿ ನಮಗ್ ಭೂಮಿಗೆ ಎಷ್ಟು ಬಿಡ್ತಂದ್ರೆ
ಬರೀ 8% ಬಿಸಿಲನ್ನ ಮಾತ್ರ ಭೂಮಿಗೆ ಬಿಡ್ತದ. ಅಕಸ್ಮಾತ್ ಈ ಪದರ ಇದ್ದಿದ್ದಿಲ್ಲಪ್ಪ, ಇದಕ್ಕೆ ಭೂಮಿಯ ಛತ್ರಿ ಅಂತ ಕರೀತಾರೆ. ಇದಕ್ಕೆ ಓಝೋನ್ ಪದರಿಗೆ ಏನ್ ಕರೀತಾರೆ? ದೇವ್ರ ಎಂತ ಸೃಷ್ಟಿ ಮಾಡ್ಯಾನಪ್ಪ ಅಂದ್ರ ಭೂಮಿ ಮೇಗೆಲ್ಲ ಒಂದು ರಕ್ಷಣಾ ಕವಚವನ್ನಾಗಿ ಮಾಡ್ಯಾನ ಓಝೋನ್ ಲೇಯರ್. ಅಕಸ್ಮಾತ್ ಓಝೋನ್ ಪದರ ಇದ್ದಿದ್ದಿಲ್ಲ ಅಂದ್ರ ಸೂರ್ಯನ ಕಿರಣಗಳು ನೇರವಾಗಿ ನಮ್ಮ ಮೈ ಮ್ಯಾಗ ಬಂದ್ ಬಿದ್ರೆ ಎಲ್ಲಿ ಸೂರ್ಯನ ಬಿಸಿಲು ಬೀಳ್ತೋ ಅಲ್ಲಿ ಮೈ ಸುಟ್ಟೆ ಬಿಡ್ತೈತಿ. ನಮ್ದು ಮೈ ಎಲ್ಲ ಗಿಚ್ಚುಗಳಿಗೆ ಆಡ್ತಾ ಇತ್ತು. ಬಟ್ ಓಝೋನ್ ಪದರ ಇವತ್ತು ನಮ್ಮೆಲ್ಲ ಜೀವಿಗಳನ್ನ, ಜೀವ ಸಂಕುಲವನ್ನ ರಕ್ಷಣೆ ಮಾಡ್ಯಾರ. ಆದ್ರೆ ಇವತ್ತು ಆ ಓಝೋನ್ ಕಣಕ್ಕೆ ಏನಾಗಿದೆ ಅಂದ್ರೆ ಅಪಾಯ ಬರ್ಲಾಕತ್ತ. ಏನ್ ಅಪಾಯ ಬರಾಕತ್ತದಪ್ಪ? ಆಮ್ಲಜನಕದ ಕಣಗಳು ಒಂದಕ್ಕೊಂದ್ ಹಿಂಗ್ ಜಾಯಿಂಟ್ ಆಗಿರ್ತಾವ. ಹೆಂಗ್ ಬೆಂಡ್ ನೋಡಿರ್ತಿರಲ್ಲ ನೀವು, ಥರ್ಮಕೋಲ ಒಂದಕ್ಕೊಂದ್ ಹೆಂಗ್ ಜಾಯಿಂಟ್ ಆಗಿರ್ತಾವಲ್ಲ ಹಂಗ್ ಜಾಯಿಂಟ್ ಆಗಿರ್ತಾವ. ಬಟ್ ಆ ಪದರ ಏನಾಗ್ತದ ಅಂದ್ರ ಕೆಲವೊಂದು ವಿಷಕಾರಿಯಾಗಿರ್ತಕ್ಕಂಥ ಅನಿಲಗಳು ಹೋಗಿ ಅದಕ್ಕೆ ಟಚ್ ಆದವು ಅಂದ್ರೆ ಅದು ಕರಗ್ತಂದ್ರ ಆ ಪದರ ಏನಾಗ್ತದ? ತೆಳ್ಳಗಾಗಿ ಹರಿತದ, ಹೋಲ್ ಬೀಳ್ತದ. ಆ ಹೋಲ್ನಾಗ ಬಿಸಿಲು ಬಂತಂದ್ರ ಭೂಮಿ ಮ್ಯಾಗ ವಿನಾಶ ಚಾಲು ಆಗ್ತದ. ಜಾಗತಿಕ ಒಂದು ಉಷ್ಣಾಂಶ ಪ್ರಮಾಣ, ತಾಪಮಾನ ಹೆಚ್ಚಾಗ್ತದೆ. ಸೊ ಅದಕ್ಕೆ ಕಾರಣ ಏನಪ್ಪಾ ಅಂತಂದ್ರ ಹಾರ್ಮ್ಫುಲ್ ಅಲ್ಟ್ರಾವೈಲೆಟ್ ರೇಡಿಯೇಷನ್ಗಳು. ಈ ಅಲ್ಟ್ರಾವೈಲೆಟ್ ರೇಡಿಯೇಷನ್ ಗಳನ್ನ ಕಂಟ್ರೋಲ್ ಮಾಡಬೇಕು ಅಂತ ಹೇಳಿಸಿಂದ ಮಾಂಟ್ರಿಯಲ್ ಸಮಾವೇಶ 1987ರಲ್ಲಿ ಮಾಂಟ್ರಿಯಲ್ ಸಮಾವೇಶ ನಡೀತು. ಈ ಸಮಾವೇಶದಲ್ಲಿ ಏನ್ ತೀರ್ಮಾನಕ್ಕೆ ಬಂದ್ರಂದ್ರೆ ಓಝೋನ್ ಅಕ್ಕ ಅಪಾಯಕಾರಿ ಅನಿಲಗಳನ್ನ ಬಿಡ್ತಕ್ಕಂತ ಇಂಡಸ್ಟ್ರಿಗಳನ್ನ, ಕೈಗಾರಿಕೆಗಳನ್ನ ಇವೆಲ್ಲ ಬಂದ್ ಮಾಡಬೇಕು ಅಂತ ಹೇಳಿಸಿಂದ ಡಿಸೈಡ್ ಮಾಡಿದ್ರು. ಅದಕ್ಕೆ ಎಲ್ಲಾ ದೇಶಗಳು ಇದಕ್ಕೆ ಪ್ರಯತ್ನ ಮಾಡ್ಬೇಕು, ಇಲ್ಲಾಂದ್ರ ಭೂಮಿ ಮ್ಯಾಗ ಜೀವಿಗಳೇ ಒಂದೊಂದು ಕಾಲದಲ್ಲಿ ಮುಂದೆ ನಾಶ ಆಗಿ ಹೋಗುವಂತ ಚಾನ್ಸ್ ಅದು. ಅದನ್ನು ತಡೆಗಟ್ಟಲಿಕ್ಕೆ ಇಂಥ ವಿಷಕಾರಿ ಅನಿಲಗಳನ್ನ ಬಿಡುಗಡೆ ಆಗೋದನ್ನ ತಡೆಗಟ್ಟಬೇಕು. ಯಾವ ವಿಷಕಾರಿ ಅನಿಲಗಳು? ಒಂದನೇದಾಗಿ ಏರೋಸೋಲ್ಸ್, ಆಮೇಲೆ ಕ್ಲೋರೋಫ್ಲೋರೋ ಕಾರ್ಬನ್ಗಳು, ಹ್ಯಾಲೋನ್ಸ್. ಇವೆಲ್ಲ ಏನಪ್ಪಾ ಅಂತಂದ್ರ ಓಝೋನ್ ಪದರಿಗೆ ಅಪಾಯವನ್ನ ತಂದೊಡ್ಲಕತ್ತಾವು. ಮತ್ತೆ ಇವು ಎಲ್ಲಿ ಜನರೇಟ್ ಆಗ್ತಾವ ಇಂಥ ಅನಿಲಗಳು? ದೊಡ್ಡ ದೊಡ್ಡ ಕೈಗಾರಿಕೆಗಳಲ್ಲಿ, ಆಮೇಲೆ ನಾವೇನು ಫ್ರಿಡ್ಜ್ ಯೂಸ್ ಮಾಡ್ತೀವಲ್ರಿ, ಫ್ರಿಡ್ಜ್ಗಳಲ್ಲಿ, ಕೂಲಿಂಗ್ AC-ಗಳಲ್ಲಿ, ಆಮೇಲೆ ಕೋಲ್ಡ್ ಸ್ಟೋರೇಜ್ಗಳಲ್ಲಿ, ಇವೆಲ್ಲ ಏನಂತಂದ್ರೆ ಇಂಥ ಒಂದು ವಿಷಕಾರಿಯಾಗಿರ್ತಕ್ಕಂಥ ಅನಿಲಗಳು ಹೊರಸೂಸಿ ಅವು ನೇರವಾಗಿ ಹೋಗಿ ಓಝೋನ್ ಪದರಿಗೆ ತಡ್ತಾವು. ಹಿಂಗ ಓಝೋನ್ ಪದರು ಕ್ರಮೇಣ ಹೋಯ್ತಂದ್ರ ನಮಗೆ ಭವಿಷ್ಯದಲ್ಲಿ ಭೂಮಿ ಮ್ಯಾಗ ಯಾವುದೇ ಜೀವಿಗಳು ಬದುಕಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಅದಕ್ಕೆ ಜಗತ್ತಿನಲ್ಲಿ ಇಂಥ ಪ್ರಯತ್ನಗಳು ನಡೀತಾ ಇದಾವೆ. ಪ್ರತಿ ವರ್ಷ ಸೆಪ್ಟೆಂಬರ್ 16 ಓಝೋನ್ ದಿನವನ್ನಾಗಿ ಆಚರಣೆ ಮಾಡಲಾಗ್ತಾ ಇದೆ ಅಂತ ಹೇಳ್ಬೋದು. ಆತ್ಮೀಯರೇ, ಇನ್ನೊಂದ್ಸಲ ನಾನು ಇದನ್ನ ಹೇಳ್ತಾ ಇದ್ದೀನಿ, ನಾನೇ ಬರೆದಿರ್ತಕ್ಕಂಥ ಇವೆರಡು ಪುಸ್ತಕಗಳು, ಮೆಂಟಲ್ ಎಬಿಲಿಟಿ ಮತ್ತು ಮ್ಯಾಥ್ಸ್, ಜನರಲ್ ಮೆಂಟಲ್ ಎಬಿಲಿಟಿ, ಜನರಲ್ ಮ್ಯಾಥ್ಸ್, ಇವೆರಡೂ ಪುಸ್ತಕಗಳು ಏನಿದಾವೆ ಅಂದ್ರೆ 100% ಮ್ಯಾಥ್ಸ್ ಸಿಲೆಬಸ್ ಇದೆ, 100% ಮೆಂಟಲ್ ಎಬಿಲಿಟಿ ಇದೆ. ಪ್ರತಿಯೊಂದು ಅಧ್ಯಾಯದ ಮೇಲೆ ಯೂಟ್ಯೂಬ್ QR ಕೋಡ್ ಇದಾವೆ. QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿದ್ರೆ ವಿಡಿಯೋ ನೋಡ್ಬೋದು. ಹಿಂದಿನ ಎಲ್ಲ ಎಕ್ಸಾಮ್ಗಳ ಒಂದು ಪ್ರೀವಿಯಸ್ ಕ್ವಶನ್ ಡಿಸ್ಕಷನ್ ಮಾಡಿದ್ದೀನಿ, ಡಿಟೇಲ್ ಆಗಿ ಆನ್ಸರ್ಸ್ ಅನ್ನು ಸಾಲ್ವ್ ಮಾಡಿದೀವಿ. ಸೊ 100% ಸಿಲೆಬಸ್ ಇರ್ತಕ್ಕಂಥ ಈ ಪುಸ್ತಕಗಳು ಎಲ್ಲ ಸಪ್ನಾ ಬುಕ್ ಹೌಸ್ಗಳಲ್ಲಿ, ಧಾರವಾಡ ಸಿದ್ದೇಶ್ವರ ಬುಕ್ ಸ್ಟಾಲ್ದಲ್ಲಿ, ವಿರಾಜ್ ಬುಕ್ ಸ್ಟಾಲ್ದಲ್ಲಿ, ಹಾಗೂ ಬೆಂಗಳೂರಿನ ಅವೆನ್ಯೂ ರೋಡ್ ಅಲ್ಲಿ ಇರ್ತಕ್ಕಂಥ ಸತ್ಯಂ ಪಬ್ಲಿಕೇಶನ್ ದಲ್ಲಿ ಎಲ್ಲ ಕಡೆ ಪುಸ್ತಕ ಸಿಗ್ತವೆ. ಸೊ ಪುಸ್ತಕವನ್ನು ನೀವು ತಗೋಬಹುದು. ಇದು ಮುಂಬರುವಂತ ಎಲ್ಲ ಎಕ್ಸಾಮ್ಗಳಿಗೆ ಹೆಲ್ಪ್ ಆಗ್ತದ. ಯಾರು ಸ್ಪರ್ಧಾತ್ಮಕ ಪರಿಸ್ಥಿತಿ ಬರಿತಾ ಇದ್ದೀರಿ, ಪ್ರತಿಯೊಬ್ಬರ ಹತ್ರ ಇವೆರಡು ಪುಸ್ತಕ ಇರಲೇಬೇಕು ಅಂತ ಒಂದು ಫೇಮಸ್ ಪುಸ್ತಕಗಳು ಇವಾಗಿದ್ದಾವೆ. ಒಂದ್ ವೇಳೆ ಪುಸ್ತಕ ಬೇಕು ಅಂತಂದ್ರೆ ಇಲ್ಲಿ ಕೊಟ್ಟಿರುವಂತ ನಂಬರ್ ಅದು ನೋಡ್ರಿ, 8618748199. ಈ ನಂಬರ್ಗೆ ಒಂದು ಮೆಸೇಜ್ ಹಾಕಿ, ನಾನು ಈ ಪುಸ್ತಕದ ಡಿಟೇಲ್ ಹೇಳ್ತೀನಿ, ಅದನ್ನ ಯಾವ ತರ ತಗೋಬೇಕು ಅನ್ನೋದನ್ನ ಹೇಳ್ತೀನಿ. ನೇರವಾಗಿ ಬೈ ಪೋಸ್ಟ್ ಮೂಲಕ ನಾವು ನಿಮ್ ಮನೆಗೇನು ನಿಮ್ ಊರಿಗೇನು ಕಳಿಸ್ಕೊಡ್ತೀವಿ ಪುಸ್ತಕವನ್ನು. ಇಲ್ಲಿದೆ ನೋಡ್ರಿ, 8618748199ಗೆ ನೀವು ಫೋನ್ ಪೇ ಮಾಡಿ. ಎಷ್ಟು? 850 ರೂಪಾಯಿ ಫೋನ್ ಪೇ ಮಾಡಿದ್ರೆ ಗ್ರೂಪ್ ಡಿ ಗೆ ಬೇಕಾಗಿರುವಂತ 4 ಪುಸ್ತಕಗಳು, ಇವು NTPCಗೂ ಯೂಸ್ ಆಗ್ತಾವು. ಈ ಪುಸ್ತಕಗಳನ್ನ ನೀವು ತಗೋಬಹುದು. ವಿ ಸಿಟಿ ರ್ಯಾಂಕ್ ಫಸ್ಟ್ ಇನ್ ಸ್ವಚ್ಛ ವಾಯು ಸರ್ವೇಕ್ಷಣ್ ಅವಾರ್ಡ್. ನೋಡ್ರಿ, ಅತ್ಯುತ್ತಮ ಗಾಳಿ ಹೊಂದಿರತಕ್ಕಂತ ನಗರಗಳಲ್ಲಿ ಲಿಸ್ಟ್ ಮಾಡ್ತಾರೆ. ಪ್ರತಿ ವರ್ಷ ಲಿಸ್ಟ್ ಮಾಡಕತ್ತಾರ ಕೇಂದ್ರ ನಗರಾಭಿವೃದ್ಧಿ ಸಚಿವಾಲಯದ ಅಡಿಯಲ್ಲಿ. ಯಾವ ನಗರ ಇತ್ತೀಚೆಗೆ 10 lakh ಪಾಪ್ಯುಲೇಷನ್ ಕ್ಯಾಟಗರಿ ಒಳಗ ಪ್ರಥಮ ಒಂದು ಸ್ವಚ್ಛ ನಗರ ಅಂತೇಳಿ ಯಾವ್ದು ಗುರುತಿಸಲಾಗಿದೆ? ಆಪ್ಷನ್ ಇಂದೋರ್, ಜಬಲ್ಪುರ್, ಆಗ್ರಾ, ಸೂರತ್. ಸೊ ಕರೆಕ್ಟ್ ಆನ್ಸರ್ ಯಾವ್ದತ್ತಂದ್ರ ಆಪ್ಷನ್ ಎ, ಇಂದೋರ್ ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್ ಇದೆ. ಮಧ್ಯಪ್ರದೇಶದ ಒಂದು ಪ್ರಮುಖ ನಗರ ಇಂದೋರ ಸ್ವಚ್ಛ ಸರ್ವೇಕ್ಷಣಾ ವಿಭಾಗದಲ್ಲಿ 10 ಲಕ್ಷ ಜನಸಂಖ್ಯೆ ಹೊಂದಿರತಕ್ಕಂಥ ನಗರಗಳಲ್ಲಿ ಪ್ರಥಮ ಸ್ಥಾನದಲ್ಲಿರುವ ನಗರ ಅಂತೇಳಿ ಇದನ್ನ ಗುರುತಿಸಲಾಗಿದೆ. ಎರಡನೇದ್ದು ಜಬಲ್ಪುರ್, 3 to 10 lakh ಅಲ್ಲಿ ಇರತಕ್ಕಂಥದ್ದು ಯಾವ್ದಂದ್ರೆ ಅಮರಾವತಿ, ಮಹಾರಾಷ್ಟ್ರದ ಅಮರಾವತಿ.
3 ಲಕ್ಷಕ್ಕಿಂತ ಕಡಿಮೆ ಜನಸಂಖ್ಯೆ ಹೊಂದಿರತಕ್ಕಂಥ ನಗರಗಳಲ್ಲಿ ಸ್ವಚ್ಛ ಗಾಳಿ ಹೊಂದಿರತಕ್ಕಂಥ ನಗರ ದೇವಾಸ್ ಮಧ್ಯಪ್ರದೇಶ್. ಎರಡನೇ ರಾಮಸರ್ ವೆಟ್ಲ್ಯಾಂಡ್ ಯಾವ್ದಂದ್ರೆ ಉದಯ್ಪುರ್ ರಾಜಸ್ಥಾನದ, ಇನ್ನೊಂದು ರಾಜಸ್ಥಾನದಲ್ಲಿ ಐತಿ ಇದು ಉದಯ್ಪುರ. ನೆಕ್ಸ್ಟ್ ಇನ್ನೊಂದು ಇಂದೋರ್. ಇವಿಷ್ಟು ರಾಮಸರ್ ವೆಟ್ಲ್ಯಾಂಡ್ ಅನ್ನು ಹೊಂದಿರತಕ್ಕಂಥ ಒಂದು ನಗರಗಳು ಅಂತ ಇದನ್ನ ಗುರುತಿಸಲಾಗ್ತದೆ. MRNA ಆಧಾರಿತ ಕ್ಯಾನ್ಸರ್ ಲಸಿಕೆಯನ್ನ ನೋಡಿ, ಇತ್ತೀಚೆಗೆ ಕ್ಯಾನ್ಸರ್ ಜಗತ್ತಿನಲ್ಲಿ ಅತ್ಯಂತ ಗಂಭೀರ ಪರಿಣಾಮವನ್ನು ಉಂಟು ಮಾಡ್ತಕ್ಕಂಥ ಒಂದು ರೋಗ. ಇಂಥ ಕ್ಯಾನ್ಸರ್ ಲಸಿಕೆಯನ್ನ ಇತ್ತೀಚೆಗೆ ಒಂದು ದೇಶ ಸಂಶೋಧನೆ ಮಾಡಿ ಅದನ್ನ ಟ್ರೈಲು ಮಾಡ್ಯಾರ. ಟ್ರೈಲ್ ಮಾಡಿ ಈಗ ಮಾರುಕಟ್ಟೆಗೆ ಬಿಡುಗಡೆ ಮಾಡಾಕತ್ತಾರ. ಯಾವ ದೇಶ? ರಷ್ಯಾ, ಇಂಡಿಯಾ, ಜಪಾನ್, US. ಕರೆಕ್ಟ್ ಆನ್ಸರ್ ಯಾವ್ದತ್ತಂದ್ರೆ ಆಪ್ಷನ್ ಎ ರಷ್ಯಾ. ರಷ್ಯಾದ ಫೆಡರಲ್ ಮೆಡಿಕಲ್ ಬಯಾಲಜಿ ಏಜೆನ್ಸಿ ಅವರು 100% ಒಂದು ಟ್ರಯಲ್ ಅನ್ನ ಮಾಡಿ ಫುಲ್ಲಿ ಎಫಿಷಿಯಂಟ್ ಆಗಿರ್ತಕ್ಕಂಥ ಒಂದು ಕ್ಯಾನ್ಸರ್ ಇಂಜೆಕ್ಷನ್ ಅನ್ನ ಅವ್ರು ರೆಡಿ ಮಾಡಿದ್ದಾರೆ. ಸೊ ಇದರ ಉದ್ದೇಶ ಏನಂತಂದ್ರೆ ಇನಿಷಿಯಲಿ ನೋಡ್ರಿ, ಕೊಲಾರೈಟಲ್ ಕ್ಯಾನ್ಸರ್ ಅಂದ್ರೆ ಲಾರ್ಜ್ ಇಂಟೆಸ್ಟೈನ್ಗೆ, ದೊಡ್ಡ ಕರಳಿಗೆ ಬರ್ತಕ್ಕಂಥ ಅಥವಾ ರೆಕ್ಟಮ್ಗೆ ಬರ್ತಕ್ಕಂಥ ಈ ಒಂದು ಕ್ಯಾನ್ಸರ್ ರೋಗವನ್ನ ತಡೆಗಟ್ಟಲಿಕ್ಕೆ ಈ ಒಂದು ಔಷಧವನ್ನ ಇಂಜೆಕ್ಷನ್ ಅನ್ನ ಪತ್ತೆ ಮಾಡಲಾಗಿದೆ. ರೈಟ್ ರೀ. MRNA ವರ್ಕ್ ಲೈಕ್ ಮೆಸೆಂಜರ್ ಇನ್ ಅವರ್ ಸೆಲ್. ನಮ್ಮ ಸೆಲ್ಗಳಲ್ಲಿ MRNAಗಳು ಮೆಸೆಂಜರ್ ಆಗಿ ಕೆಲಸ ಮಾಡ್ತಾವು. ಈ ರೈಬೋಸೋಮ್ಗಳು ನಮ್ಮ ಪ್ರೋಟೀನ್ಗಳ ಶಕ್ತಿಯನ್ನ ಕೊಡ್ತಾವು. ಇದನ್ನ ಕುರಿತು ಸಂಶೋಧನೆಯನ್ನು ಇವರು ಮಾಡಿದ್ದಾರೆ ಅಂತ ಹೇಳ್ಬೋದು. NIRF 2025 ಒಟ್ಟಾರೆ ಯಾವ ವಿಭಾಗದಲ್ಲಿ ಯಾವ ಸಂಸ್ಥೆ ಅಗ್ರಸ್ಥಾನದಲ್ಲಿದೆ ನೋಡ್ರಿ. ಬೆಸ್ಟ್ ಇನ್ಸ್ಟಿಟ್ಯೂಷನ್ ಅಂತ ಯಾವ ಸಂಸ್ಥೆ ಇದೆ ಈಗ? IIT ಬಾಂಬೆ, IIT ಮದ್ರಾಸ್, IIT ಡೆಲ್ಲಿ, IISc ಬೆಂಗಳೂರು. ಸೊ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಆಪ್ಷನ್ ಬಿ IIT ಮದ್ರಾಸ್. ನೋಡ್ರಿ, ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಸಂಸ್ಥೆ ಅಂತ ಹೇಳಿದ್ದು ಗುರುತಿಸಲಾಗಿದೆ. ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ರ್ಯಾಂಕಿಂಗ್ ಫ್ರೇಮ್ ವರ್ಕ್ ಅಂತೇಳಿ NIRF, ಮಿನಿಸ್ಟ್ರಿ ಆಫ್ ಎಜುಕೇಶನ್ ಇದನ್ನ ರಿಲೀಸ್ ಮಾಡ್ತಾರೆ. ಟಾಪ್ 3 ಯಾವ್ದು ಅಂತಂದ್ರೆ IIT ಮದ್ರಾಸ್, IISc ಬೆಂಗಳೂರು, IIT ಬಾಂಬೆ. ಈ 3 ಭಾರತದ ಪ್ರಮುಖ ತಂತ್ರಜ್ಞಾನ ಸಂಸ್ಥೆಗಳಂತ ಇವುಗಳನ್ನ ಗುರುತಿಸಲಾಗಿದೆ. ಮ್ಯಾನೇಜ್ಮೆಂಟ್ ವಿಭಾಗದಲ್ಲಿ ಯಾವ್ದಿದೆ ಅಂದ್ರೆ IIT ಅಹಮದಾಬಾದ್. ಫಾರ್ಮಸಿ ವಿಭಾಗದಲ್ಲಿ ಯಾವ್ದಂದ್ರೆ ಜಾಮಿಯಾ ಹಮ್ದರ್ದ್, ದೆಹಲಿಯಲ್ಲಿ ಇರ್ತಕ್ಕಂಥ ಜಾಮಿಯಾ ಹಮ್ದರ್ದ್. ಇದು ಫಾರ್ಮಸಿ ವಿಭಾಗದಲ್ಲಿ ಟಾಪ್ ಇರತಕ್ಕಂತ ಒಂದು ಸಂಸ್ಥೆ ಅಂತ ಹೇಳ್ಬೋದು. ಕಂಟ್ರೋಲ್ ಆಡಿಟರ್ ಜನರಲ್ ಆಗಿ ಇತ್ತೀಚೆಗೆ ನೇಮಕ ಆದವರು ಯಾರು? ಅಮಿತ್ ಸಿಂಘಾನಿಯಾ, SS ದುಬೆ, ದೀಪಕ್ ಮಿಶ್ರಾ, TCA ಕಲ್ಯಾಣಿ. ಸೊ ಆನ್ಸರ್ ಯಾವ್ದಂದ್ರೆ ನೋಡ್ರಿ, ಕಂಟ್ರೋಲ್ ಆಡಿಟರ್ ಜನರಲ್ ಇದನ್ನು ಒಂದು ಸಂವಿಧಾನಾತ್ಮಕ ಹುದ್ದೆ ನಮ್ಮ ದೇಶದೊಳಗೆ. ಸಾರಿ, ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡಿ. ಇದು ಸಂವಿಧಾನಾತ್ಮಕ ಸಂಸ್ಥೆ ಅಲ್ಲ, ಇದು ಕಾನೂನಾತ್ಮಕ ಸಂಸ್ಥೆ. ಪ್ರಿನ್ಸಿಪಲ್ ಅಕೌಂಟ್ ಅಡ್ವೈಸರ್ ಟು ಗವರ್ಮೆಂಟ್ ಆಫ್ ಇಂಡಿಯಾ. ನೋಡ್ರಿ, ಭಾರತ ಸರ್ಕಾರದಲ್ಲಿ ಅಕೌಂಟ್ ಅನ್ನ ಹಣಕಾಸು ವಿಷಯದಲ್ಲಿ ಸಲಹೆ ಸೂಚನೆ ಕೊಡ್ತಕ್ಕಂತ ಒಂದು ಅಡ್ವೈಸರ್ ಆಗಿ ಇವರು ಕಾರ್ಯನಿರ್ವಹಿಸ್ತಾರೆ. ಡಿಪಾರ್ಟ್ಮೆಂಟ್ ಆಫ್ ಎಕ್ಸ್ಪೆಂಡಿಚರ್ ಮಿನಿಸ್ಟ್ರಿ ಅಡಿಯಲ್ಲಿ ಇವರು ಕಾರ್ಯನಿರ್ವಹಿಸ್ತಾರೆ. CAG ಕಂಟ್ರೋಲ್ ಅಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ಸಂವಿಧಾನದ 148 ಮತ್ತು 51ನೇ ವಿಧಿ ಕಂಟ್ರೋಲ್ ಆಡಿಟರ್ ಜನರಲ್ ಬಗ್ಗೆ ಸಂವಿಧಾನಾತ್ಮಕ ಹುದ್ದೆ ಇದೆ ರೀ. ರೈಟ್ ರೀ. CAG ಹುದ್ದೆ. CGA ಇದು ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡಿ. ರೈಟ್ ರೀ. ಓಕೆ. ಕಂಟ್ರೋಲ್ ಜನರಲ್ ಆಫ್ ಅಕೌಂಟ್ಸ್ ನಾನ್ ಕಾನ್ಸ್ಟಿಟ್ಯೂಷನಲ್ ಹುದ್ದೆ. CAG ಇದು ಕಾನ್ಸ್ಟಿಟ್ಯೂಷನಲ್ ಹುದ್ದೆ. ನೋಡ್ರಿ, ಇದು ನಿಮ್ಗೆ ಗೊತ್ತಿರಲಿ. ರೈಟ್ ರೀ. ಪ್ರೆಸೆಂಟ್ ಈ ಸದ್ಯ ಯಾವ್ದಂದ್ರ ಕುಂದು ಸಂಜಯ್ ಮೂರ್ತಿ. ಇವರು ಈಗ ಇದರ ಒಂದು ಪ್ರಸ್ತುತ ಅಧ್ಯಕ್ಷರದಾರ. ಈಗ ಹೊಸದಾಗಿ ಯಾರು ನೇಮಕ ಆಗಿದ್ದಾರೆ ಅಂದ್ರೆ TCA ಕಲ್ಯಾಣಿ. ಇವರು ಮೇಡಮ್ ಅವರು ಆಯ್ಕೆ ಆಗಿದ್ದಾರೆ. ಇದು ಒಟ್ಟು ಇವರ ಅಧಿಕಾರಾವಧಿ ಎಷ್ಟು ವರ್ಷ ಇರ್ತದೆ? 6 ವರ್ಷ ಅಧಿಕಾರದಲ್ಲಿ ಇರ್ತಾರ, ಅಥವಾ 65 ವರ್ಷ ವಯಸ್ಸು. ಯಾವ್ದು ಮೊದಲು ಬರ್ತದೆ ಅದ್ರ ಪ್ರಕಾರ ಇವರು ರಾಜೀನಾಮೆಯನ್ನು ಕೊಡ್ಬೇಕಾಗ್ತದೆ. ಇವ್ರ ಬಗ್ಗೆ ಹೇಳುವ ಸಂವಿಧಾನ ವಿಧಿಗಳು ಯಾವತ್ತಂದ್ರೆ 148ರಿಂದ 151. ಭಾರತದ ಮೊಟ್ಟ ಮೊದಲ ಮಲ್ಟಿಲೇನ್ ಫ್ರೀ ಫ್ಲೋ ಟೋಲಿಂಗ್ ಸಿಸ್ಟಮ್ ಅನ್ನು ಎಲ್ಲಿ ಪ್ರಾರಂಭಿಸಲಾಗಿದೆ? ನೋಡ್ರಿ, ಇಲ್ಲಿ ಎಲ್ಲ ಟೋಲ್ ಕಲೆಕ್ಟ್ ಮಾಡೋದಿಲ್ಲ. ಇಲ್ಲಿ ತಾನೇ ಸ್ಕ್ಯಾನ್ ಆಗ್ತದೆ, ಆಟೋಮೆಟಿಕ್ ನಮ್ಮ ಅಕೌಂಟ್ ಇಂದ ದುಡ್ಡು ಕಲೆಕ್ಟ್ ಆಗ್ತದೆ. ಇಂಥ ಒಂದು ಯಾವುದೇ ರೀತಿ ಅಲ್ಲಿ ನಿಮ್ ಟೋಲ್ ಬಡಗಿ ಬೀಳೋದು ತೆಗಿಯೋದು ಏನೂ ಇರೋದಿಲ್ಲ. ಡೈರೆಕ್ಟ್ ಹಂಗೆ ಪಾಸ್ ಆಗಿಬಿಡೋದು, ಅಮೌಂಟ್ ಕಟ್ ಆಗಿ. ಸೊ ಅಂತ ಒಂದು ಸಿಸ್ಟಮ್ ಅನ್ನ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಚಾಲೂ ಮಾಡ್ಯಾರ. ಡೆಲ್ಲಿ, ಗುಜರಾತ್, ಮಹಾರಾಷ್ಟ್ರ, ಹರಿಯಾಣ. ಆನ್ಸರ್ ಯಾವ್ದಂದ್ರೆ ಆಪ್ಷನ್ ಬಿ ಗುಜರಾತ್ ಅಲ್ಲಿ ಮಲ್ಟಿಲೇನ್ ಫ್ರೀ ಫ್ಲೋ ಟೋಲಿಂಗ್ ಅಂತ ಕರೀತಾರೆ. ಮಲ್ಟಿಲೇನ್ ಫ್ರೀ ಫ್ಲೋ ಟೋಲ್ ಅಂತ ಇದನ್ನ ಕರೆಯಲ್ಲ, ಟೋಲಿಂಗ್ ಸಿಸ್ಟಮ್ ಅಂತ ಕರೆಯಲಾಗ್ತದೆ.
ಲಾಂಚ್ಡ್ ಇನ್ ನೋಡ್ರಿ ಚೊರೈಸಿ ಫಿ ಪ್ಲಾಜಾ NH-48 ಒಳಗೆ ಗುಜರಾತ್ ಒಳಗೆ ಇದನ್ನ ಏನ್ ಮಾಡಿದ್ದಾರೆ ಅಂದ್ರೆ ಸ್ಟಾರ್ಟ್ ಮಾಡಿದ್ದಾರೆ. ಬ್ಯಾರಿಯರ್ ಫ್ರೀ ಟೆಕ್ನಾಲಜಿ ಅಂತ ಹೇಳಿ ಕರೀತಾರೆ. ಫಾಸ್ಟ್ಯಾಗ್ ಮತ್ತು ANRP ಆಟೋಮೆಟಿಕ್ ನಂಬರ್ ಪ್ಲೇಟ್ ರಿಕಾಗ್ನೈಸೇಷನ್ ಅಂದ್ರೆ ಈ ಒಂದು ಟೋಲ್ ಬರೋಕ್ಕಿಂತ ಮೊದಲೇ ಇನ್ನ 1 ಕಿಲೋಮೀಟರ್ ಇದ್ದಾಗೆ ನಿಮ್ಮ ಗಾಡಿ ವೆಹಿಕಲ್ದು ನಂಬರ್ ಪ್ಲೇಟ್ ಏನಾಗ್ತದೆ ಸ್ಕ್ಯಾನ್ ಆಗ್ತದೆ. ಸ್ಕ್ಯಾನ್ ಆಗಿ ಡೈರೆಕ್ಟ್ ನಿಮ್ಮ ಅಕೌಂಟಿಗೆ ಲಿಂಕ್ ಆಗಿ ಅಮೌಂಟ್ ಇಲ್ಲಿ ಕಟ್ ಆಗಿಬಿಡ್ತದೆ ಈ ಒಂದು ಟೋಲ್ದು. ಸೊ ಇದು ಡೈರೆಕ್ಟ್ ಆಗಿ ನೀವು ಪಾಸ್ ಆಗ್ಬೋದು. ಇಂಥ ಒಂದು ಸಿಸ್ಟಮ್ ಅನ್ನ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಗುಜರಾತ್ ಅಲ್ಲಿ ಇದನ್ನ NH-48ಗೆ ಇದನ್ನ ಅಪ್ಲೈ ಮಾಡಿದ್ದಾರೆ ಅಂತ ಹೇಳ್ಬೋದು. ಪ್ರತಿ ವರ್ಷ ವಿಶ್ವ ರೇಬಿಸ್ ದಿನವನ್ನ ಯಾವ ದಿನ ಆಚರಿಸುತ್ತಾರೆ? ಸೆಪ್ಟೆಂಬರ್ 28, ಸೆಪ್ಟೆಂಬರ್ 29, ಸೆಪ್ಟೆಂಬರ್ 30, ಅಕ್ಟೋಬರ್ 1. ಸೊ ಕರೆಕ್ಟ್ ಆನ್ಸರ್ ಏನಂದ್ರೆ ಸೆಪ್ಟೆಂಬರ್ 28 ರೇಬಿಸ್ ದಿನಾಚರಣೆಯನ್ನಾಗಿ ಮಾಡಲಾಗ್ತದೆ. ಈ ಕುರಿತು ಜನರಿಗೆ ರೇಬಿಸ್ ರೋಗದ ಕುರಿತು ಅವೇರ್ನೆಸ್ ಅನ್ನ ಮಾಡ್ತಕ್ಕಂಥ ಒನ್ ಹೆಲ್ತ್ ಜೀರೋ ಡೆತ್. ನೋಡ್ರಿ ಈ ಬಾರಿ ಥೀಮ್ ಏನಿತ್ತು ಅಂದ್ರೆ ಒನ್ ಹೆಲ್ತ್ ಜೀರೋ ಡೆತ್, ಆಕ್ಟ್ ನೌ ಯು ಮೀ ಕಮ್ಯುನಿಟಿ. ಈ ಒಂದು ಥೀಮ್ ಇದೆ. ಈ ಬಾರಿ ಥೀಮ್ ಏನಿದೆ? ಆಕ್ಟ್ ನೌ ಯು ಮೀ ಅಂಡ್ ಕಮ್ಯುನಿಟಿ. ರೇಬಿಸ್ ಇದೊಂದು ಏನಂದ್ರೆ ವೈರಲ್ ಜೆನೆಟಿಕ್ ಡಿಸೀಸ್. ಇದು ಎದರಿಂದ ಆಗ್ತದಪ್ಪ ಅಂತಂದ್ರೆ ನೋಡ್ರಿ ಲೈಸಾ ವೈರಸ್ ಇನ್ಕ್ಲೂಡಿಂಗ್ ರೇಬಿಸ್ ವೈರಸ್ ಅಂಡ್ ಆಸ್ಟ್ರೇಲಿಯನ್ ಬ್ಯಾಟ್ ಲೆಸಾ ವೈರಸ್ ಅಂತ ಇದನ್ನು ಕರೆಯಲಾಗ್ತದೆ. ಈ ಏನಂತ ಕರಿತೀವಿ ನಾವು ಬ್ಯಾಟ್ ಅಂದ್ರೆ ಕಣ್ಕಪ್ಲೆಯಿಂದ ಮತ್ತು ಬೇರೆ ಬೇರೆ ಕೆಲವೊಂದು ಪಕ್ಷಿಗಳಿಂದ ಈ ರೋಗ ರೇಬಿಸ್ ರೋಗ ಹರಡ್ತದೆ. ಅದು ಓನ್ಲಿ ನಾಯಿಗಳಿಂದ ಅಷ್ಟೇ ಹರಡಬೇಕಂತಿಲ್ಲ. ನಾಯಿ ಕಚ್ಚೋದ್ರಿಂದ ಏನಾಗ್ತದೆ ಅಂದ್ರೆ ಅದರ ಒಂದು ಸೆಲೆವ ಅಂದ್ರೆ ಜಲ್ಲಿನಲ್ಲಿ ಈ ಒಂದು ವೈರಸ್ ಕ್ರಿಯೇಟ್ ಆಗಿರ್ತದೆ. ಸೊ ಅದರಿಂದ ಏನಾಗ್ತದೆ ಅಂದ್ರೆ ಅವರಿಗೆ ರೇಬಿಸ್ ರೋಗ ಅಟ್ಯಾಕ್ ಆಗೋ ಚಾನ್ಸ್ ಅದ. ಕೆಲವೊಂದಿಷ್ಟು ಪ್ರಾಣಿ ಪಕ್ಷಿಗಳಿಂದನೂ ಈ ಒಂದು ರೋಗ ಹರಡ್ತದೆ. ರೇಬಿಸ್ ಒಂದು ಕೇಸ್ ಇಲ್ಲಾರಂತ ರೇಬಿಸ್ ಮುಕ್ತ ರಾಜ್ಯ ಯಾವುದು ಅಂತ ಕೇಳಿದ್ರು ಅಂದ್ರೆ ಗೋವಾ. ನೋಡ್ರಿ ಗೋವಾದೊಳಗೆ ಒಟ್ಟ ರೇಬಿಸ್ ರೋಗ ಅಲ್ಲಿ ಸಂಪೂರ್ಣವಾಗಿ ಎಲಿಮಿನೇಟ್ ಮಾಡಲಾಗಿದೆ. ಪ್ರತಿ ವರ್ಷ ರಾಷ್ಟ್ರೀಯ ಇಂಜಿನಿಯರ್ಸ್ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಸೆಪ್ಟೆಂಬರ್ 15, ಸೆಪ್ಟೆಂಬರ್ 26, ಸೆಪ್ಟೆಂಬರ್ 16, ಅಕ್ಟೋಬರ್ 20. ರೈಟ್ರಿ. ನೋಡ್ರಿ ನ್ಯಾಷನಲ್ ಇಂಜಿನಿಯರ್ಸ್ ಡೇ ಅನ್ನ ಸೆಪ್ಟೆಂಬರ್ 15ರಂದು ಆಚರಣೆ ಮಾಡಲಾಗ್ತದೆ. ಯಾಕಂದ್ರೆ ಭಾರತದ ಶ್ರೇಷ್ಠ ಆರ್ಥಿಕ ತಜ್ಞರಾಗಿರ್ತಕ್ಕಂಥ ಸರ್ ಎಂ ವಿಶ್ವೇಶ್ವರಯ್ಯನವರು, ಯಾರು ಸರ್ ಎಂ ವಿಶ್ವೇಶ್ವರಯ್ಯನವರು ಸಿವಿಲ್ ಇಂಜಿನಿಯರ್ ಆಗಿರ್ತಕ್ಕಂಥ ಇವರು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಅವರದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಇವರು ಮಾಡಿದ್ದಾರೆ. ಸೊ ಹಾಗಾಗಿ ಇವರ ದಿನವನ್ನ ಬರ್ತ್ ಆನಿವರ್ಸರಿ ಅಂತ ಅನೌನ್ಸ್ ಮಾಡಲಾಗ್ತದೆ. 1955ರಲ್ಲಿ ಇವರಿಗೆ ಭಾರತ ರತ್ನ ಪ್ರಶಸ್ತಿ ನೀಡಲಾಯಿತು. ನಮ್ಮ ಮೈಸೂರಿನ ಕನ್ನಂಬಾಡಿ ಅಣೆಕಟ್ಟು ಇವರ ಒಂದು ದಿವಾನತ್ವದಲ್ಲಿನೇ ರಚನೆ ಆಗಿದ್ದು. ಮೈಸೂರನ್ನ ಆಧುನಿಕ ಮೈಸೂರನ್ನಾಗಿ ಮಾಡುವಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರ ಕೊಡುಗೆ ಅಪಾರವಾಗಿದೆ ಅಂತ ಹೇಳ್ಬೋದು. ಸರ್ ಎಂ ವಿಶ್ವೇಶ್ವರಯ್ಯನವರು ಯೋಜಿಸಿರಿ ಇಲ್ಲವೇ ನಾಶವಾಗಿರಿ ಅಂತೇಳಿ ಭಾರತಕ್ಕೆ ಪ್ಲಾನಡ್ ಎಕಾನಮಿ ಪಂಚವಾರ್ಷಿಕ ಯೋಜನೆ ಬಗ್ಗೆ ಒತ್ತಾಗಿ ಹೇಳಿದವರು ಯಾರಂತಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯನವರು. ಈ ವರ್ಷದ ಇವರ ಜನ್ಮ ದಿನಾಚರಣೆ ಥೀಮ್ ಏನಿದೆ ಅಂತಂದ್ರೆ ಡೀಪ್ ಟೆಕ್ ಇಂಜಿನಿಯರಿಂಗ್ ಎಕ್ಸಲೆನ್ಸ್, ಡೀಪ್ ಟೆಕ್ ಅಂಡ್ ಇಂಜಿನಿಯರಿಂಗ್ ಎಕ್ಸಲೆನ್ಸ್ ಅಂತಕ್ಕಂಥ ಒಂದು ಥೀಮ್ ಅನ್ನ ಈ ಬಾರಿ ಹೊಂದಿದೆ ಅಂತ ಹೇಳ್ಬೋದು. ಪ್ರತಿ ವರ್ಷ ಶಿಕ್ಷಕರ ದಿನಾಚರಣೆಯನ್ನು ಯಾವ ದಿನ ಆಚರಿಸಲಾಗುತ್ತದೆ? ಆನ್ಸರ್ ಸೆಪ್ಟೆಂಬರ್ 5 ಪ್ರತಿ ವರ್ಷ ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಣೆ ಮಾಡಲಾಗ್ತದೆ. ಭಾರತದ ಪ್ರಥಮ ಉಪರಾಷ್ಟ್ರಪತಿಗಳು ಆಗಿರ್ತಕ್ಕಂಥ ಮತ್ತು 2ನೇ ರಾಷ್ಟ್ರಪತಿಗಳಾಗಿರ್ತಕ್ಕಂಥ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನ ಇದು. ರೈಟ್ರಿ. ಯಾವುದು? ಸೆಪ್ಟೆಂಬರ್ 5. ಆ ದಿನವನ್ನ ಶಿಕ್ಷಕರ ಸ್ಮರಿಸುವಂತ ದಿನವನ್ನಾಗಿ ಆಚರಣೆ ಮಾಡಲಾಗ್ತದೆ. ಈ ಬಾರಿ ಥೀಮ್ ಏನಿದೆ ಅಂದ್ರೆ ಇನ್ಸ್ಪೈರಿಂಗ್ ದ ನೆಕ್ಸ್ಟ್ ಜನರೇಷನ್ ಆಫ್ ಲರ್ನರ್ಸ್ ಅಂತಕ್ಕಂಥ ಥೀಮ್ ಅನ್ನ ಇದು ಹೊಂದಿದೆ ಅಂತ ಹೇಳ್ಬೋದು. ಭಾರತವು ಯಾವ ದೇಶದೊಂದಿಗೆ ಮೊಟ್ಟ ಮೊದಲು ಗಡಿ ಆಚೆಗಿನ ರೈಲು ಸಂಪರ್ಕವನ್ನು ಹೊಂದಿದೆ? ನೋಡ್ರಿ ಈಗಾಗಲೇ ಭಾರತ ರೈಲ್ವೆ ಇಲಾಖೆ ಬಹಳಷ್ಟು ಡೆವಲಪ್ಮೆಂಟ್ ಆಗಿದೆ. ಸೊ ಈಗ ಭಾರತ ಅಷ್ಟೇ ಅಲ್ಲ, ನೆರೆ ದೇಶದೊಂದಿಗೆ ಗಡಿ ಸಂಪರ್ಕವನ್ನು ರೈಲು ಸಂಪರ್ಕವನ್ನು ರೈಲ್ ಲಿಂಕ್ ಅನ್ನು ಹೊಂದಿದೆ. ಅದು ಯಾವ ದೇಶದೊಂದಿಗೆ? ನೇಪಾಳ, ಶ್ರೀಲಂಕಾ, ಭೂತಾನ್, ಮಯನ್ಮಾರ್. ಸೊ ಆನ್ಸರ್ ಯಾವ್ದಂದ್ರೆ ನೋಡ್ರಿ ಭೂತಾನ್. ಯಾವುದು? ಭೂತಾನ್ ಒಂದಿಗೆ 2 ರೈಲ್ವೆ ಸಂಪರ್ಕ ಲೇನ್ಗಳ ಸಂಪರ್ಕವನ್ನ ಹೊಂದಿದೆ. 2 ರೈಲ್ವೆ ಲೈನ್ಗಳು ಯಾವಪ್ಪ? ಒಂದನೇದ್ದು ಕಕ್ರಾಜಾರ್, ಆಸಾಮದ ಕಕ್ರಾಜಾರಿಂದ ಭೂತಾನಿನ ಜಿಲೇಪುವರೆಗೆ, ಆಸಾಂನ ಕಕ್ರಾಜಾರದಿಂದ ಜಿಲೇಪುವರೆಗೆ
ಆಮೇಲೆ ಬನ್ರಾತ್, ವೆಸ್ಟ್ ಬೆಂಗಾಳದ ಬನ್ರಾತ್ ದಿಂದ ಸಂಸ್ಥೆ, ಭೂತಾನಿನ ಸಂಸ್ಥೆ ನಡುವೆ ಟೋಟಲಿ 4,033 ಕೋಟಿಯ ಈ ಯೋಜನೆಗೆ ಕೇಂದ್ರ ಸರ್ಕಾರ ಮತ್ತು ಭೂತಾನ್ನ ರಾಜ ಜಿಗ್ಮೆ ವಾಂಗ್ಚುಕ್ ಇವರಿಬ್ಬರ ನಡುವೆ ಏನಾಗಿದೆ ಅಂದ್ರೆ ಒಪ್ಪಂದ ಆಗಿ ಈ ಯೋಜನೆ ಜಾರಿ ಬರಲಿಕ್ಕೆ ಪ್ಲಾನ್ ಅನ್ನ ಮಾಡಲಾಗಿದೆ. ಬಿಸಿಸಿಐ ನೂತನ ಅಧ್ಯಕ್ಷರಾಗಿ ಇತ್ತೀಚೆಗೆ ನೇಮಕ ಆಗಿರತಕ್ಕಂಥವ್ರು ಯಾರು? ಸಂಜಯ್ ಮಾಂಜ್ರೇಕರ್, ಮಿಥುನ್ ಮನ್ನಾಸ್, ಅನಿಲ್ ಕುಂಬ್ಳೆ, ರಾಹುಲ್ ದಾರ್ವಿಡ್. ಸೊ ಆನ್ಸರ್ ಯಾವ್ದಂದ್ರೆ ಆಪ್ಷನ್ ಬಿ, ಮಿಥುನ್ ಮನ್ನಾಸ್ ಅವರು ಬಿಸಿಸಿಐ ಭಾರತ ಕ್ರಿಕೆಟ್ ಕೌನ್ಸಿಲ್ ನ ಅಧ್ಯಕ್ಷರಾಗಿ ಇವರು ಇತ್ತೀಚೆಗೆ ಆಯ್ಕೆಯಾಗಿದ್ದಾರೆ. ಇದರ ಹೆಡ್ ಕ್ವಾರ್ಟರ್, ಬಿಸಿಐ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂತಂದ್ರೆ ಮುಂಬೈಯಲ್ಲಿದೆ. ಇದು ಯಾವಾಗ ಸ್ಥಾಪನೆ ಆಯಿತು? 1928ರಲ್ಲಿ ಈ ಒಂದು ಸಂಸ್ಥೆಯನ್ನ ಸ್ಥಾಪನೆ ಮಾಡಲಾಯಿತು. ರಾಷ್ಟ್ರೀಯ ಇ ಆಡಳಿತ ಪ್ರಶಸ್ತಿ 2025ರಲ್ಲಿ ಯಾವ ಗ್ರಾಮ ಪಂಚಾಯತ್ ಚಿನ್ನದ ಪ್ರಶಸ್ತಿಯನ್ನ ಗೆದ್ದುಕೊಂಡಿದೆ? ನೋಡಿ, ಪ್ರತಿ ವರ್ಷ ಅತ್ಯುತ್ತಮ ಆಡಳಿತ ಮಾಡತಕ್ಕಂತ ಒಂದು ಪಂಚಾಯತ್ಗಳನ್ನು ಗುರುತಿಸಲಾಗ್ತದೆ. ಅದರಲ್ಲಿ ಯಾವುದು? ಪಲ್ಸಾನಾ ಗುಜರಾತ್, ರೋಹಿಣಿ ಮಹಾರಾಷ್ಟ್ರ, ವೆಸ್ಟ್ ಮಜ್ಲಿಸ್ಪುರ್ ತ್ರಿಪುರಾ, ಆಮೇಲೆ ಸೌಕಾತಿ ಒರಿಸ್ಸಾ. ಸೊ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ರೋಹಿಣಿ ಮಹಾರಾಷ್ಟ್ರ. ಮಹಾರಾಷ್ಟ್ರದ ರೋಹಿಣಿ ಗ್ರಾಮ ಪಂಚಾಯತಿಯನ್ನ ದೇಶದ ಅತ್ಯುತ್ತಮ ಗ್ರಾಮ ಪಂಚಾಯತಿ ಅಂದ್ರೆ ಕಂಪ್ಲೀಟ್ ಕಂಪ್ಯೂಟರೈಸ್ಡ್ ಆಗಿರ್ತಕ್ಕಂಥ ಗ್ರಾಮ ಪಂಚಾಯತಿ ಅಂತೇಳಿ ಅದನ್ನ ಗುರುತಿಸಲಾಗಿದೆ. ರೈಟ್ ರೀ. ಇದನ್ನ ಕೇಂದ್ರ ಸಚಿವಾಲಯ, ಆಡಳಿತ ಸಚಿವಾಲಯದ ಅಡಿಯಲ್ಲಿ ಏನ್ ಮಾಡ್ತಾರೆ, ಇದನ್ನ ಅನೌನ್ಸ್ ಮಾಡ್ಲಾಗ್ತಾ ಇದೆ. ಮಹಾರಾಷ್ಟ್ರದ ಧುಲೆ ಡಿಸ್ಟಿಕ್ ಒಳಗೆ ಏನಾಗಿದೆ ಅಂದ್ರೆ ಈ ಒಂದು ಪಂಚಾಯತಿ ಕಂಡು ಬರ್ತದೆ. ಸಿಲ್ವರ್ ಮೆಡಲ್ ಅನ್ನ ವೆಸ್ಟ್ ಮಜ್ಲಿಸ್ಪುರ್ ತ್ರಿಪುರಾ, ಆಮೇಲೆ ಜೂರಿ ಅವಾರ್ಡ್ ಅನ್ನ ಪಲ್ಸಾನಾ ಗುಜರಾತ್, ಆಮೇಲೆ ಶೌಕಾತಿ ಒರಿಸ್ಸಾ ಇವರಿಗೆ ಜೂರಿ ಅವಾರ್ಡ್ ಅನ್ನು ನೀಡಿ ಗೌರವಿಸಲಾಗಿದೆ ಅಂತ ಹೇಳಿ. ಭಾರತದ ಅತಿ ದೊಡ್ಡ ಕ್ರೀಡಾ ಸಂಕೀರ್ಣ ಇತ್ತೀಚೆಗೆ ಯಾವ ನಗರದಲ್ಲಿ ಉದ್ಘಾಟನೆಯಾಗಿದೆ? ಅಹಮದಾಬಾದ್, ಮುಂಬೈ, ಭೋಪಾಲ್, ಲಕ್ನೋ. ನೋಡ್ರಿ, ನೀವೆಲ್ಲ ನ್ಯೂಸ್ ಓದಿರ್ತೀರಿ, ನೀವೆಲ್ಲ ನಿಮ್ ಕಣ್ಣು ಮುಂದೆ ಬಂದ್ ಹೋಗಿರ್ತಾವು. ಆದ್ರೆ ಎಕ್ಸಾಮ್ ದೃಷ್ಟಿಯಿಂದ ಯಾವ ತರ ಓದ್ಬೇಕನ್ನುವಂತ ಪಾಯಿಂಟ್ಸ್ ನಾನು ನಿಮಗೆ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಇದ್ರ PDF ಕಂಪ್ಲೀಟ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಒಳಗೆ ಹಾಕಿರ್ತೀವಿ. ನೀವೆಲ್ಲ ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ. ಆ ಟೆಲಿಗ್ರಾಮ್ ಗ್ರೂಪ್ ಒಳಗೆ ಜಾಯ್ನ್ ಆಗಿ ಈ PDF ಅನ್ನ ಹಾಕ್ತೀನಿ ನಾನು. ರೈಟ್ರಿ. ಆಮೇಲೆ ನೀವು ಬರ್ಕೋಬಹುದು, ಇಲ್ಲೇನು ಬರ್ಕೋ ಅವಶ್ಯಕತೆ ಇಲ್ಲ. ರೈಟ್ರಿ. ಓಕೆ. ಸೊ ಈ ಒಂದು ಕ್ರೀಡಾ ಸಂಕೀರ್ಣ ಎಲ್ಲಿ ಉದ್ಘಾಟನೆ ಆಯಿತು? ಆಪ್ಷನ್ ಎ, ಅಹಮದಾಬಾದ್ ಅಲ್ಲಿ. ಎಲ್ರಿದು? ಅಹಮದಾಬಾದ್ ಅಲ್ಲಿ ಇದು ಉದ್ಘಾಟನೆ ಆಯಿತು. ಈ ಒಂದು ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಏನ್ ಹೆಸರಿದೆ ಅಂದ್ರೆ ವೀರ್ ಸಾವರ್ಕರ್ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್. ಏನ್ ಹೆಸರಿದೆ ಇದಕ್ಕೆ? ವೀರ್ ಸಾವರ್ಕರ್, ಸ್ವಾತಂತ್ರ್ಯ ಸೇನಾನಿ ಆಗಿರ್ತಕ್ಕಂಥ ವೀರ್ ಸಾವರ್ಕರ್ ಹೆಸರನ್ನು ಇದಕ್ಕೆ ಇಡಲಾಗಿದೆ. ಅಹಮದಾಬಾದ್ ಅಲ್ಲಿ ಇದೆ. ಭಾರತದ ಅತಿ ದೊಡ್ಡದಾಗಿರ್ತಕ್ಕಂಥ ಒಂದು ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಅಂತ ಹೇಳ್ಬೋದು. ಎಲ್ಲಾ ತರದ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡೆಗಳನ್ನ ಇಲ್ಲಿ ಸಂಘಟಿಸಲಾಗ್ತದೆ. ರೈಟ್ರಿ. ಕೇಂದ್ರ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಇದನ್ನ ಏನ್ ಮಾಡಿದ್ರು? ಉದ್ಘಾಟನೆ ಮಾಡಿದ್ರು. ವಿಶ್ವದ AI ಕ್ಯಾಬಿನೆಟ್ ಮಂತ್ರಿಯನ್ನ ನೇಮಕ ಮಾಡಿದ್ರು. ನೋಡ್ರಿ, ಕ್ಯಾಬಿನೆಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಂತ್ರಿನೇ ನೇಮಕ ಮಾಡಿದ ಒಂದು ದೇಶ. ಯಾವ ದೇಶ? ಜರ್ಮನಿ, ಅಲ್ಬೇನಿಯಾ, ಜಪಾನ್, ಕೆನಡಾ. ಸೈನ್ಸ್ ಅಂಡ್ ಟೆಕ್ನಾಲಜಿ ಇಂಪಾರ್ಟೆಂಟ್ ಕ್ವಶನ್ ಇದು KS ಅವರಿಗೆ. ಯಾವ ದೇಶಪ್ಪ ಅಂತಂದ್ರೆ ಆಪ್ಷನ್ ಬಿ, ಅಲ್ಬೇನಿಯಾ. ಯಾವ್ದ್ರಿ? ಅಲ್ಬೇನಿಯಾ ದೇಶ ಮೊದಲ AI ಕ್ಯಾಬಿನೆಟ್ ಮಂತ್ರಿಯ ನೇಮಕ ಮಾಡಲಾಗಿದೆ. ಅಲ್ಬೇನಿಯಾದ ಒಂದು ಪ್ರೈಮ್ ಮಿನಿಸ್ಟರ್ ಯಾರತ್ತಂದ್ರೆ ಇದಿರಾಮ ಅವರು ಅಲ್ಬೇನಿಯಾ ಪ್ರಧಾನಮಂತ್ರಿ ಆಗಿದ್ದಾರೆ ಅಂತ ಹೇಳ್ಬಹುದು. ಈ ಒಂದು ಮಂತ್ರಿ ಹೆಸರು ಇಟ್ಟಿದ್ದಾರೆ ಅಂತಂದ್ರೆ ಡೆಲ್ಲಾ. ಈ ಒಂದು AI ಕ್ಯಾಬಿನೆಟ್ ಮಂತ್ರಿ ಹೆಸರೇನಿದೆ? ಡೆಲ್ಲಾ ಅಂತ ಇದೆ. ಇಸ್ರೋದ 2ನೇ ಉಡಾವಣಾ ತಾಣ ಎಲ್ಲಿದೆ? ಈಗಾಗಲೇ ಇಸ್ರೋ ಶ್ರೀಹರಿಕೋಟಾದ ಸತೀಶ್ ಧವನ್ ಸ್ಪೇಸ್ ಸೆಂಟರ್ ಇದೆ. ಈಗ ಇನ್ನೊಂದು ಉಪಗ್ರಹ ಉಡಾವಣಾ ವಾಹನವನ್ನ ಇಸ್ರೋ ಸ್ಥಾಪನೆ ಮಾಡಿದೆ. ಅದು ಎಲ್ಲಿ ಅಂತ ಕೇಳಬಹುದು. ಶ್ರೀಹರಿಕೋಟಾ, ಕುಲಶೇಖರ ಪಟ್ಟಣಂ, ಬೆಂಗಳೂರು, ಚಾಂಡೀಪುರ. ನೋಡ್ರಿ, ಎಲ್ಲಿ ಇದನ್ನ ಸ್ಥಾಪನೆ ಮಾಡಿದ್ರೆ ಅಂದ್ರೆ ಆಪ್ಷನ್ ಬಿ, ಕುಲಶೇಖರ ಪಟ್ಟಣಂ. ಎಲ್ಲಿದು? ಕುಲಶೇಖರ ಪಟ್ಟಣಂ ತಮಿಳುನಾಡಿನ ಟುಟಿಕೋರಿನ್ ಅಥವಾ ತೂತುಕುಡಿ ಬಂದರಿನ ಪಕ್ಕದಲ್ಲೇ ಇರ್ತಕ್ಕಂಥ ಟುಟಿಕೋರಿನ್ ಡಿಸ್ಟಿಕ್ ಒಳಗೆ ಬರ್ತಾ ಇದು. ಇಲ್ಲಿ ಒಂದು ಸ್ಮಾಲ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಗಳನ್ನ ಇಲ್ಲಿ ಸ್ಥಾಪನೆ ಮಾಡಲಿ ಉಪಗ್ರಹ ಉಡಾವಣಾ ಕೇಂದ್ರವನ್ನು ಇಲ್ಲಿ ಸ್ಥಾಪನೆ ಮಾಡಲಾಗಿದೆ. ಭಾರತ ಬಾಹ್ಯಾಕಾಶ ಸಂಸ್ಥೆ ಹೆಸರೇನಂದ್ರೆ ಇಸ್ರೋ. ಈಗಿನ ಇದರ ಚೇರ್ಮನ್ ಯಾರತ್ತಂದ್ರ ವಿ ನಾರಾಯಣ್. ಯಾರ್ರಿ? ವಿ ನಾರಾಯಣನ್ ಇಸ್ರೋದ ಪ್ರಸ್ತುತ ಚೇರ್ಮನ್ ಆಗಿ ಕಾರ್ಯನಿರ್ವಹಿಸ್ತಾರೆ. ಭಾರತ ಕೃಷಿ ಆಹಾರ ರಫ್ತು ಉತ್ತೇಜನ ಉಪಕ್ರಮ ಇತ್ತೀಚೆಗೆ ಯಾವ ಸಂಸ್ಥೆ ಇದನ್ನ ಪ್ರಾರಂಭಿಸಿದೆ? ಭಾರತಿ ಅಂತಕ್ಕಂಥ ಉಪಕ್ರಮ ಯೋಜನೆಯನ್ನ, ಇನಿಷಿಯೇಟಿವ್ ಪ್ರೋಗ್ರಾಮ್ ಅನ್ನ
ಯಾವ ಸಂಸ್ಥೆ ಪ್ರಾರಂಭ ಮಾಡಿದೆ? ಆಪ್ಷನ್ ಎ ನೋಡ್ರಿ, APEDA ಅಂದ್ರ ಅಗ್ರಿಕಲ್ಚರ್ ಪ್ರೊಸೆಸ್ಡ್ ಫುಡ್ ಪ್ರಾಡಕ್ಟ್ಸ್ ಅಂಡ್ ಡೆವಲಪ್ಮೆಂಟ್. ಅಗ್ರಿಕಲ್ಚರ್ ಅಂಡ್ ಪ್ರೊಸೆಸ್ಡ್ ಫುಡ್ ಪ್ರಾಡಕ್ಟ್ ಎಕ್ಸ್ಪೋರ್ಟ್ ಅಂಡ್ ಡೆವಲಪ್ಮೆಂಟ್ ಅಥಾರಿಟಿ ಇವರು ಈ ಒಂದು ಯೋಜನೆಯನ್ನ, ಭಾರತಿ ಅಂತಕ್ಕಂಥ ಯೋಜನೆಯನ್ನ ಚಾಲೂ ಮಾಡ್ಯಾರ. ಈ ಭಾರತಿ ಯೋಜನೆ ಏನ್ ಹೇಳ್ತಂತಂದ್ರ, ಭಾರತ್ ನೋಡ್ರಿ, ಭಾರತ್ ಹಬ್ ಫಾರ್ ಅಗ್ರಿಕಲ್ಚರ್ ರೆಸಿಲಿಯನ್ಸ್ ಅಡ್ವಾನ್ಸ್ಮೆಂಟ್ ಎಕ್ವಿಪ್ಮೆಂಟ್ ಎಕ್ಸ್ಪೋರ್ಟ್ ಎನಾಬ್ಲಿಮೆಂಟ್. ಈ ಒಂದು ಇದ್ರ ಮೂಲಕ ನೋಡ್ರಿ 100 ಅಗ್ರಿ ಫುಡ್ ಸ್ಟಾರ್ಟ್ಅಪ್ ಗಳನ್ನ ಸ್ಟಾರ್ಟ್ ಮಾಡಕತ್ತಾರೆ. 100 ಅಗ್ರಿ ಫುಡ್ ಸ್ಟಾರ್ಟ್ಅಪ್ ಅಂದ್ರೆ ಸ್ವಂತ ಕಂಪನಿಗಳು. ಈ ಫುಡ್ ಪ್ರಾಡಕ್ಟ್ ಗಳನ್ನ, ಅಗ್ರಿಕಲ್ಚರ್ ಬೇಸ್ ಇರ್ತಕ್ಕಂಥ ಫುಡ್ ಪ್ರಾಡಕ್ಟ್ ತಯಾರು ಮಾಡ್ತಕ್ಕಂಥ ಕಂಪನಿಗಳು ಇವು. ಎಕ್ಸ್ಪೋರ್ಟ್ ಒಂದು ಕ್ವಾಲಿಟಿ ಇರ್ತಕ್ಕಂಥವುಗಳು. ಇವುಗಳ ಒಂದು ಡೆವಲಪ್ಮೆಂಟ್ಗೆ ಸರ್ಕಾರ ಏನ್ ಮಾಡಿದೆ ಅಂದ್ರೆ ಆರ್ಥಿಕ ಸಾವಿರಾರು ಕೋಟಿ ರೂಪಾಯಿ ಆರ್ಥಿಕ ನೆರವನ್ನ ನೀಡ್ತದ. ಅದಕ್ಕೆ ಹಮ್ಮಿಕೊಂಡಿರ್ತಕ್ಕಂಥ ಯೋಜನೆ ಯಾವ್ದಂದ್ರ ಭಾರತಿ ಯೋಜನೆ. ಯುದ್ಧಾಭ್ಯಾಸ 2025 ವ್ಯಾಯಾಮವನ್ನ ಇತ್ತೀಚೆಗೆ ಎಲ್ಲಿ ನಡೆಸಿದು? ಭಾರತ ಮತ್ತು ಇನ್ನೊಂದು ದೇಶ ಭಾರತದೊಂದಿಗೆ, ಫ್ರಾನ್ಸ್, USA, UK, ಇಂಡೋನೇಷ್ಯಾ. ಯಾವ ದೇಶ ಯುದ್ಧಾಭ್ಯಾಸ ವ್ಯಾಯಾಮವನ್ನ ಭಾರತೀಯ ವಾಯುಸೇನೆಯೊಂದಿಗೆ ನಡೆಸಿತು? ಆಪ್ಷನ್ ಯಾವ್ದಂದ್ರ ಬಿ, USA, ಅಮೆರಿಕ ಅಂತ ಹೇಳ್ಬೋದು ನಾವು. ಯುದ್ಧಾಭ್ಯಾಸ ಜಾಯಿಂಟ್ ಮಿಲಿಟರಿ ಎಕ್ಸೈಸ್ ಎಷ್ಟನೇದಪ್ಪ ಅಂದ್ರೆ ಇದು 21ನೇದು. ಯಾವೆರಡು ದೇಶಗಳ ನಡುವೆ? ಭಾರತ ಮತ್ತು ಅಮೆರಿಕ ನಡುವೆ. ಎಲ್ಲಿ ಈ ಒಂದು ಯುದ್ಧಾಭ್ಯಾಸ ನಡೀತು ಅಂದ್ರ ಫೋರ್ಟ್ ನೋಡ್ರಿ ವೆನ್ವರೈಟ್, ಅಲಾಸ್ಕಾ, USA. ಅಮೆರಿಕಾದ ಅಲಾಸ್ಕಾದಲ್ಲಿ ಭಾರತ ವಾಯುಸೇನೆ ಮತ್ತು ಭಾರತ ಮತ್ತು ಅಮೆರಿಕಾದ ಒಂದು ಮಿಲಿಟರಿ ಎಕ್ಸೈಸ್ಗಳು ಕಂಡಕ್ಟ್ ಮಾಡಲಾಗಿತ್ತು ಅಂತ ಹೇಳ್ಬೋದು. ಭಾರತ ಮೊಟ್ಟ ಮೊದಲ ಇಂಟಿಗ್ರೇಟೆಡ್ ಆಂಕಾಲಜಿ ರಿಸರ್ಚ್ ಅಂಡ್ ಕೇರ್ ಸೆಂಟರ್ ಅನ್ನ ಇತ್ತೀಚೆಗೆ ಎಲ್ಲಿ ಉದ್ಘಾಟನೆ ಮಾಡಲಾಯಿತು? ನೋಡ್ರಿ, ಕೇರಳ, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ. ಎಲ್ಲಿ ಇದು ಆಂಕಾಲಜಿ ರಿಸರ್ಚ್ ಸೆಂಟರ್ ಅನ್ನ ಸ್ಟಾರ್ಟ್ ಮಾಡಿದ್ರು ಅಂತಂದ್ರ ಆಪ್ಷನ್ ಸಿ, ಗೋವಾದೊಳಗ. ಆಯುರ್ವೇದಿಕ ಒಂದು ಹಿನ್ನೆಲೆಯನ್ನು ಇಟ್ಟುಕೊಂಡು ಗೋವಾದೊಳಗ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಚಿಕಿತ್ಸಾ ಕೇಂದ್ರವನ್ನ ಆರಂಭಿಸಲಾಗಿದೆ. ಯಾವುದು? ಆಯುರ್ವೇದ, ಯೋಗ ಮತ್ತು ಮಾಡರ್ನ್ ಕ್ಯಾನ್ಸರ್ ಕೇರ್ ಹಾಸ್ಪಿಟಲ್ಗಳನ್ನ ಇಲ್ಲಿ ಸ್ಥಾಪನೆ ಮಾಡಲಾಗಿದೆ ಅಂತ ಹೇಳ್ಬೋದು. 2025ನೇ ಸಾಲಿನ IISF ಜೂನಿಯರ್ ವಿಶ್ವಕಪ್ ಪದಕ ಪಟ್ಟಿಯಲ್ಲಿ ಅಗ್ರ ಸ್ಥಾನ ಪಡೆದಿರತಕ್ಕಂತ ಒಂದು ದೇಶ ಯಾವುದು? ಚೀನಾ, ಇಟಲಿ, ಇಂಡಿಯಾ, USA. ಸೊ ಕರೆಕ್ಟ್ ಆನ್ಸರ್ ಯಾವ್ದಂದ್ರ ಆಪ್ಷನ್ ಸಿ, ಭಾರತ. ರೈಟ್ ರೀ? ಭಾರತ ಮತ್ತು ಜರ್ಮನಿಯಲ್ಲಿ ಏನಾಯ್ತಂದ್ರೆ ಈ ಒಂದು ಇವೆಂಟ್ ನಡೆದಿತ್ತು, IISF ಇವೆಂಟ್. ಈ ಒಂದು ಇವೆಂಟ್ ಅಲ್ಲಿ ಭಾರತ ಟಾಪ್ ಒಂದು ಕಂಟ್ರಿ ಅಂತ ಇದನ್ನ ಕರಿತೀವಿ. ಸೊ ಇದರ ಒಂದು ಮೆಡಲ್ಗಳು ಎಷ್ಟಂದ್ರ 11 ಗೋಲ್ಡ್ ಮೆಡಲ್, 14 ಸಿಲ್ವರ್ ಮೆಡಲ್, 12 ಬ್ರೋಂಜ್ ಮೆಡಲ್, ಕಂಚಿನ ಪ್ರತಿಮೆಗಳು. ಒಟ್ಟ 37 ಪ್ರಶಸ್ತಿಗಳನ್ನ ಭಾರತ ಮುಡಿಗೇರಿಸಿಕೊಂಡಿದೆ ಅಂತ ಹೇಳ್ಬೋದು. ಭಾರತ ಪ್ರಮುಖ ವಿನ್ನರ್ಗಳು ಯಾರಂದ್ರ ಹಿಮಾಂಶು 10 ಮೀಟರ್ ಏರ್ ರೈಫಲ್ ಒಳಗ. ಇವೆಲ್ಲ ಏನು IISF ಏನಂತಂದ್ರ ಶೂಟಿಂಗ್ ಅಲ್ಲಿ ಇರ್ತಕ್ಕಂಥ ಒಂದು ಕ್ರೀಡಾಕೂಟ ಇದು. ಜೊನಾಥನ್ ಅಟಾನಿ 10 ಮೀಟರ್ ಏರ್ ರೈಫಲ್ ಅಲ್ಲಿ, ತೇಜಸ್ವಿನಿ ಸಿಂಗ್. ಸೊ ಇವರೆಲ್ಲ ಪ್ರಮುಖ ಶೂಟರ್ಗಳು ಅಂತ ಇವರನ್ನ ಗುರುತಿಸಲಾಗ್ತದೆ. ಇಂಟರ್ಪೋಲ್ ಏಷ್ಯನ್ ಕಮಿಟಿ ಸದಸ್ಯರನ್ನಾಗಿ ಇತ್ತೀಚೆಗೆ ಆಯ್ಕೆ ಆಗಿರ್ತಕ್ಕಂಥ ದೇಶ ಯಾವುದು? ನೋಡ್ರಿ, ಇಂಟರ್ಪೋಲ್ ಅನ್ನೋದು ಏನಪ್ಪಾ? ಇಂಡಿಯಾ, ಥೈಲ್ಯಾಂಡ್, ಜಪಾನ್, ಚೀನಾ. ಇಂಟರ್ಪೋಲ್ ಕಮಿಟಿ ಸದಸ್ಯರಾಗಿ ಇತ್ತೀಚೆಗೆ ಆಯ್ಕೆ ಆಗಿರ್ತಕ್ಕಂಥ ದೇಶ ಭಾರತ ಅಂತ ಹೇಳ್ಬೋದು. ಇಂಟರ್ಪೋಲ್ ಅನ್ನೋದು ಏನಂದ್ರೆ ಅಂತಾರಾಷ್ಟ್ರೀಯ ಪೊಲೀಸ್. ಇದು ಏನಿದ್ರೆ ಅಂತಾರಾಷ್ಟ್ರೀಯ ಒಂದು ಪೊಲೀಸ್ ಅಂತೇಳಿ ಇದನ್ನ ಕರೆಯಲಾಗ್ತದೆ. ಈ ಒಂದು ಇದ್ರ ಪ್ರಕಾರ ಯಾರು ಅಂತಾರಾಷ್ಟ್ರೀಯ ಕಾನೂನುಗಳನ್ನ ಮುರಿದಿರ್ತಾರೋ ಅಥವಾ ಒಂದ್ ದೇಶದಿಂದ ಪಾರಾಗಿ ಇನ್ನೊಂದು ದೇಶಕ್ಕೆ ಹೋಗಿ ಸೆಟ್ಲ್ ಆಗಿರ್ತಾರೋ ಅಂತವ್ರನ್ನ ಅರೆಸ್ಟ್ ಮಾಡಿ ತೆಗೆದುಕೊಂಡು ಬರ್ಲಿಕ್ಕೆ ಪರಸ್ಪರ ದೇಶಗಳು ಮಾಡ್ಕೊಂಡಿರ್ತಕ್ಕಂಥ ಪೊಲೀಸ್ ವ್ಯವಸ್ಥೆ. ಇದಕ್ಕೇನ್ ಕರೀತಾರಂದ್ರೆ ಇಂಟರ್ಪೋಲ್ ಪೊಲೀಸ್ ಅಂತ ಕರೆಯಲಾಗ್ತದೆ. ರೈಟ್ ರೀ? ಈ ಬಾರಿ ಇದರ ಅಧ್ಯಕ್ಷತೆಯನ್ನ ಕಮಿಟಿ ಸದಸ್ಯರನ್ನಾಗಿ ಭಾರತ ಇದನ್ನ ನೇಮಕ ಆಗ್ಯದ. 1923ರಲ್ಲಿ ಇಂಟರ್ಪೋಲ್ ನ ಸ್ಥಾಪಿಸಲಾಯಿತು. ಇಂಟರ್ನ್ಯಾಷನಲ್ ಕ್ರಿಮಿನಲ್ ಪೊಲೀಸ್ ಆರ್ಗನೈಸೇಷನ್. ನೋಡ್ರಿ, ಯಾರು ಅಂತಾರಾಷ್ಟ್ರೀಯ ಕ್ರಿಮಿನಲ್ಗಳಿದಾರೆ, ಈಗ ವಿಜಯ್ ಮಲ್ಯ, ಮೊಯಿಲ್ ಚೋಸ್ಕಿ, ನೀರವ್ ಮೋದಿ, ಇವರೆಲ್ಲ ಭಾರತ ಬಿಟ್ಟು ಬೇರೆ ಕಡೆ ಹೋಗಿ ಸೆಟ್ಲ್ ಆಗ್ಯಾರ. ಕೆಲವೊಂದಿಷ್ಟು ಅಪರಾಧಿಗಳು
ಆಮೇಲೆ ಕೆಲವೊಂದು ಗ್ಯಾಂಗ್ಸ್ಟರ್ಗಳದಾರ, ಅಂಥವ್ರೆಲ್ಲರನ್ನ ಹಿಡಿದು ಪತ್ತೆ ಮಾಡಿ ಆಯಾ ಕಾನೂನು ಪ್ರಕಾರ ಅವ್ರನ್ನ ಅರೆಸ್ಟ್ ಮಾಡಿ ನಮ್ಮ ದೇಶಕ್ಕೆ ಮರಳಿ ತಂದು ಕೊಡ್ತಕ್ಕಂತ ಒಂದು ವ್ಯವಸ್ಥೆ ಇದು. ಆ ದೇಶವ್ರು ನಮ್ಮ ದೇಶದಲ್ಲಿ ಬಂದ್ರೆ ನಾವು ಅವ್ರಿಗೆ ಹೆಲ್ಪ್ ಮಾಡ್ಬೇಕು, ನಮ್ಮ ದೇಶವ್ರು ಅವ್ರ ಕಡೆ ಹೋದ್ರಂದ್ರೆ ಅವ್ರು ಹೆಲ್ಪ್ ಮಾಡ್ಬೇಕು. ಇದು ಅಂತಾರಾಷ್ಟ್ರೀಯ ಪೊಲೀಸ್ ವ್ಯವಸ್ಥೆ ಅಂತ ಇದನ್ನ ಕರೆಯಲಾಗ್ತದೆ. ಇದು ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂದ್ರೆ ಫ್ರಾನ್ಸ್ ಒಳಗದ. ಇದರ ಒಂದು ಪ್ರೆಸಿಡೆಂಟ್ ಅಹ್ಮದ್ ನಾಸರ್ ಅಲ್ ರೈಸಿ, ಇವರು ಇದರ ಅಧ್ಯಕ್ಷರದಾರ. ಪ್ರತಿ 2 ವರ್ಷಕ್ಕೊಮ್ಮ ಅಧ್ಯಕ್ಷತೆ ಹುದ್ದೆ ಏನಾಗ್ತದೆ, ಚೇಂಜ್ ಆಗ್ತಾ ಹೋಗ್ತದೆ. ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ಅಡಿಯಲ್ಲಿ ಗುಜರಾತ್ನ 4ನೇ ಸೌರ ಗ್ರಾಮವಾಗಿ ಮಾರ್ಪಟ್ಟಿರುವ ಗ್ರಾಮ ಯಾವುದು? ನೋಡ್ರಿ, ಗುಜರಾತ್ ಒಳಗ ಸೌರ ಗ್ರಾಮ, ಕಂಪ್ಲೀಟ್ ಸೋಲಾರ್ ಇಂದ ನಗರ ಒಂದು ಗ್ರಾಮವನ್ನ ಮಾಡಲಾಗಿದೆ. ಕಚ್, ಅಹಮದಾಬಾದ್, ಸುರೇಂದ್ರ ನಗರ್, ದೋರ್ಬಾ. ಸೊ ಆನ್ಸರ್ ನಮ್ದು ಯಾವ್ದಂದ್ರ ಆಪ್ಷನ್ ಡಿ, ದೋರ್ಡೋ. ಗುಜರಾತ್ನ ದೋರ್ಡೋ ಅನ್ನ ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆಯನ್ನ ಇಲ್ಲಿ ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜ್ಲಿ ಅಂತಕ್ಕಂಥದ್ದು ಪ್ರಧಾನಮಂತ್ರಿ ಹೆಸರಿನಲ್ಲಿ ಒಂದು ಯೋಜನೆ ಸ್ಟಾರ್ಟ್ ಆಗಿದೆ. ಯಾರು ಬೇಕಾದವ್ರು ತಮ್ಮ ಮನೆ ರೂಫ್ ಟಾಪ್ ಮೇಲೆ ಸೋಲಾರ್ ಎನರ್ಜಿಯನ್ನು ಹಾಕೋತಕ್ಕಂಥವ್ರಿಗೆ ಕೇಂದ್ರ ಸರ್ಕಾರದ ಈ ಯೋಜನೆ ಅಡಿಯಲ್ಲಿ ನಿಮಗೆ 50% ಡಿಸ್ಕೌಂಟ್ ಸಿಗ್ತದೆ. ಸೊ ರೂಫ್ ಟಾಪ್ ಸೋಲಾರ್ ಪ್ಯಾನೆಲ್ ಅನ್ನು ಯೂಸ್ ಮಾಡಿ ಈ ಒಂದು ಯೋಜನೆಯನ್ನ ಒಂದು ಇಡೀ ಗ್ರಾಮಕ್ಕೆ ಅಪ್ಲೈ ಮಾಡಲಾಗಿದೆ. ಆ ಒಂದು ಗ್ರಾಮನೇ ಯಾವ್ದತ್ತಂದ್ರೆ ದೋರ್ಡೋ ಒಂದು ಗ್ರಾಮವನ್ನ ಆಯ್ಕೆ ಮಾಡಲಾಗಿದೆ. ಗುಜರಾತ್ನ ದೋರ್ಡೋ ಗ್ರಾಮ 300 ಯೂನಿಟ್ಸ್ ಒಂದು ವಿದ್ಯುತ್ ಇಲ್ಲಿ ಉತ್ಪಾದನೆ ಆಗ್ತದೆ. ಆ ಉತ್ಪಾದನೆ ಆಗಿರ್ತಕ್ಕಂಥ ವಿದ್ಯುತ್ತನ್ನು ಸುಮಾರು 1 ಕೋಟಿ ಗ್ರಾಮಗಳಿಗೆ ಆ ಒಂದು ವಿದ್ಯುತ್ತನ್ನ ಸಪ್ಲೈ ಮಾಡಲಾಗ್ತದೆ. ಇತ್ತೀಚೆಗೆ ನಿಧನರಾದ ಜುಬಿನ್ ಗರ್ಗ್ ಅವರು ಭಾರತದ ಯಾವ ರಾಜ್ಯದ ಪ್ರಸಿದ್ಧ ಗಾಯಕರಾಗಿದ್ದಾರೆ? ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪರ್ಸನ್ ಇವರು. ಅಸ್ಸಾಂ, ಮೇಘಾಲಯ, ಮಣಿಪುರ, ತ್ರಿಪುರ. ಇತ್ತೀಚೆಗೆ ಇವರು ನಿಧನರಾದ್ರು. ಒಂದು ಸ್ಕೂಬಾ ಡೈವಿಂಗ್ ಮಾಡಕ್ ಹೋಗಿ ಫೇಮಸ್ ಸಿಂಗರ್ ಇವರು. ಸೊ ಅವ್ರು ಯಾವ ಒಂದು ರಾಜ್ಯಕ್ಕೆ ಸಂಬಂಧಪಟ್ಟವರು ಅಂತಂದ್ರೆ ಆಸ್ಸಾಂದವರು. ಎಲ್ಲಿಯವರು ಇವ್ರಿ? ಆಸ್ಸಾಂದವರು. ಆಸ್ಸಾಮಿನ ಜುಬಿನ್ ಗರ್ಗ್ ಕೇವಲ 52ನೇ ವಯಸ್ಸಿನವರಿದ್ದಾಗ ಸಿಂಗಾಪುರಕ್ಕೆ ಕಾರ್ಯಕ್ರಮಕ್ಕೆ ಹೋದ ಸಂದರ್ಭದಲ್ಲಿ ಸ್ಕೂಬಾ ಡೈವಿಂಗ್ ಮಾಡಕ್ ಹೋಗಿ ಅಲ್ಲಿ ಆಕ್ಸಿಡೆಂಟಲ್ ಡೆತ್ ಆಗಿ ಅವ್ರು ಸಾವಬೇಕಾಯ್ತು. ಇವರ ಒಂದು ಫೇಮಸ್ ಆಲ್ಬಮ್ ಯಾವ್ದತ್ತಂದ್ರ ಅನಾಮಿಕಾ. ಫೇಮಸ್ ಆಲ್ಬಮ್ ಯಾವ್ದ್ರಿ? ಅನಾಮಿಕಾ. ಇದರಲ್ಲಿ ಬಹಳಷ್ಟು ಫೇಮಸ್ ಆಗಿರ್ತಕ್ಕಂಥ ಒಂದು ಸಾಂಗ್ ಯಾವ್ದತ್ತಂದ್ರ ಯಾ ಅಲಿ ಒಂದು ಸಾಂಗು ಬಹಳಷ್ಟು ಫೇಮಸ್ ಆಗಿರ್ತಕ್ಕಂಥದ್ದು. ಇದು ಯಾವ ಒಂದು ಆಲ್ಬಮ್ ಇಂದ ಪಡೆಯಲಾಗಿದೆ ಅಂದ್ರೆ ಗ್ಯಾಂಗ್ಸ್ಟರ್. ಯಾವ ಆಲ್ಬಮ್ ಇದು? ಗ್ಯಾಂಗ್ಸ್ಟರ್ ಆಲ್ಬಮ್ ದಿಂದ ಇದನ್ನ ಪಡೆಯಲಾಗಿದೆ ಅಂತ ಹೇಳ್ಬೋದು. ಡಿಯಾಗೋ ಗಾರ್ಸಿಯಾದಲ್ಲಿ ಉಪಗ್ರಹ ಟ್ರ್ಯಾಕಿಂಗ್ ಸ್ಟೇಷನ್ ಅನ್ನು ಸ್ಥಾಪಿಸಲು ಭಾರತ ಯಾವ ದೇಶದೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ? ನೋಡ್ರಿ, ಭಾರತ ಬಾಹ್ಯಾಕಾಶ ಸಂಶೋಧನೆಗಾಗಿ ಉಪಗ್ರಹ ಕೇಂದ್ರವನ್ನ ಬೇರೆ ದೇಶದಲ್ಲಿ ಸ್ಥಾಪನೆ ಮಾಡ್ತಾ ಇದೆ. ಯಾವ ದೇಶದಲ್ಲಿ ಸ್ಥಾಪನೆ ಮಾಡ್ತಾ ಇದೆ? ಆಪ್ಷನ್ ಮಾರಿಸಸ್, ಮಾಲ್ಡೀವ್ಸ್, ಶ್ರೀಲಂಕಾ, ಸೇಚೆಲ್ಸ್. ಸೊ ಆನ್ಸರ್ ಯಾವ್ದತ್ತಂದ್ರೆ ಆನ್ಸರ್ ಮಾರಿಸಸ್. ಎಲ್ಲಿದು? ಮಾರಿಸಸ್. ಇದು ನಮ್ಮ ಹಿಂದೂ ಮಹಾಸಾಗರದಲ್ಲಿ ಭಾರತ ದಕ್ಷಿಣ ಭಾಗದಲ್ಲಿ ಕಂಡು ಬರ್ತಕ್ಕಂಥದ್ದು. ಡಿಯಾಗೋ ಗೆರೆಸಿಯಾ ಅಂತ ಹೇಳಿ ಒಂದು ದ್ವೀಪ ಅದು. ಆ ದ್ವೀಪದಲ್ಲಿ ಉಪಗ್ರಹ ಟ್ರ್ಯಾಕಿಂಗ್ ಸ್ಟೇಷನ್ ಅನ್ನು ಸ್ಥಾಪನೆ ಮಾಡ್ಲಿಕ್ಕೆ ದೇಶದೊಂದಿಗೆ ಭಾರತ ಸಹಿ ಹಾಕಿದೆ. ನೋಡ್ರಿ, ಇಲ್ಲಿ ಆಫ್ರಿಕಾದ ಸೌದಿ ಅರೇಬಿಯಾ, ಇದು ಆಫ್ರಿಕಾ, ಇದು ಭಾರತ, ಇದು ಹಿಂದೂ ಮಹಾಸಾಗರ. ಮಾಲ್ಡೀವ್ಸ್, ಶ್ರೀಲಂಕಾ, ಮಾರಿಸಸ್ ಇವೆಲ್ಲ ದೇಶ, ಮಡಗಾಸ್ಕರ್ ಇವೆಲ್ಲ ದ್ವೀಪಗಳದಾವು. ಈ ಒಂದು ದಕ್ಷಿಣ ಏಷ್ಯಾದಲ್ಲಿ ಪ್ರಮುಖ ಒಂದು ಸಂಶೋಧನಾ ಕೇಂದ್ರವನ್ನು, ಉಪಗ್ರಹ ಸಂಶೋಧನಾ ಕೇಂದ್ರವನ್ನು, ಟ್ರ್ಯಾಕಿಂಗ್ ಸಿಸ್ಟಮ್ ಅನ್ನ ಇದು ಸ್ಥಾಪನೆ ಮಾಡಿದೆ ಅಂತ ಹೇಳ್ಬೋದು. ಇತ್ತೀಚೆಗೆ ನಿಧನರಾದ ಶಾರದಾ ಹಾಪ್ಮಂಡ್ ಅವರು ಯಾವ ನೃತ್ಯ ಪ್ರಕಾರದೊಂದಿಗೆ ಸಂಬಂಧಿಸಿದ್ದಾರೆ? ಫೇಮಸ್ ಕ್ಲಾಸಿಕಲ್ ಡ್ಯಾನ್ಸರ್ ಇವರು. ಯಾವ ನೃತ್ಯಕ್ಕೆ ಇವರು ಸಂಬಂಧಪಟ್ಟವರು? ಭರತನಾಟ್ಯ, ಕಥಕ್, ಒರಿಸ್ಸಿ, ಕುಚಿಪುಡಿ. ನೋಡ್ರಿ, ನೀವೆಲ್ಲ ಕರ್ನಾಟಕದ ಎಕ್ಸಾಮ್ ಬರೀತಕ್ಕಂಥವ್ರು ಈ ಲೆವೆಲ್ ಕರೆಂಟ್ ಅಫೇರ್ಸ್ ಅನ್ನ ಓದಿರುದಿಲ್ಲ. ಯಾವ ಕನ್ನಡ ಮೀಡಿಯಂ ಮ್ಯಾಗಜಿನ್ಗಳಾಗ್ಲಿ, ಕೋಚಿಂಗ್ ಸೆಂಟರ್ದವರಾಗ್ಲಿ ಈ ಕಂಟೆಂಟ್ ಅನ್ನ ನಿಮ್ಗೆ ಯಾರು ಕೊಡೋದಿಲ್ಲ. ಇದು ನ್ಯಾಷನಲ್ ಲೆವೆಲ್ ಆಗಿರ್ತಕ್ಕಂಥ ಕಂಟೆಂಟ್ ಅನ್ನ ನಾನು ನಿಮ್ ಜೊತೆಯಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ. ಸೊ ಇದರ PDF ಅನ್ನ ನಿಮ್ಮ ಒಂದು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅದನ್ನ ಶೇರ್ ಮಾಡ್ತೀನಿ. ಅದಕ್ಕೆ ನೀವು ಇದನ್ನ ಯೂಸ್ ಮಾಡ್ರಿ. ರೈಟ್ ರೀ? ಓಕೆ. ಆನ್ಸರ್ ಯಾವ್ದಂದ್ರೆ ಭರತನಾಟ್ಯ ಕಲಾವಿದರಾಗಿರ್ತಕ್ಕಂಥ ಶಾರದಾ ಹಾಪ್ಮನ್ ಅವರು ಮೂಲತಃ ಚೆನ್ನೈದವರು, ತಮಿಳುನಾಡಿನವರು. ಭರತನಾಟ್ಯ ಒಂದು ಕಲಾವಿದರಾಗಿದ್ರು. ಇದು ತಮಿಳುನಾಡಿನ ಕ್ಲಾಸಿಕಲ್ ಡ್ಯಾನ್ಸ್. ಇದು ಏನಿದು? ತಮಿಳುನಾಡಿನ ಶಾಸ್ತ್ರೀಯ ನೃತ್ಯ ಯಾವ್ದತ್ತಂದ್ರೆ ಭರತನಾಟ್ಯ.
ಇದು ಎಲ್ಲಾ ಕ್ಲಾಸಿಕಲ್ ಡ್ಯಾನ್ಸ್ ಅಲ್ಲಿ ಅತ್ಯಂತ ಹಳೆಯದಾಗಿರ್ತಕ್ಕಂಥ ಒಂದು ನಾಟ್ಯ. ಇದು ಭರತ ಮುನಿಯಿಂದ ಇದು ಅಭಿವೃದ್ಧಿ ಹೊಂದಿದ್ರಿಂದಾಗಿ ಇದಕ್ಕೆ ಭರತನಾಟ್ಯ ಅಂತ ಇದನ್ನ ಗುರುತಿಸಲಾಗ್ತದೆ. ನೋಡ್ರಿ, ಇತರೆ ಪ್ರಮುಖ ಕ್ಲಾಸಿಕಲ್ ಡ್ಯಾನ್ಸ್ ಇಂಡಿಯಾದ ಯಾವಪ್ಪ ಅಂತಂದ್ರೆ ಭರತನಾಟ್ಯ ಯಾವುದು? ತಮಿಳುನಾಡದ್ದು. ಇದು ಇಂಪಾರ್ಟೆಂಟ್ ನಿಮಗಿದು ಸ್ಟಾಟಿಕ್ ಜಿಕೆ ಒಳಗೆ. ಕಥಕ್ ಉತ್ತರ ಪ್ರದೇಶ್, ಕಥಕ್ಕಳಿ ಕೇರಳ, ಒರಿಸ್ಸಿ ಒರಿಸ್ಸಾದ್ದು, ಮಣಿಪುರಿ ಮಣಿಪುರದು, ಮೊಯಿನಿ ಅಟ್ಟಂ ಕೇರಳ, ಕುಚಪುಡಿ ಆಂಧ್ರ ಪ್ರದೇಶ್, ಸತ್ರಿಯ ಅಸ್ಸಾಂ. ನೋಡ್ರಿ, ಇವಿಷ್ಟು ಪ್ರಮುಖವಾದ ಒಂದು ಶಾಸ್ತ್ರೀಯ ನೃತ್ಯಗಳು ಅಂತೇಳಿ ಇದನ್ನ ಕರೆಯಲಾಗ್ತದೆ. ರೈಟ್ ರೀ? ಓಕೆ. ವಿದ್ಯಾರ್ಥಿ ನಾವೀನ್ಯತೆಗಾಗಿ ಇನ್ಸ್ಪೈರ್ ಅವಾರ್ಡ್ ಅನ್ನು ಪಡೆದ ಅಗ್ರಗಣ್ಯ ಆಗಿರ್ತಕ್ಕಂಥ ಜಿಲ್ಲೆ ಯಾವುದು ಇಂಡಿಯಾದೊಳಗೆ? ಪ್ರತಿ ವರ್ಷ ಶಾಲಾ ಕಾಲೇಜ್ ವಿದ್ಯಾರ್ಥಿಗಳಿಗೆ ಈ ಒಂದು ಇವೆಂಟ್ ಅನ್ನ ಕಂಡಕ್ಟ್ ಮಾಡಲಾಗ್ತಾ ಇದೆ. ಲಕ್ನೋ, ಇಂದೋರ್, ಮುಜಾಫರ್ಪುರ್, ನಾಗ್ಪುರ್. ಸೊ ಕರೆಕ್ಟ್ ಆನ್ಸರ್ ಯಾವ್ದಕ್ಕಂದ್ರೆ ಮುಜಾಫರ್ಪುರ್ ಫಸ್ಟ್. ರೈಟ್ ರೀ? ಸೆಕೆಂಡ್ ನಮ್ಮ ಕರ್ನಾಟಕದ ಬೆಂಗಳೂರು ಅರ್ಬನ್ ಇದೆ, ನಗರ ಇದೆ. ಮೂರನೇದು ಹೆಮ್ಮೆ ಪಡ್ತಕ್ಕಂಥ ವಿಷಯ ನಮ್ಮ ಬಾಗಲಕೋಟೆ ಜಿಲ್ಲೆ ಇದೆ. ಉತ್ತರ ಕರ್ನಾಟಕದವ್ರು, ನಾವು ಬಿಜಾಪುರದವರು ಒಂದಿಷ್ಟು ಹೆಮ್ಮೆ ಪಡ್ಲೇಬೇಕು. ಈಗ ಬಾಗಲಕೋಟದ ವಿದ್ಯಾರ್ಥಿಗಳು ರಾಷ್ಟ್ರ ಮಟ್ಟದಲ್ಲಿ ಇನ್ಸ್ಪೈರ್ ಅವಾರ್ಡ್ ಅಲ್ಲಿ 3rd ರ್ಯಾಂಕ್ ಅಲ್ಲಿ ಬಂದಿದ್ದಾರೆ. ಅವರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ವ್ಯೂವರ್ಸ್ ವತಿಯಿಂದ ಒಂದು ಧನ್ಯವಾದಗಳನ್ನ ಹೇಳಕ್ಕೆ ಬಯಸ್ತಾ ಇದ್ದೀವಿ. ಬಾಗಲಕೋಟೆ ತೃತೀಯ ಸ್ಥಾನ ಬಂದ್ರೆ ಬೆಂಗಳೂರು ಅರ್ಬನ್ ದ್ವಿತೀಯ ಸ್ಥಾನ ಬಂದಿದೆ. ಅವರಿಗೆ ನಾವು ಕ್ಲಾಪ್ಸ್ ಅನ್ನ ಹಾಕೊಳ್ಳಕ್ಕೆ ಪ್ರಯತ್ನ ಮಾಡೋಣ. ಸ್ಟೇಟ್ ಕರೆಂಟ್ ಅಫೇರ್ಸ್ ಅಲ್ಲಿ ಇಂಪಾರ್ಟೆಂಟ್ ಕ್ವಶನ್ ಅದು. ಮಹಾರಾಷ್ಟ್ರ ರಾಜ್ಯಪಾಲರಾಗಿ ಪ್ರಮಾಣ ವಚನ ಸ್ವೀಕರಿಸಿದವರು ಯಾರು? ನೋಡ್ರಿ, ಭೂಪೇಂದ್ರ ಪಟೇಲ್, ರಮೇಶ್ ಬೇಸ್, ಮನೋಹರ್ ಲಾಲ್ ಖಟ್ಟರ್, ಆಚಾರ್ಯ ದೇವರಥ್. ಇತ್ತೀಚೆಗೆ ಮಹಾರಾಷ್ಟ್ರ ರಾಜ್ಯಪಾಲ ಆಗಿರ್ತಕ್ಕಂಥ ರಾಧಾಕೃಷ್ಣನ್ ಅವರು ಉಪರಾಷ್ಟ್ರಪತಿಯಾಗಿ ಆಯ್ಕೆ ಆಗಿದ್ರಿಂದಾಗಿ ಹುದ್ದೆ ಖಾಲಿ ಆಯ್ತು. ಆ ಹುದ್ದೆಗೆ ನೇಮಕ ಆಗಿರ್ತಕ್ಕಂಥವ್ರು ಆಚಾರ್ಯ ದೇವವ್ರತ್ ಅವರು. ನೋಡ್ರಿ, ಯಾವುದೇ ಒಂದು ರಾಜ್ಯದ ರಾಜ್ಯಪಾಲರನ್ನ ಯಾರು ನೇಮಕ ಮಾಡ್ತಾರಪ್ಪ ಅಂದ್ರೆ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ಯಾರು ನೇಮಕ ಮಾಡ್ತಾರೆ? ರಾಷ್ಟ್ರಪತಿಗಳು. ಪ್ರತಿಯೊಂದು ರಾಜ್ಯಕ್ಕೆ ಅಥವಾ ಒಂದಕ್ಕಿಂತ ಹೆಚ್ಚು ರಾಜ್ಯಗಳಿಗೆ ರಾಜ್ಯಪಾಲರು ಇರಬೇಕು ಅಂತ ಹೇಳಿರ್ತಕ್ಕಂಥ ಸಂವಿಧಾನ ವಿಧಿ ಯಾವ್ದಂದ್ರೆ ಆರ್ಟಿಕಲ್ 153, 167 ಸಂವಿಧಾನದ 4ನೇ ಭಾಗದೊಳಗೆ ಇದು ಹೇಳಲಾಗ್ತದೆ. ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕಾರ್ಯಾಂಗದ ಮುಖ್ಯಸ್ಥರಾಗಿ ರಾಜ್ಯಪಾಲರು ಕಾರ್ಯನಿರ್ವಹಿಸ್ತಾರೆ. ಸೊ ರಾಜ್ಯ ಕಾರ್ಯಾಂಗದ ಪ್ರಮುಖ ಅಂಗ ಯಾವ್ದಂದ್ರೆ ರಾಜ್ಯಪಾಲರು, ಮುಖ್ಯಮಂತ್ರಿಗಳು ಮತ್ತು ಮಂತ್ರಿಗಳು, ಆಮೇಲೆ ಅಡ್ವೊಕೇಟ್ ಜನರಲ್ ಅವರು ರಾಜ್ಯ ಕಾರ್ಯಾಂಗ ಅಂತ ಕರೆಯಲ್ಪಡ್ತದೆ. ಆರ್ಟಿಕಲ್ 153ರ ಪ್ರಕಾರ ಪ್ರತಿಯೊಂದು ರಾಜ್ಯಕ್ಕೆ ಒಬ್ಬ ಗವರ್ನರ್ ಇರಬೇಕು ಅಂತ ಹೇಳ್ತದೆ. 154ರ ಪ್ರಕಾರ ರಾಜ್ಯಪಾಲರ ಅಧಿಕಾರಗಳು ಏನಿದಾವೆ ಅನ್ನೋದನ್ನ ಇದು ತಿಳಿಸ್ಕೊಡ್ತದೆ. ಆರ್ಟಿಕಲ್ 155ರ ಪ್ರಕಾರ ಯಾವ ತರ ರಾಜ್ಯಪಾಲರ ನೇಮಕ ಮಾಡ್ಬೇಕು ಅನ್ನೋದು ಹೇಳ್ತದೆ. ಆರ್ಟಿಕಲ್ 156ರ ಪ್ರಕಾರ ಇವರ ಅಧಿಕಾರಾವಧಿ 5 ವರ್ಷ ಇರ್ತದೆ. ಬಟ್ ಇವರು ಕೇಂದ್ರ ಸರ್ಕಾರ ಎಲ್ಲಿವರೆಗೆ ಇಚ್ಛೆ ಪಡ್ತದ ಅಲ್ಲಿವರೆಗೆ ಇವರು ಅಧಿಕಾರದಲ್ಲಿ ಮುಂದುವರಿತಾರೆ. ಆರ್ಟಿಕಲ್ 157 ಇವರ ಅರ್ಹತೆ ಬಗ್ಗೆ ಹೇಳ್ತದೆ. ಆರ್ಟಿಕಲ್ 159 ಇವರಿಗೆ ಪ್ರಮಾಣ ವಚನ ಬೋಧನೆ ಮಾಡೋದ್ರ ಬಗ್ಗೆ ಹೇಳ್ತದೆ. ಆರ್ಟಿಕಲ್ 161 ಇವರಿಗೆ ಕ್ಷಮಾದಾನ ನೀಡೋದ್ರ ಬಗ್ಗೆ ಹೇಳ್ತದೆ. ಆರ್ಟಿಕಲ್ 213 ಆರ್ಡಿನೆನ್ಸ್ ಹೊರಡಿಸೋದ್ರ ಬಗ್ಗೆನೂ ಇವರಿಗೆ ಇರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಅಧಿಕಾರ ಅಂತ ಇದನ್ನ ಗುರುತಿಸ್ತೀವಿ. ಸ್ಪೀಡ್ ಸ್ಕೇಟಿಂಗ್ ವಿಶ್ವ ಚಾಂಪಿಯನ್ಶಿಪ್ 2025ರಲ್ಲಿ ಭಾರತದ ಮೊಟ್ಟ ಮೊದಲ ಚಿನ್ನದ ಪದಕವನ್ನ ಗೆದ್ದವರು ಯಾರು? ಸ್ಪೀಡ್ ಸ್ಕೇಟಿಂಗ್ ಗಳು ನೀರಜ್ ಚೋಪ್ರಾ, ಅನೂಪ್ ಕುಮಾರ್, ಆನಂದ್ ಕುಮಾರ್, ವಲ್ಕುಮಾರ್, ವೇಲ್ ಕುಮಾರ್, ರಮೇಶ್ ಕುಮಾರ್. ಸೊ ಆನ್ಸರ್ ಯಾವ್ದಂದ್ರೆ ಆನಂದ್ ಕುಮಾರ್, ವೇಲ್ ಕುಮಾರ್ ಅವರು ಈ ಬಾರಿ ಸ್ಪೀಡ್ ಸ್ಕೇಟಿಂಗ್ ಚಾಂಪಿಯನ್ಶಿಪ್ ಭಾರತದ ಮೊಟ್ಟ ಮೊದಲೇ ಚಿನ್ನದ ಪದಕ ಪಡೆದಿರ್ತಕ್ಕಂಥ ಆಟಗಾರರು ಅಂತ ಇವರನ್ನ ಕರೆಯಲಾಗ್ತದೆ. ಸೊ 2 ಗೋಲ್ಡ್ ಮೆಡಲ್ ಮತ್ತು 1 ಬ್ರೋಂಜ್ ಮೆಡಲ್. ಗೋಲ್ಡ್ ಮೆಡಲ್ 1000 ಮೀಟರ್ ಓಟದಲ್ಲಿ, 1 ಬ್ರೋಂಜ್ ಮೆಡಲ್ ಅನ್ನು ಮ್ಯಾರಥಾನ್ದಲ್ಲಿ. ಜೂನಿಯರ್ ಮೆನ್ಸ್ ಒಳಗ ಕೃಷಿ ಶರ್ಮಾ ಗೋಲ್ಡ್ ಮೆಡಲ್ ಅಂಡ್ ಹನ್ಸಿರಾಜ್ ಬ್ರೋಂಜ್ ಮೆಡಲ್. ಮೆಡಲ್ ಟೇಬಲ್ ಕೊಲಂಬಿಯಾ ಎಲ್ಲಿ ನಡೀತಿದ್ದು? ಕೊಲಂಬಿಯಾದೊಳಗೆ ಈ ಒಂದು ಇವೆಂಟ್ ನಡೆದಿದ್ದು ಅಂತ ಹೇಳ್ಬೋದು. 16ನೇ ಸಶಸ್ತ್ರ ಪಡೆಗಳ ಸಮಾವೇಶ ಇತ್ತೀಚೆಗೆ ಎಲ್ಲಿ ನಡೀತು? ನೋಡ್ರಿ, ಭಾರತದ 3 ಸೇನಾಪಡೆಗಳು, ಭೂಸೇನೆ, ನೌಕಾಸೇನೆ ಮತ್ತು ವಾಯುಸೇನೆ, ಈ 3 ಪಡೆಗಳ ಸಮ್ಮೇಳನ, ಮಹಾಸಮ್ಮೇಳನ ಕೋಲ್ಕತ್ತಾ, ಪುಣೆ, ನವದೆಹಲಿ, ಹೈದರಾಬಾದ್. ಸೊ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಕೋಲ್ಕತ್ತಾದೊಳಗೆ ನಡೀತು. ಮಹಾಸಮಾವೇಶ ಎಲ್ಲಿ ನಡೀತಿದ್ದು? ಕೋಲ್ಕತ್ತಾದಲ್ಲಿ ನಡೀತು ಅಂತ ಹೇಳ್ಬೋದು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇದರಲ್ಲಿ ಭಾಗವಹಿಸಿ ಇನಾಗ್ರೇಷನ್ ಸ್ಪೀಚ್ ಮಾಡಿದ್ರು. ಈ ಬಾರಿ ಒಂದು ಸಶಸ್ತ್ರ ಪಡೆಗಳ ಸಮಾವೇಶದ ಒಂದು ಥೀಮ್ ಏನಾಗಿತ್ತಂದ್ರೆ ಇಯರ್ ಆಫ್ ರಿಫಾರ್ಮ್ಸ್ ಅಥವಾ ಟ್ರಾನ್ಸ್ಫಾರ್ಮೇಶನ್ ಫಾರ್ ದ ಫ್ಯೂಚರ್ ಅಂತಕ್ಕಂಥ ಥೀಮ್ ಅನ್ನ ಇದು
ಒಳಗೊಂಡಿತ್ತು ಅಂತ ಹೇಳ್ಬೋದು. ಆಂಧ್ರ ಪ್ರದೇಶದ ಇತ್ತೀಚಿನ ಯಾವ ತಾಣವನ್ನ ಯುನೆಸ್ಕೋ ತಾತ್ಕಾಲಿಕ ಪಟ್ಟಿ ಒಳಗೆ ಸೇರಿಸಲಾಗಿದೆ? ನೋಡ್ರಿ, ಯುನೆಸ್ಕೋ ಕಂಪ್ಲೀಟ್ ಲಿಸ್ಟ್ ಅಲ್ಲ, ಟೆಂಪರರಿ ಲಿಸ್ಟ್ ಅಲ್ಲಿ ಸೇರಿಸಲಾಗಿದೆ. ಯಾವುದು? ತಿರುಮಲ ಹಿಲ್ಸ್, ಎರ್ರಾಮಟ್ಟಿ ದಿಬ್ಬ, ಆಮೇಲೆ ಬೋತ್ ಎ ಅಂಡ್ ಬಿ, ಆಮೇಲೆ ಅರಕು ವ್ಯಾಲಿ. ಸೊ ಕರೆಕ್ಟ್ ಆನ್ಸರ್ ಯಾವ್ದಂದ್ರ ಆಪ್ಷನ್ ಸಿ, ತಿರುಮಲ ಹಿಲ್, ತಿರುಮಲ ಬೆಟ್ಟಗಳು ಮತ್ತು ಎರ್ರಾಮಟ್ಟಿ ದಿಬ್ಬ. ಸೊ ಇವುಗಳನ್ನ ಯುನೆಸ್ಕೋ ಒಂದು ತಾತ್ಕಾಲಿಕ ಪಟ್ಟಿಯಲ್ಲಿ ಇದನ್ನ ಸೇರಿಸಲಾಗಿದೆ. ಆಂಧ್ರ ಪ್ರದೇಶದ ಒಂದು ತಿರುಪತಿ ತಿಮ್ಮಪ್ಪನ ದೇವಸ್ಥಾನ ಐತಿಲ್ಲ ಇರತಕ್ಕಂತ ಒಂದು ಬೆಟ್ಟನೇ ತಿರುಮಲ ಒಂದು ಹಿಲ್ಸ್ ಅಂತ ನಾವು ಅದನ್ನು ಕರಿತೀವಿ. ಇನ್ನೊಂದು ಕೆಂಪು ಮಣ್ಣಿನಿಂದ ಆವರ್ತವಾಗಿರ್ತಕ್ಕಂಥ ಒಂದು ಮರಳುಗಾಡು ದಿಬ್ಬಗಳು ಇರತಕ್ಕಂಥದ್ದು ಎರ್ರಾಮಟ್ಟಿ ದಿಬ್ಬಲು ವಿಶಾಖಪಟ್ಟಣಂ ಅಲ್ಲಿ, ಆಂಧ್ರ ಪ್ರದೇಶ ವಿಶಾಖಪಟ್ಟಣಂ ಅಲ್ಲಿ. ಇವೆರಡನ್ನ ಯುನೆಸ್ಕೋ ಪಟ್ಟಿಯೊಳಗ ತಾತ್ಕಾಲಿಕ ಪಟ್ಟಿಯೊಳಗೆ ಸೇರಿಸಲಾಗಿದೆ ಅಂತ ಹೇಳ್ಬೋದು. ಇನ್ನೊಂದು ಮೂರನೇದು ಯಾವ್ದಂದ್ರೆ ಡೆಕ್ಕನ್ ಟ್ರ್ಯಾಪ್, ಮಹಾರಾಷ್ಟ್ರ. ಟೆಂಟೇಟಿವ್ ಲಿಸ್ಟ್ ಅಲ್ಲಿ ಇದನ್ನು ಸೇರಿಸಲಾಗಿದೆ. ಜಿಯೋಗ್ರಫಿಕಲ್ ಹೆರಿಟೇಜ್ ಸೈಟ್ ಅಂತ ಯಾವ್ದನ್ನು ಗುರುತಿಸಲಾಗಿದೆ ಅಂದ್ರೆ ಸೇಂಟ್ ಮೇರೀಸ್ ಐಲ್ಯಾಂಡ್. ನೋಡ್ರಿ, ಸೇಂಟ್ ಮೇರೀಸ್ ಐಲ್ಯಾಂಡ್ ಇದು ನಮ್ಮ ಕರ್ನಾಟಕದ ಉಡುಪಿ ಹತ್ರ ಐತಿ ಇದು ಸೇಂಟ್ ಮೇರೀಸ್ ಐಲ್ಯಾಂಡ್. ಸೊ ಅದನ್ನ ಜಿಯೋಗ್ರಫಿಕಲ್ ಹೆರಿಟೇಜ್ ಇಂಡಿಕೇಟರ್ ಅಂತ ಅದನ್ನ ಗುರುತಿಸಲಾಗಿದೆ. ಮೇಘಾಲಯದ ಒಂದು ಇದು ಯಾವುದು ಗುಹೆಗಳು, ಮೇಘಾಲಯ ಏಜ್ ಕೇವ್ಸ್. ನಾಗಾ ಹಿಲ್ಸ್ಗಳು, ನಾಗಾಲ್ಯಾಂಡ್ ಒಳಗ ನಾಗಾ ಓಪಿಯೋಲೈಟ್ ಹಿಲ್ಸ್ಗಳು ಅಂತ ಗುರುತಿಸಲಾಗ್ತದೆ. ಆಮೇಲೆ ಕೇರಳದೊಳಗ ವರ್ಕಲಾ ಕ್ಲಿಫ್ಸ್. ಇವು ಯುನೆಸ್ಕೋದ ಟೆಂಟೇಟಿವ್ ಲಿಸ್ಟ್ ಅಲ್ಲಿ ಸೇರಿರ್ತಕ್ಕಂಥ ಪ್ರಮುಖ ಸ್ಥಳಗಳು ಅಂತ ಇದನ್ನ ಗುರುತಿಸಲಾಗ್ತದೆ. 77ನೇ ಎಮ್ಮಿ ಅವಾರ್ಡ್ ಅನ್ನ ನೋಡಿ, ಸಂಗೀತ ಕ್ಷೇತ್ರದಲ್ಲಿ ಕೊಡ್ತಕ್ಕಂಥ ಅತ್ಯುನ್ನತ ಪ್ರಶಸ್ತಿ ಇದು, ಜಾಗತಿಕ ಪ್ರಶಸ್ತಿ. ಅತ್ಯುತ್ತಮ ಹಾಸ್ಯ ಸರಣಿಯನ್ನ ಗೆದ್ದಿತು. ಯಾವ್ದು ಗೆದ್ದಿತು? ದ ಸ್ಟುಡಿಯೋ, ಹ್ಯಾಕ್ಸ್, ಟೆಡ್ ಲಾಸೋ, ಬ್ಯಾರಿ. ಸೊ ಆನ್ಸರ್ ಇರುತ್ತಂದ್ರ ದ ಸ್ಟುಡಿಯೋ. ಯಾವುದು? ದ ಸ್ಟುಡಿಯೋ ಅಂತಕ್ಕಂಥ ಮ್ಯೂಸಿಕ್ ಕಲಾವಿದನಿಗೆ 77ನೇ ಎಮ್ಮಿ ಅವಾರ್ಡ್ ಅನ್ನು ನೀಡಿ ಗೌರವಿಸಲಾಯಿತು ಅಂತ ಹೇಳ್ಬೋದು. ನೋಡ್ರಿ, ಔಟ್ಸ್ಟ್ಯಾಂಡಿಂಗ್ ಡ್ರಾಮಾ ಸಿರೀಸ್ ಯಾವ್ದಂದ್ರೆ ದ ಪಿಟ್. ಯಾವ್ದ್ರಿ? ಔಟ್ಸ್ಟ್ಯಾಂಡಿಂಗ್ ಡ್ರಾಮಾ ಸಿರೀಸ್ ದ ಪಿಟ್. ಅಂಡ್ ಆಕ್ಟರ್ ಡ್ರಾಮಾ ಒಳಗ ನಾಯ್ವೆಲೆ. ಔಟ್ಸ್ಟ್ಯಾಂಡಿಂಗ್ ಲೀಡ್ ಆಕ್ಟರ್ಸ್ ಯಾವತ್ತಂದ್ರೆ ದ ಬ್ರಿಟ್ ಡ್ರಾಮಾದೊಳಗೆ. ರೈಟ್ ರೀ. ಭಾರತದಲ್ಲಿ ಹಿಂದಿ ದಿವಸನ ಪ್ರತಿ ವರ್ಷ ಯಾವ ದಿನವನ್ನಾಗಿ ಆಚರಣೆ ಮಾಡ್ಲಾಗ್ತಾರೆ? ಆಗಸ್ಟ್ 12, ಸೆಪ್ಟೆಂಬರ್ 14, ಅಕ್ಟೋಬರ್ 15, ಜುಲೈ 10. ಆನ್ಸರ್ ಯಾವ್ದಂದ್ರೆ ಸೆಪ್ಟೆಂಬರ್ 14 ಅನ್ನ ಪ್ರತಿ ವರ್ಷ ಹಿಂದಿ ದಿವಸ ಅಂತ ಹೇಳಿದನ್ನ ಆಚರಣೆ ಮಾಡ್ಲಾಗ್ತದೆ. ಯಾಕೆ ವಿಶಿಷ್ಟವಾದ ಸ್ಥಾನ ಅಂದ್ರೆ ಹಿಂದಿಗೆ ರಾಷ್ಟ್ರಮಟ್ಟದ ಒಂದು ಸ್ಥಾನಮಾನವನ್ನು ನೀಡಲಾಗಿದೆ. ಸಂವಿಧಾನದಲ್ಲಿ ಇರ್ತಕ್ಕಂಥ ಒಂದು ಪ್ರಮುಖ ಭಾಷೆ ಇದು, ರೈಟ್ರಿ, ಹಿಂದಿಯನ್ನ. ಜೊತೆಗೆ ಇನ್ನೊಂದೇನಂದ್ರೆ ಸಂವಿಧಾನದ 343(1) ಪ್ರಕಾರ ಇದಕ್ಕೆ ದೇವನಾಗರಿ ಲಿಪಿ ಅಂತ ಇದನ್ನ ಗುರುತಿಸಲಾಗಿದೆ. ಏನಾಗಿದೆ? ಇದಕ್ಕೆ ದೇವನಾಗರಿ ಲಿಪಿ ಅಂತ ಗುರುತಿಸಲಾಗಿದೆ. ಸಂವಿಧಾನದ ಆರ್ಟಿಕಲ್ 8 ಅಡಿಯಲ್ಲಿ 8ನೇ ಭಾಗದೊಳಗ 22 ಅಫಿಷಿಯಲ್ ಲ್ಯಾಂಗ್ವೇಜ್ ಅದಾವ, ಭಾಷೆಗಳದಾವ. ಇದು ಭಾರತದ ಸಂವಿಧಾನ ಇರತಕ್ಕಂಥ ಅಧಿಕೃತ ಭಾಷೆಗಳ ಸಂಖ್ಯೆ ಎಷ್ಟಂದ್ರೆ 22. ಮೊದಲ ಸಂವಿಧಾನ ಜಾರಿಗೆ ಆದಾಗ 14 ಭಾಷೆಗಳನ್ನು ಸೇರಿಸಲಾಗಿತ್ತು. ಮುಂದೆ ಏನ್ ಮಾಡಿದ್ರೆ ಅಂದ್ರೆ ಹಿಂದಿ ಎಂದು ಒಂದು ಸೇರ್ತು, ಮತ್ತ 3 ಭಾಷೆಗಳು ಸೇರಿದು, ಆಮೇಲೆ ಈಗ 4 ಭಾಷೆಗಳದಾವು. ಒಟ್ಟು ಈಗ ಏನಾಗಂದ್ರೆ 22 ಭಾಷೆಗಳನ್ನ ಸಂವಿಧಾನದ 8ನೇ ವಿಧಿಯಲ್ಲಿ ಅಧಿಕೃತವಾಗಿರ್ತಕ್ಕಂಥ ಭಾಷೆಗಳು ಅಂತ ಇದನ್ನ ಗುರುತಿಸಲಾಗ್ತದೆ. ಗ್ರೇಟ್ ನಿಕೋಬಾರ್ ದ್ವೀಪ ಯೋಜನೆಯನ್ನ ಯಾರು ಅನುಷ್ಠಾನಗೊಳಿಸಿದ್ರಿ? ನೋಡ್ರಿ, ಭಾರತದ ಪಶ್ಚಿಮದಲ್ಲಿ, ನೋಡ್ರಿ, ಭಾರತದ ಪಶ್ಚಿಮದಲ್ಲಿ ಅಂದ್ರೆ ಇಲ್ಲಿ ಅಂಡಮಾನ್ ನಿಕೋಬಾರ್ ದ್ವೀಪಗಳದಾವ. ಇಲ್ಲಿ ಈ ಅಂಡಮಾನ್ ನಿಕೋಬಾರ್ ದ್ವೀಪಗಳು ಅತ್ಯಂತ ಆಯಕಟ್ಟಿನ ದ್ವೀಪಗಳು, ಜ್ವಾಲಾಮುಖಿಯಿಂದ ನಿರ್ಮಾಣ ಆಗಿರ್ತಕ್ಕಂಥ ದ್ವೀಪಗಳು. ಎಷ್ಟು ದ್ವೀಪಗಳದಾವಪ್ಪ ಇಲ್ಲಿ? 204 ದ್ವೀಪಗಳದಾವ. ಎಷ್ಟು ದ್ವೀಪಗಳು ಇಲ್ಲಿ? 204 ದ್ವೀಪಗಳದಾವ. ಗ್ರೇಟ್ ಅಂಡಮಾನ್ ದ್ವೀಪಗಳ ಮ್ಯಾಗ ತಳಗ ನಿಕೋಬಾರ್ ದ್ವೀಪಗಳು. ಇದು ರಾಜಧಾನಿ ಯಾವ್ದಂದ್ರೆ ಪೋರ್ಟ್ ಬ್ಲೇರ್. ಇದು ರಾಜಧಾನಿ ಯಾವ್ದ್ರಿ? ಪೋರ್ಟ್ ಬ್ಲೇರ್ ಇದ್ರ ರಾಜಧಾನಿ. ಹೀಗೆ ಈ ಅಂಡಮಾನ್ ನಿಕೋಬಾರ್ ದ್ವೀಪಗಳು ಭಾರತೀಯ ರಕ್ಷಣಾ ದೃಷ್ಟಿಯಿಂದ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥ ದ್ವೀಪಗಳಾಗಿದ್ದು, ನೋಡ್ರಿ, ಇವುಗಳನ್ನ ಡೆವಲಪ್ ಮಾಡ್ಲಿಕ್ಕೆ ಭಾರತದ ನೀತಿ ಆಯೋಗ, ಯಾವುದು? ನೀತಿ ಆಯೋಗ ಒಂದು ಯೋಜನೆಯನ್ನು ರೂಪಿಸ್ಯದ. ಅದರಲ್ಲಿ ಏನಂತಂದ್ರೆ ನ್ಯೂ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅನ್ನ ನಿರ್ಮಾಣ ಮಾಡೋದು. ಗೆಲಾಟೆ ಒಂದು ಸಮುದ್ರ ದಂಡೆಯಲ್ಲಿ ಈ ಒಂದು
ಅಂತಾರಾಷ್ಟ್ರೀಯ ವ್ಯಾಪಾರ ಕೇಂದ್ರವನ್ನಾಗಿ ಅಲ್ಲಿ ಸ್ಥಾಪನೆ ಮಾಡ್ಲಾಕತ್ತಾರ. ಆಮೇಲೆ ಟೌನ್ಶಿಪ್ ಅನ್ನ ಅಲ್ಲಿ ಇರ್ತಕ್ಕಂತ ಜನರಿಗೆ ಮಾಡಿಕೊಳ್ಳಕತ್ತಾರ. ಪವರ್ ಪ್ಲಾಂಟ್ ಅನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ಸೊ ಒಟ್ಟಾರೆ ಈ ಒಂದು ಪ್ರದೇಶ ಇಂಡಿಯನ್ ಸ್ಟ್ರಾಟಜಿಕ್ ಪ್ರೆಸೆನ್ಸ್ ಅಂದ್ರೆ ಹಿಂದೂ ಮಹಾಸಾಗರದಲ್ಲಿ ಭಾರತದ ಒಂದು ಸಾಮರ್ಥ್ಯವನ್ನ ಗೊತ್ತುಪಡಿಸಲಿಕ್ಕೆ ಈ ಒಂದು ದ್ವೀಪವನ್ನು ಡೆವಲಪ್ ಮಾಡ್ಲಾಗ್ತಾ ಇದೆ ಅಂತ ಹೇಳ್ಬೋದು. ಮತ್ತು ಅಂಡಮಾನ್ ನಿಕೋಬಾರ್ ದ್ವೀಪದಲ್ಲಿ ಅನೇಕ ಬುಡಕಟ್ಟು ಜನಾಂಗಗಳದಾವ. ಆ ಬುಡಕಟ್ಟು ಜನಾಂಗಕ್ಕೆ ತೊಂದರೆ ಆಗದ ರೀತಿಯಲ್ಲಿ ನಾವು ಇವುಗಳನ್ನ ಡೆವಲಪ್ ಮಾಡಬೇಕಾಗಿದೆ ಅಂತ ಹೇಳ್ಬೋದು. ಸೊ ಇಲ್ಲಿರ್ತಕ್ಕಂಥ ಅತ್ಯಂತ ಪ್ರಮುಖ ಬುಡಕಟ್ಟು ಜನಾಂಗ ಯಾವ್ದತ್ತಂದ್ರೆ ಸ್ಯಾಂಪೇನ್. ಯಾವ್ದ್ರಿ ಇದು? ಸ್ಯಾಂಪೇನ್ ಬುಡಕಟ್ಟು ಜನಾಂಗ. ಇದು ಡಿಫಾರೆಸ್ಟೈಸೇಷನ್ ನೋಡಿ, ಇದರಿಂದ ಏನಾಗತ್ತಂದ್ರೆ ಮತ್ತ ಅಲ್ಲಿ ಅರಣ್ಯಗಳಿಗೆ ತೊಂದರೆ ನೀಡ್ತಾ ಇರೋದನ್ನ ನಾವು ನೋಡ್ಬೋದು. ಇಲ್ಲಿದೆ ನೋಡ್ರಿ, ಜಿಲೆಪೋ ಬೇ, ಗಲೇಟಿಯಾ ಬೇ ಅಂತ ಕರಿತೀವಿ. ಈ ಒಂದು ತೀರ ಪ್ರದೇಶದೊಳಗ ಈ ಒಂದು ಕೇಂದ್ರವನ್ನ ಅಭಿವೃದ್ಧಿಪಡಿಸಲಾಗ್ತಾ ಇದೆ ಅಂತ ಹೇಳ್ಬೋದು. ಸೆಬಾಸ್ಟಿಯನ್ ಲೆಕಾರ್ನೋ ಯಾವ ದೇಶದ ಪ್ರಧಾನಮಂತ್ರಿಯಾಗಿ ಇತ್ತೀಚೆಗೆ ಆಯ್ಕೆಯಾಗಿದ್ದಾರೆ? ಫ್ರಾನ್ಸ್ ದೇಶದ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ. ಫ್ರಾನ್ಸ್ನ ರಾಜಧಾನಿ ಪ್ಯಾರಿಸ್. ಇದರ ಪ್ರೆಸಿಡೆಂಟ್ ಈ ಸದ್ಯ ಯಾರದಾರ ಅಂದ್ರೆ ಎಮ್ಯಾನ್ಯುಯಲ್ ಮಾರ್ಕನ್ ಇದರ ಒಂದು ಪ್ರೆಸಿಡೆಂಟ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಭಾರತ ತನ್ನ ಮೊದಲ ಸಾಗರೋತ್ತರ ರಕ್ಷಣಾ ಉಪಗ್ರಹ ಉತ್ಪಾದನಾ ಘಟಕವನ್ನ, ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅನ್ನ ಭಾರತ ಬಿಟ್ಟು ಬೇರೆ ಕಡೆ ಸ್ಥಾಪನೆ ಮಾಡ್ಯಾರ. ಎಲ್ಲಿ ಸ್ಥಾಪನೆ ಮಾಡ್ಯಾರಪ್ಪ? ಮೊರಾಕೋ, ಶ್ರೀಲಂಕಾ, ವಿಯೆಟ್ನಾಂ, ಓಮನ್. ಸೊ ಆನ್ಸರ್ ಯಾವ್ದಂದ್ರ ಮೊರಾಕೋದೊಳಗೆ ತನ್ನ ಒಂದು DRDO ಈ ಒಂದು ರಕ್ಷಣಾ ಉತ್ಪಾದನಾ ಘಟಕವನ್ನ ಅಲ್ಲಿ ಸ್ಥಾಪನೆ ಮಾಡಲಾಗಿದೆ ಅಂತ ಹೇಳ್ಬೋದು. 2025 ವಿಶ್ವ ಬಿಲ್ಲುಗಾರಿಕೆ ಚಾಂಪಿಯನ್ಶಿಪ್ ನಲ್ಲಿ ಭಾರತ ಎಷ್ಟು ಒಂದು ಪ್ರಶಸ್ತಿಗಳನ್ನ ಪಡೆದಿದೆ? ಆಪ್ಷನ್ ಎ 1 ಗೋಲ್ಡ್ ಮೆಡಲ್. ಎಷ್ಟು? 1 ಗೋಲ್ಡ್ ಮೆಡಲ್ ಪಡೆದಿದೆ. ಇವೆಂಟ್ ನಡೆದಿದ್ದೆಲ್ಲಿ ಅಂದ್ರೆ ಸೌತ್ ಕೊರಿಯಾದೊಳಗ. ಟಾಪ್ ಹೊಂದಿರತಕ್ಕಂಥ ಕಂಟ್ರಿ ಸೌತ್ ಕೊರಿಯಾ. ಇಂಡಿಯಾ 1 ಗೋಲ್ಡ್ ಮೆಡಲ್ ಮತ್ತು 1 ಸಿಲ್ವರ್ ಅನ್ನ ಪಡೆದಿದೆ ಅಂತ ಹೇಳ್ಬೋದು. ಗೋಲ್ಡ್ ವಿನ್ನರ್ ಪ್ರಥಮೇಶ್ ಫುಗೆ, ಅಮನ್ ಸೈನಿ, ರಿಷಬ್ ಯಾದವ್. ಈ ಮೂವರು ಗೋಲ್ಡ್ ಮೆಡಲ್ ವಿನ್ನರ್ ಅಂತ ಇವ್ರನ್ನ ಕರೆಯಲಾಗ್ತದೆ. ಬಾಂಬೆ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಯಾಗಿ ಇತ್ತೀಚೆಗೆ ಯಾರು ನೇಮಕ ಆಗಿದ್ದಾರೆ? ಅವರು ನಮ್ಮ ಕರ್ನಾಟಕದವರು ನೋಡ್ರಿ. ಮಾಧವ್ ಜಮಾದಾರ್, ಶ್ರೀ ಚಂದ್ರಶೇಖರ್, ರಣಜಿತ್ ಮೋರೆ, ಆಮೇಲೆ ವಿನೀತ್ ಶರಣ್. ಸೊ ಆನ್ಸರ್ ಯಾವ್ದಂದ್ರೆ ನೋಡ್ರಿ, ಬಾಂಬೆ ಹೈಕೋರ್ಟ್ ನ ಮುಖ್ಯ ನ್ಯಾಯಾಧೀಶರಾಗಿ ಇತ್ತೀಚೆಗೆ ನೇಮಕ ಆಗಿರತಕ್ಕಂಥವ್ರು ಶ್ರೀ ಚಂದ್ರಶೇಖರ್. ಇವರು ಬಾಂಬೆ ಹೈಕೋರ್ಟ್ ನ ಮುಖ್ಯ ನ್ಯಾಯಾಧೀಶರಾಗಿ ನೇಮಕ ಆಗಿದ್ದಾರೆ. ಸಂವಿಧಾನದಲ್ಲಿ ನ್ಯಾಯಾಧೀಶರ ನೇಮಕದ ಬಗ್ಗೆ ಹೇಳ್ತಕ್ಕಂಥ ವಿಧಿಗಳು ಯಾವತ್ತಂದ್ರೆ ಸಂವಿಧಾನದ 214ರಿಂದ 231ರವರೆಗೆ ಹೈಕೋರ್ಟ್ಗಳು ಪ್ರತಿಯೊಂದು ರಾಜ್ಯದಲ್ಲಿ ಇರಬೇಕು ಅಂತ ಹೇಳ್ತದೆ. ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ರಾಜ್ಯಗಳು ಹೈಕೋರ್ಟ್ಗಳನ್ನು ಸ್ಥಾಪನೆ ಮಾಡಬಹುದು. ಈ ಹೈಕೋರ್ಟ್ ನ್ಯಾಯಾಧೀಶರ ನೇಮಕ, ಅವರ ಅಧಿಕಾರಾವಧಿ, ಸೊ ಅವರನ್ನ ವಜಾ ಮಾಡುವ ವಿಧಾನ, ಇವೆಲ್ಲವುಗಳನ್ನ ಸಂವಿಧಾನದ ಈ ವಿಧಿಯಲ್ಲಿ ಹೇಳಲಾಗಿದೆ. ಆರ್ಟಿಕಲ್ 214 ಪ್ರಕಾರ ಪ್ರತಿಯೊಂದು ರಾಜ್ಯದಲ್ಲಿ ಹೈಕೋರ್ಟ್ ಇರಬೇಕು. ಇವರ ಅಧಿಕಾರಾವಧಿ ಎಷ್ಟಪ್ಪ ಅಂದ್ರೆ 62 ವರ್ಷ, ರೈಟ್ರಿ, ಅಥವಾ 6 ವರ್ಷ. ಯಾವ್ದು ಮೊದಲು ಬರ್ತೋ ಅದ್ರ ಪ್ರಕಾರ ಇವರು ರಾಜೀನಾಮೆಯನ್ನ ಕೊಡ್ಬೇಕಾಗ್ತದೆ. ಅಟ್ ಪ್ರೆಸೆಂಟ್ ದೇಶದಲ್ಲಿ ಇರ್ತಕ್ಕಂಥ ಒಟ್ಟು ಹೈಕೋರ್ಟ್ಗಳ ಸಂಖ್ಯೆ ಎಷ್ಟಂದ್ರೆ 25 ಇದ್ದಾವೆ. ಕೆಲವೊಂದು ರಾಜ್ಯಗಳು 2-3 ರಾಜ್ಯಗಳು ಸೇರಿ ಒಂದು ಹೈಕೋರ್ಟ್ ಅನ್ನು ಹೊಂದಿದೆ ಅಂತ ಹೇಳ್ಬೋದು. ಕೋಲ್ಕತ್ತಾ, ಬಾಂಬೆ, ಮದ್ರಾಸ್ ಹೈಕೋರ್ಟ್ಗಳು ಭಾರತ ಅತ್ಯಂತ ಹಳೆಯ ಹೈಕೋರ್ಟ್ ಅಂತ ಕರಿತೀವಿ. ಬ್ರಿಟಿಷರ ಕಾಲದಲ್ಲೇ ಸ್ಥಾಪನೆ ಆಗಿರತಕ್ಕಂಥ ಹೈಕೋರ್ಟ್ಗಳು. 1862ರಲ್ಲಿ ಈ ಹೈಕೋರ್ಟ್ಗಳು ಭಾರತದಲ್ಲಿ ಸ್ಥಾಪನೆಯಾದವು. ಅನುಚಿಟಿ ಚರ್ನಿರಾಕುಲ್ ಅವರು ಯಾವ ದೇಶದ ನೂತನ ಪ್ರಧಾನಿಯಾಗಿ ಇತ್ತೀಚೆಗೆ ಆಯ್ಕೆಯಾಗಿದ್ದಾರೆ? ಅನುಟಿನ್ ಚರ್ನಿರಾಕುಲ್, ಇಂಡೋನೇಷ್ಯಾ, ಫಿಲಿಪೈನ್ಸ್, ಥೈಲ್ಯಾಂಡ್, ನ್ಯೂಜಿಲೆಂಡ್. ಯಾವ ದೇಶದ ಪ್ರಧಾನಮಂತ್ರಿಯಾಗಿ ನೇಮಕ ಆಗಿದ್ದಾರೆ ಅಂದ್ರೆ ಥೈಲ್ಯಾಂಡಿನ ಪ್ರಧಾನಮಂತ್ರಿಯಾಗಿ ಇತ್ತೀಚೆಗೆ ಇವರು ನೇಮಕ ಆಗಿದ್ದಾರೆ ಅಂತ. ನೆಕ್ಸ್ಟ್ ಆಪ್ಷನ್ ಸಿ ನೋಡ್ರಿ, ಥೈಲ್ಯಾಂಡ್ ನಮ್ಮ ಹಿಂದೂ ಮಹಾಸಾಗರದಲ್ಲಿ ಬರ್ತಕ್ಕಂಥ ಒಂದು ಪ್ರಮುಖ ರಾಷ್ಟ್ರ ಅಂತ ಹೇಳೋದನ್ನ ಗುರುತಿಸ್ತೀವಿ. 2025 ವಿಶ್ವ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ನಲ್ಲಿ ಪದಕ ಪಟ್ಟಿಯಲ್ಲಿ ಅಗ್ರಸ್ಥಾನ ಪಡೆದ ದೇಶ ಯಾವುದು? ಬಾಕ್ಸಿಂಗ್ ಚಾಂಪಿಯನ್ಶಿಪ್ ಒಳಗೆ ಕಜಕಿಸ್ತಾನ್, ಇಂಡಿಯಾ, ರಷ್ಯಾ, ಇಂಗ್ಲೆಂಡ್. ಆನ್ಸರ್ ಯಾವ್ದಂದ್ರೆ ಕಜಕಿಸ್ತಾನ್. ಸೊ ಕರೆಕ್ಟ್ ಆನ್ಸರ್ ಯಾವ್ದ್ರಿ? ಕಜಕಿಸ್ತಾನ್ ಅತಿ ಹೆಚ್ಚು ಮೆಡಲ್ಗಳನ್ನು ಪಡೆದಿರತಕ್ಕಂಥ ದೇಶ ಅಂತ ಕರೆಯಲಾಗ್ತದೆ. 2ನೇ ಸ್ಥಾನದಲ್ಲಿ ಉಜ್ಬೇಕಿಸ್ತಾನ್. ಭಾರತ 3rd ರ್ಯಾಂಕ್ ಒಳಗದು. ಇದು ಏನೇನ್ ಮೆಡಲ್ ಪಡೆದಿದೆ? 2 ಗೋಲ್ಡ್, 1 ಸಿಲ್ವರ್, 1 ಬ್ರೋಂಜ್ ಮೆಡಲ್. ಒಟ್ಟು 4 ಮೆಡಲ್ಗಳನ್ನ ಭಾರತ ಪಡೆದಿದೆ ಅಂತ ಹೇಳ್ಬೋದು. ಇಂಡಿಯಾದ ಗೋಲ್ಡ್ ಮೆಡಲ್ ವಿನ್ನರ್ ಯಾರತ್ತಂದ್ರೆ ಮೀನಾಕ್ಷಿ ಹೂಡಾ.
ನೋಡ್ರಿ ಸ್ಪೋರ್ಟ್ಸ್ ಪರ್ಸನ್ ಬಗ್ಗೆ ಕ್ವಶನ್ ಕೇಳ್ತಾರೆ ನಿಮಗೆ, ಇದನ್ನ ಬರ್ಕೋಬೇಕು ನೀವು ಇದನ್ನ. ಆಮೇಲೆ ಜಾಸ್ಮಿನ್ ಲ್ಯಾಂಬೋರಿಯಾ 57 kg ವಿಭಾಗದೊಳಗ ಇವರಿಗೆ ಗೋಲ್ಡ್ ಮೆಡಲ್ ಬಂದಿರತಕ್ಕಂಥದ್ದು ಅಂತ ಹೇಳ್ಬೋದು. ಭಾರತ ಯಾವ ದೇಶದೊಂದಿಗೆ ಮೈತ್ರಿ ವ್ಯಾಯಾಮ ಎಕ್ಸಸೈಸ್ ಮೈತ್ರಿ ಅಂತಕ್ಕಂಥ ಒಂದು ಎಕ್ಸಸೈಸ್ ಅನ್ನ ಮಾಡಿದೆ? ಇಂಡೋನೇಷಿಯಾ, ಥೈಲ್ಯಾಂಡ್, ಫ್ರಾನ್ಸ್, ಬಾಂಗ್ಲಾದೇಶ್. ಆನ್ಸರ್ ಯಾವ್ದಕ್ಕಂದ್ರೆ ಥೈಲ್ಯಾಂಡ್. ಯಾವ ದೇಶದೊಂದಿಗೆ? ಥೈಲ್ಯಾಂಡ್ ನೊಂದಿಗೆ ಒಂದು ಎಕ್ಸಸೈಸ್, ಮಿಲಿಟರಿ ಎಕ್ಸಸೈಸ್ ಅನ್ನ ಮಾಡಿದೆ ಅಂತ. ಇಂಡಿಯನ್ ಆರ್ಮಿ ಮತ್ತು ರಾಯಲ್ ಥೈ ಇದರ ಒಂದು ಅಡಿಯಲ್ಲಿ ಮೇಘಾಲಯದ ಉಮ್ರಾ ಎಂಬಲ್ಲಿ ಈ ಒಂದು ಮಿಲಿಟರಿ ಎಕ್ಸಸೈಸ್ ಅನ್ನ ಕಂಡಕ್ಟ್ ಮಾಡಲಾಗಿತ್ತು ಅಂತ ಹೇಳ್ಬೋದು. BWF ವಿಶ್ವ ಚಾಂಪಿಯನ್ಶಿಪ್ 2025ರಲ್ಲಿ ಪುರುಷರ ಸಿಂಗಲ್ ಪ್ರಶಸ್ತಿಯನ್ನ ಗೆದ್ದಿರ್ತಕ್ಕಂಥವ್ರು ಯಾರು? ಸಿ ಯುಕಿ ರೈಟ್ರಿ. ಆಪ್ಷನ್ ಯಾವ್ದಂದ್ರೆ ಸಿ ಯುಕಿ. ಇದು BWF ವರ್ಲ್ಡ್ ಚಾಂಪಿಯನ್ಶಿಪ್, ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್. ಇದು ಎಲ್ಲಿ ನಡೀತಿದ್ದು? ಪ್ಯಾರಿಸ್ ಒಳಗೆ ನಡೀತು. ಮೆಡಲ್ ಪಡೆದಿರ್ತಕ್ಕಂಥ ಟಾಪ್ ಕಂಟ್ರಿ ಯಾವ್ದಂದ್ರೆ ಚೀನಾ. 2 ಗೋಲ್ಡ್, 3 ಸಿಲ್ವರ್, 1 ಬ್ರೋಂಜ್, ಟೋಟಲ್ 6 ಮೆಡಲ್ಗಳನ್ನು ಇದು ಪಡೆಯಲಾಯಿತು. ಭಾರತ ಕೇವಲ 1 ಬ್ರೋಂಜ್ ಮೆಡಲ್ ಅನ್ನು ಮಾತ್ರ ಇಲ್ಲಿ ಪಡೆದಿದೆ ಅಂತ ಹೇಳ್ಬೋದು. ಮೆನ್ ಸಿಂಗಲ್ ಅಲ್ಲಿ ಸಿ ಯುಕಿ, ಆಮೇಲೆ ಅಕ್ನೆ ಯಮಾಗುಚಿ ಜಪಾನ್ದವರು ವುಮೆನ್ ಸಿಂಗಲ್ ಪ್ರಶಸ್ತಿಯನ್ನ ಪಡೆದಿರ್ತಕ್ಕಂಥವ್ರು. ಬುಡಕಟ್ಟು ಜನಾಂಗದವರಿಗಾಗಿ ಆದಿವಾಣಿ AI ಅನುವಾದಕವನ್ನ ಯಾವ ಸಚಿವಾಲಯದಲ್ಲಿ ಇತ್ತೀಚೆಗೆ ಸ್ಥಾಪನೆ ಮಾಡಲಾಗಿದೆ? ನೋಡ್ರಿ, ಬುಡಕಟ್ಟು ಜನಾಂಗದವರು ಅವರದೇ ಆಗಿರ್ತಕ್ಕಂಥ ಭಾಷೆ, ಅದಕ್ಕೆ ಯಾವ್ದು ಲಿಪಿ ಇರೋದಿಲ್ಲ. ಬಟ್ ಅವ್ರ ಭಾಷೆ ಒಳಗೆ ಮಾತಾಡಿದ್ರೆ ನಮಗೆ ಅರ್ಥ ಆಗೋದಿಲ್ಲ. ಬಟ್ ಅದನ್ನ ಕನ್ವರ್ಟ್ ಮಾಡಿ ನಮಗ್ ಬೇಕಾದ ಭಾಷೆ ಒಳಗೆ ಕನ್ವರ್ಟ್ ಮಾಡ್ತಕ್ಕಂಥ ಟೆಕ್ನಾಲಜಿ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದ ಬಂದಿದೆ ಈಗ. ಸೊ ಈಗ ಆದಿವಾಣಿ ಅನುವಾದಕವನ್ನ ಯಾವ ಸಚಿವಾಲಯ ಪ್ರಾರಂಭಿಸಿದೆ? ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್, ಮಿನಿಸ್ಟ್ರಿ ಆಫ್ ಕಲ್ಚರ್, ಮಿನಿಸ್ಟ್ರಿ ಆಫ್ ಎಜುಕೇಶನ್. ಸೊ ಆನ್ಸರ್ ಯಾವ್ದಂದ್ರೆ ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್. ಅಂದ್ರೆ ಟ್ರೈಬಲ್ ಅಫೇರ್ಸ್ ಅಂದ್ರೆ ಬುಡಕಟ್ಟು ಮಂತ್ರಾಲಯನೇ ಈ ಒಂದು ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡಿದೆ ಅಂತ ಹೇಳ್ಬೋದು. ಈ ಒಂದು AI ಅನುವಾದಕ ಯಾವ್ದಂದ್ರ ಆದಿವಾಣಿ, ಫಸ್ಟ್ AI ಪವರ್ ಟ್ರಾನ್ಸ್ಲೇಟರ್ ಫಾರ್ ಟ್ರೈಬಲ್ ಲ್ಯಾಂಗ್ವೇಜ್. ಇದನ್ನ ಯಾರು ಡೆವಲಪ್ ಮಾಡ್ಯಾರ ಅಂದ್ರೆ IIT ಡೆಲ್ಲಿ ಅವರು ಡೆವಲಪ್ ಮಾಡ್ಯಾರ ಇದನ್ನ, ರೈಟ್ರಿ. ಸೊ ಒರಿಸ್ಸಾದವರು ಸಂತಾಲಿ, ಅಲ್ಲಿರ್ತಕ್ಕಂಥ ಒಂದು ಬುಡಕಟ್ಟು ಜನಾಂಗಿದು ಒರಿಸ್ಸಾದ ಸಂತಾಲಿ ಭಾಷೆಯನ್ನು ಇದರ ಟ್ರಾನ್ಸ್ಲೇಟ್ ಆಗ್ತದೆ. ಮಧ್ಯಪ್ರದೇಶದ ಬಿಲಿ ಭಾಷೆ ಇದರ ಟ್ರಾನ್ಸ್ಲೇಟ್ ಆಗ್ತದೆ. ಜಾರ್ಖಂಡಿನ ಮುಂಡರಿ ಭಾಷೆ ಟ್ರಾನ್ಸ್ಲೇಟ್ ಆಗ್ತದೆ. ಛತ್ತೀಸ್ಗಢದ ಗೋಂಡಿ ಭಾಷೆ, ಇವೆಲ್ಲ ಸ್ಥಳೀಯ ಭಾಷೆಗಳು ಇದರಲ್ಲಿ ಬುಡಕಟ್ಟು ಭಾಷೆಗಳು ಟ್ರಾನ್ಸ್ಲೇಟ್ ಆಗಿ ನೀವು ಹಿಂದಿ और ಇಂಗ್ಲಿಷ್ ಅಲ್ಲಿ ಕನ್ವರ್ಟ್ ಆಗ್ತದೆ. ಇನ್ನೂ ಕೆಲವೊಂದಿಷ್ಟು ಭಾಷೆಗಳನ್ನು ಇದರಲ್ಲಿ ಆಡ್ ಮಾಡಬೇಕಾಗಿದೆ ಅಂತ ಹೇಳ್ಬೋದು. ವಿಶ್ವ ಖಡ್ಗ ಮೃಗ ದಿನವನ್ನ ಯಾವ ದಿನ ಆಚರಿಸಲಾಗುತ್ತದೆ? ನೋಡಿ, ರೈನೋ ಡೇ ಅಂತ ಇದನ್ನ ಕರೆಯಲಾಗ್ತದೆ. ಸೆಪ್ಟೆಂಬರ್ 22 ಪ್ರತಿ ವರ್ಷ ವಿಶ್ವ ರೈನೋ ಡೇ ಅಂತ ಇದನ್ನ ಸೆಲೆಬ್ರೇಟ್ ಮಾಡ್ಲಾಗ್ತದೆ. ಇಂಥ ರೈನೋಸರಸ್ಗಳು ಭಾರತದ ಎಲ್ಲಿ ಕಂಡು ಬರ್ತಾವ ಅಂದ್ರೆ ಅಸ್ಸಾಂ ಅಲ್ಲಿ ಮಾತ್ರ ಇಂಥ ಒಂದು ರೈನೋಸರ್ಗಳು ಕಂಡು ಬರ್ತಾವ. ಒಟ್ಟು 5 ತರದ ರೈನೋಸರ್ಗಳು ಅದಾವು. ಅದರಲ್ಲಿ ಒಂದು ಬ್ಲ್ಯಾಕ್ ಆಫ್ರಿಕಾದಲ್ಲಿ ಕಂಡು ಬರ್ತದೆ, ವೈಟ್ ಇದನ್ನು ಆಫ್ರಿಕಾದಲ್ಲಿ ಕಂಡು ಬರ್ತದೆ, ಗ್ರೇಟರ್ 1 ಹಾರ್ನ್ಡ್ ಅಂದ್ರೆ 1 ಕೊಂಬಿನ ಗಿಂಡಾಮೃಗ ಇದು ಭಾರತದಲ್ಲಿ ಮಾತ್ರ ಕಂಡು ಬರ್ತಾ ಇದೆ. ಇನ್ನೊಂದು ಸುಮಾತ್ರನ್ ಗೇಂಡಾಮೃಗ, ಇನ್ನೊಂದು ಜವಾನ್ ಏಷ್ಯಾ ಗೇಂಡಾಮೃಗ. ಕಾಜಿರಂಗ ನ್ಯಾಷನಲ್ ಪಾರ್ಕ್. ನೋಡ್ರಿ, ಗೇಂಡಾಮೃಗಗಳು ಇರ್ತಕ್ಕಂಥ ಏಕೈಕ ರಾಷ್ಟ್ರೀಯ ಉದ್ಯಾನವನ ಯಾವ್ದಂದ್ರೆ ಕಾಜಿರಂಗ ನ್ಯಾಷನಲ್ ಪಾರ್ಕ್, ಅಸ್ಸಾಂ ಒಳಗೈತಿದು. ಗ್ರೇಟರ್ 1 ಹಾರ್ನ್ಡ್ ರೈನೋಸ್ ಅಂದ್ರೆ 1 ಕೊಂಬಿನ ಗೇಂಡಾಮೃಗ ಇರ್ತಕ್ಕಂಥದ್ದು ಕಂಡು ಬರೋದು ಎಲ್ಲಂದ್ರೆ ಇದು ಕಾಜಿರಂಗ ನ್ಯಾಷನಲ್ ಪಾರ್ಕ್, ಅಸ್ಸಾಂ ಅಂತ ಹೇಳ್ಬೋದು. 2025 ವಿಶ್ವ ಪ್ಯಾರಾ ಆರ್ಚರಿ ಚಾಂಪಿಯನ್ಶಿಪ್ ನಲ್ಲಿ ಶೀತಲ್ ದೇವಿ ಅವರು ಯಾವ ಪದಕವನ್ನ ಪಡೆದ್ರು? ಗೋಲ್ಡ್, ಸಿಲ್ವರ್, ಬ್ರೋಂಜ್, ನನ್ ಆಫ್ ದೀಸ್. ಸೊ ಆನ್ಸರ್ ಏನಂತಂದ್ರೆ ಗೋಲ್ಡ್ ಮೆಡಲ್ ಅನ್ನ ಪ್ಯಾರಾ ಆರ್ಚರಿ ಅಂದ್ರೆ ಏನು? ಹ್ಯಾಂಡಿಕ್ಯಾಪ್ಟ್ ಗಳಿಗೆ ಇರತಕ್ಕಂತ ಒಂದು ಕ್ರೀಡಾಕೂಟ. ಇದು ಎಲ್ಲಿ ನಡೆದಿತ್ತು? ಸೌತ್ ಕೊರಿಯಾದ ಗಾಂಗ್ಜೂ. ಯಾವ ನಗರದಲ್ಲಿ ಇದು? ಸೌತ್ ಕೊರಿಯಾದ ಗಾಂಗ್ಜೂ ನಗರದಲ್ಲಿ ಈ ಒಂದು ಇವೆಂಟ್ ನಡೆದಿತ್ತು. ಫಸ್ಟ್ ಚೀನಾದವರು, ಸೆಕೆಂಡ್ ಇಂಡಿಯಾ 2 ಗೋಲ್ಡ್, 2 ಸಿಲ್ವರ್, 1 ಬ್ರೋಂಜ್. 2 ಗೋಲ್ಡ್ ಪಡೆದಿರ್ತಕ್ಕಂಥ ಯಾರಂದ್ರೆ ಶೀತಲ್ ದೇವಿ ಅಂಡ್ ತೋಮನ್ ಕುಮಾರ್. ಇವರು ಹ್ಯಾಂಡಿಕ್ಯಾಪ್ಟ್ ಆಗಿದ್ದು ಶೂಟಿಂಗ್ ನಲ್ಲಿ ಇವರು ಏನ್ ಮಾಡಿದ್ದಾರೆ ಅಂದ್ರೆ ಬಿಲ್ಲುಗಾರಿಕೆಯಲ್ಲಿ ಇವರ ಅವಾರ್ಡ್ ಅನ್ನ ಪಡೆದಿದ್ದಾರೆ ಅಂತ ಹೇಳ್ಬೋದು. ನೆಕ್ಸ್ಟ್, ನವ್ಯ ಯೋಜನೆ. ಕೇಂದ್ರ ಸರ್ಕಾರ ನವ್ಯ ಯೋಜನೆಯನ್ನ ಜಾರಿಗೊಳಿಸೋದಕ್ಕೆ ಇದು ಬಹಳ ಇಂಪಾರ್ಟೆಂಟ್. ಕೇಂದ್ರ ಯೋಜನೆಗಳಂತ ಬರ್ತಲ್ಲ, ಅದ್ರೊಳಗೆ ಇಂಪಾರ್ಟೆಂಟ್ ಇತ್ತು. KS, ನೆಕ್ಸ್ಟ್ ಟೀಚರ್ ಪೋಸ್ಟ್, FDA ಇವೆಲ್ಲದಕ್ಕೂ. ನವ್ಯ ಯೋಜನೆ ಅಂದ್ರೆ ಏನಪ್ಪಾ? ನ್ಯೂಟ್ರಿಂಗ್ ಆಸ್ಪಿರೇಷನ್ ಥ್ರೂ
ನೋಡ್ರಿ, ವ್ಯಾಕ್ಸಿನಲ್ ಟ್ರೈನಿಂಗ್ ಫಾರ್ ಯೂತ್ ಅಡೋಲಸೆಂಟ್ ಗರ್ಲ್ಸ್. ನೋಡ್ರಿ, ಯುವ ಹುಡುಗಿಯರಿಗಾಗಿ ಈ ಒಂದು ಯೋಜನೆಯನ್ನ ಜಾರಿಗೊಳಿಸಲಾಗಿದೆ. ಇದಕ್ಕೆ ನಾವು ನವ್ಯ ಯೋಜನೆ ಅಂತ ಕರೆಯಲಾಗ್ತದೆ. ಇನಿಷಿಯೇಟಿವ್ ಏನಪ್ಪಾ ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಮಂತ್ರಾಲಯದ ಅಡಿಯಲ್ಲಿ ಮತ್ತು ಸ್ಕಿಲ್ ಡೆವಲಪ್ಮೆಂಟ್ ಮಂತ್ರಾಲಯದ ಅಡಿಯಲ್ಲಿ ಈ ಯೋಜನೆ ಜಾರಿಗೊಳಿಸಲಾಗಿದೆ. ಇದರ ಉದ್ದೇಶ ಏನಪ್ಪಾ? ವ್ಯಾಕ್ಸಿನೇಷನ್ ಟ್ರೈನಿಂಗ್ ಅಂಡ್ ಸ್ಕಿಲ್ ಡೆವಲಪ್ಮೆಂಟ್ ಟು ಯಂಗ್ ಅಡಲ್ಸೆಂಟ್ ಗರ್ಲ್ಸ್. ನೋಡ್ರಿ, ಯುವ ಒಂದು ಹುಡುಗಿಯರಿಗೆ ಈ ಒಂದು ವ್ಯಾಕ್ಸಿನೇಷನ್ ಒಂದು ಟ್ರೈನಿಂಗ್ ಅನ್ನು ಕೊಡ್ತಕ್ಕಂತ ಒಂದು ಕಾರ್ಯಕ್ರಮ ಇದಾಗಿದೆ. ಮತ್ತು ಅವರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಬಗ್ಗೆ ಟ್ರೈನಿಂಗ್ ಕೊಡ್ತಕ್ಕಂತ, ಸ್ವಯಂ ಉದ್ಯೋಗ ಮಾಡುವಂತ ಟ್ರೈನಿಂಗ್ ಕೊಡ್ತಕ್ಕಂತ ಒಂದು ಉದ್ದೇಶವನ್ನ ಇದರಲ್ಲಿ ಹೊಂದಲಾಗಿದೆ ಅಂತ ಹೇಳ್ಬೋದು. ಯಾರ ಮೇಲೆ ಇದು ಫೋಕಸ್ ಮಾಡ್ತಾ ಇದ್ದಾರೆ? ಎಂಪವರಿಂಗ್ ಗರ್ಲ್ಸ್ ಎಜುಕೇಶನ್, ಅವರಿಗೆ ಉತ್ತಮ ಎಜುಕೇಶನ್, ಲೈಫ್ ಸ್ಕಿಲ್ಸ್, ಆಮೇಲೆ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿಯನ್ನ ಹುಡುಗಿಯರಿಗೆ ಒದಗಿಸಿಕೊಡೋದು. ಇದ್ರ ಮೂಲಕ ಅವರನ್ನ ಆರ್ಥಿಕವಾಗಿ ಸ್ವಾವಲಂಬಿಯನ್ನಾಗಿ ಮಾಡೋದು ಮತ್ತು ಉದ್ಯೋಗಸ್ಥರನ್ನಾಗಿ ಮಾಡೋದು ಇದರ ಒಂದು ಯೋಜನೆ ಉದ್ದೇಶ ಅಂತ ಹೇಳ್ಬೋದು. ಯಾರಿಗೆ ಈ ಯೋಜನೆ ಬಗ್ಗೆ ಟ್ರೈನಿಂಗ್ ಕೊಡ್ಲಾಗ್ತಾ ಇದೆ? 16 ರಿಂದ 18 ವರ್ಷದ ಹುಡುಗಿಯರಿಗೆ, ಹೈಸ್ಕೂಲ್ ನಿಂದ ಕಾಲೇಜ್ ಓದ್ತಕ್ಕಂಥ ವಿದ್ಯಾರ್ಥಿನಿಯರಲ್ಲ, ಅವರಿಗೆ ಈ ಒಂದು ಯೋಜನೆ ಬಗ್ಗೆ ಮಾಹಿತಿ ಕೊಟ್ಟು ಹುಡುಗಿಯರನ್ನ ಶೈಕ್ಷಣಿಕ ಹಂತದಲ್ಲೇ ಅವರನ್ನ ಒಬ್ಬ ಸಮರ್ಥ ವ್ಯಕ್ತಿಯನ್ನಾಗಿ ಮಾಡೋದೇ ಇದರ ಉದ್ದೇಶವಾಗಿದೆ ಅಂತ ಹೇಳ್ಬೋದು. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಡೆಪ್ಯೂಟಿ ಗವರ್ನರ್ ಆಗಿ ಇತ್ತೀಚೆಗೆ ಯಾರನ್ನ ನೇಮಕ ಮಾಡಲಾಗಿದೆ? ಆಪ್ಷನ್ ಶಿರೀಶ್ ಚಂದ್ರ ಮುರ್ಮು. ಯಾರು? ಡೆಪ್ಯೂಟಿ ಗವರ್ನರ್ ಆಗಿ ಶಿರೀಶ್ ಚಂದ್ರ ಮುರ್ಮು ಅವರನ್ನ ನೇಮಕ ಮಾಡಲಾಗಿದೆ. ನೋಡ್ರಿ, RBI ಇದು ಭಾರತದ ಅತ್ಯುನ್ನತ ಬ್ಯಾಂಕ್ ಅಂತ ಇದನ್ನು ಕರಿತೀವಿ. ಇದರ ಹೆಡ್ ಕ್ವಾರ್ಟರ್ ಎಲ್ಲಿದೆ? ಮುಂಬೈಯಲ್ಲಿದೆ. 1935ರಲ್ಲಿ RBI ಕಾಯ್ದೆ ಪ್ರಕಾರ ಇದೇನಾಯ್ತಂದ್ರ ಸ್ಥಾಪನೆ ಆಯ್ತು. ರೈಟ್ ರೀ. ಗವರ್ನರ್ ಈಗ ಯಾರಂದ್ರೆ ಸಂಜಯ್ ಮಲ್ಹೋತ್ರಾ ಅದರ 26ನೇ ಗವರ್ನರು. 4 ಜನ ಉಪ ಗವರ್ನರ್ ಇರ್ತಾರೆ. ಎಷ್ಟು ಮಂದಿ ಇರ್ತಾರೆ ಇವರಿಗೆ? 4 ಜನ ಉಪ ಗವರ್ನರ್ ಇರ್ತಾರೆ. ಈಗ ಒಬ್ಬರನ್ನ ಯಾರು ನೇಮಕ ಮಾಡಿದ್ದಾರೆ ಅಂತಂದ್ರೆ ಶಿರೀಶ್ ಚಂದ್ರ ಮುರ್ಮು ಅವರನ್ನ ನೇಮಕ ಮಾಡಲಾಗಿದೆ. ಈ RBI ನ ಪ್ರಥಮ ಗವರ್ನರ್ ಯಾರಂದ್ರ ಸರ್ ಆಬ್ಸರ್ವ್ ಸ್ಮಿತ್ ಅವರನ್ನ ಪ್ರಥಮ ಒಂದು ಗವರ್ನರ್ ಅಂತ ಕರೆಯಲಾಗ್ತದೆ. ಕೊಲಂಬೋದಲ್ಲಿ ನಡೆದ 7ನೇ SAFF ಅಂಡರ್ 17 ಫುಟ್ಬಾಲ್ ಪ್ರಶಸ್ತಿಯನ್ನು ಗೆದ್ದಿರ್ತಕ್ಕಂಥ ದೇಶ ಯಾವುದು? ಭಾರತ ಈ ಪ್ರಶಸ್ತಿಯನ್ನು ಗೆದ್ಕೊಂಡಿದೆ. ಇದರ ವಿಶೇಷತೆ ಏನಂತಂದ್ರ, ಯಾರನ್ನು ಸೋಲಿಸಿ ಪ್ರಶಸ್ತಿಯನ್ನು ಗೆದ್ರು ಅಂತಂದ್ರ ಬಾಂಗ್ಲಾದೇಶವನ್ನು ಸೋಲಿಸಿ ಅಂಡರ್ 17 ಫುಟ್ಬಾಲ್ ಒಂದು ಟೂರ್ನಮೆಂಟ್ ಅನ್ನ ಗೆದ್ರು ಅಂತ ಹೇಳ್ಬೋದು. ನೋಡ್ರಿ, ಇತ್ತೀಚೆಗೆ ಭಾರತದ ಒಂದು ನ್ಯಾಷನಲ್ ಪಾರ್ಕ್ ಅಲ್ಲಿ ಚಿತೆ ಒಂದು ಹೆಣ್ಣು ಮಗುವಿಗೆ ಜನ್ಮ ನೀಡಿದೆ. ಆ ಒಂದು ಎಲ್ಲಿ ಕಂಡು ಬರ್ತದಪ್ಪ? ಆ ಒಂದು ಅಡಲ್ಟ್ ಚಿತೆ ಏನ್ ಹೆಸರಿಟ್ಟದ್ರಪ್ಪ? ಸುಂದರಿ, ಮುಖಿ, ಸ್ಪಾಟಿ, ಶೇರು. ಸೊ ಆನ್ಸರ್ ಯಾವ್ದತ್ತಂದ್ರ ಮುಖಿ ಅಂತೇಳಿ ಹೆಸರಿಡಲಾಗಿದೆ. ಹೂ ಬಿಕಮ್ ಇಂಡಿಯಾಸ್ ಫಸ್ಟ್ ಇಂಡಿಯನ್ ಬಾರ್ನ್ ಅಡಲ್ಟ್ ಚಿತಾ. ನೋಡ್ರಿ, ಭಾರತದಲ್ಲೇ ಜನಿಸಿರ್ತಕ್ಕಂಥ ಮೊದಲ ಒಂದು ಚಿತಾ ಅಂತೇಳಿ ಇದನ್ನ ಯಾವ್ದನ್ನ ಕರೆಯಲಾಗಿದೆ ಅಂತಂದ್ರ ಅದಕ್ಕೆ ಹೆಸರು ನೀಡಲಾಗಿದೆ ಮುಖಿ ಅಂತ ಹೆಸರನ್ನು ನೀಡಲಾಗಿದೆ. ಎ ಫಿಮೇಲ್ ಕಬ್, ಹೆಣ್ಣು ಒಂದು ಮರಿ ಇದೆ. ಸೊ ನಮೀಬಿಯಾದಿಂದ ತಂದಿರ್ತಕ್ಕ, ನೋಡ್ರಿ 2023 ಈ ಒಂದು ನಮೀಬಿಯಾದಿಂದ ಚಿತಾ ರಿಹಾಬಿಲಿಟೇಷನ್ ಪ್ರಾಜೆಕ್ಟ್ ಅನ್ನ ನಮೀಬಿಯಾದೊಂದಿಗೆ ಮತ್ತು ಆಫ್ರಿಕಾದೊಂದಿಗೆ ಭಾರತ ಮಾಡ್ಕೊಳ್ತು. ಅದರ ಅಡಿಯಲ್ಲಿ ಕೇಂದ್ರ ಸರ್ಕಾರ ಒಟ್ಟು 20 ಚಿತಾಗಳನ್ನ ಬೇರೆ ದೇಶದಿಂದ ತರಲಾಯಿತು. ಅದರಲ್ಲಿ 12 ಚಿರತೆಗಳನ್ನ ಸೌತ್ ಆಫ್ರಿಕಾದಿಂದ, 8 ನಮೀಬಿಯಾ ತಂದು ಎಲ್ಲಿದನ್ನ ಎಲ್ಲಾ ಇವುಗಳನ್ನು ಬಿಟ್ರು ಅಂತಂದ್ರೆ ಮಧ್ಯಪ್ರದೇಶದಲ್ಲಿ ಬರ್ತಕ್ಕಂಥ ಕುನು ನ್ಯಾಷನಲ್ ಪಾರ್ಕ್, ಎಲ್ಲಿ ಮಧ್ಯಪ್ರದೇಶದ ಕುನು ನ್ಯಾಷನಲ್ ಪಾರ್ಕ್ ಅಲ್ಲಿ ತಂದುಬಿಟ್ರು. ಅದ್ರ ಕೆಲವೊಂದಿಷ್ಟು ಚಿರತೆಗಳು ಸತ್ತು. ಈಗ ಹಾಗೆ ತಂದಿರತಕ್ಕಂತ ಚಿರತೆನೇ ಏನಾಗಿದೆ ಅಂದ್ರೆ ಈಗ ಒಂದು ಹೆಣ್ಣು ಮಗುವಿಗೆ ಜನ್ಮ ನೀಡಿದೆ. ಈಗ ವಿದೇಶದಿಂದ ತಂದು ಭಾರತದಲ್ಲಿ ಜನ್ಮ ನೀಡಿರ್ತಕ್ಕಂಥ ಮೊದಲ ಚಿರತೆ ಅಂತ ಇದನ್ನ ಕರೆಯಲಾಗ್ತದೆ. ಕೃಷಿ ಮೀಡಿಯಾ ಪ್ರಶಸ್ತಿ 2025 ಯಾರು ಗೆದ್ದುಕೊಂಡ್ರು? ಅಮಿತ್ ಪರ್ಸನ್ಕರ್. ಯಾರ್ರಿ? ಆಪ್ಷನ್ ಬಿ ಅಮಿತ್ ಪರ್ಸನ್ಕರ್, ಮೈಸೂರು, ಕರ್ನಾಟಕದವರು. ಬೊಟಾನಿಕಲ್ ಸರ್ವೆ ಆಫ್ ಇಂಡಿಯಾ 13ನೇ ನಿರ್ದೇಶಕರಾಗಿ ಇತ್ತೀಚೆಗೆ ಯಾರನ್ನ ನೇಮಕ ಮಾಡಲಾಗಿದೆ? ಆಪ್ಷನ್ ಎ ಡಾಕ್ಟರ್ ಕನದ್ ದಾಸ್ ಅವರನ್ನ ನೇಮಕ ಮಾಡಲಾಗಿದೆ ಅಂತ ಹೇಳ್ಬೋದು. ಇವರು ಭಾರತದ ಮಶ್ರೂಮ್ ವಿಜ್ಞಾನಿ ಆಗಿರ್ತಕ್ಕಂಥ ಇವರನ್ನ ಬೊಟಾನಿಕಲ್ ಸರ್ವೆ ಆಫ್ ಇಂಡಿಯಾದ ಡೈರೆಕ್ಟರ್ ಆಗಿ ನೇಮಕ ಮಾಡಲಾಗಿದೆ. ಇದರ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂತಂದ್ರೆ ಕೋಲ್ಕತ್ತಾದೊಳಗ.
ಬೊಟಾನಿಕಲ್ ಸರ್ವೆ ಆಫ್ ಇಂಡಿಯಾ ಒಂದು ಹೆಡ್ ಕ್ವಾರ್ಟರ್ ಎಲ್ಲಿದೆ? ಕೋಲ್ಕತ್ತಾದಲ್ಲಿ ಐತಿ ಅಂತ ಹೇಳ್ಬೋದು. ಆಂಧ್ರ ಪ್ರದೇಶದ ಯಾವ ದೇವಾಲಯವು ಇತ್ತೀಚೆಗೆ AI ಚಾಲಿತ ಇಂಟಿಗ್ರೇಟೆಡ್ ಕಮಾಂಡ್ ಸೆಂಟರ್ ಅನ್ನ ಹೊಂದಿದೆ? ನೋಡ್ರಿ, ಕಂಪ್ಲೀಟ್ ಒಂದು CC ಕ್ಯಾಮ್ರಾಗಳೆಲ್ಲ AI ಮೂಲಕ ಕಂಟ್ರೋಲ್ ಆಗ್ತಾವ. ಯಾವ ದೇವಸ್ಥಾನದಲ್ಲಿ ಅಂದ್ರೆ ಅದು ತಿರುಪತಿ ದೇವಸ್ಥಾನದಲ್ಲಿ, ಸಾರಿ ತಿರುಮಲ ದೇವಸ್ಥಾನ. ತಿರುಪತಿ ಅಲ್ಲ, ಕೆಳಗೆ ಮ್ಯಾಗ ತಿರುಪತಿ ಅದ, ಕೆಳಗ ತಿರುಮಲ ದೇವಸ್ಥಾನ. ತಿರುಮಲ ದೇವಸ್ಥಾನದಲ್ಲಿ ಈ ಒಂದು ಸೆಟಪ್ ಅನ್ನ ಮಾಡಲಾಗಿದೆ. TTD ಅಡಿಯಲ್ಲಿ ಇದನ್ನ ಮಾಡಲಾಗಿದೆ ಅಂತ ಹೇಳ್ಬೋದು. ರೈಟ್ರಿ, ಇಲ್ಲಿ ಬಂದಿರತಕ್ಕಂಥ ಪ್ರವಾಸಿಗರ ರಕ್ಷಣೆ, ಆಮೇಲೆ ಅಲ್ಲಿರ್ತಕ್ಕಂಥ ಜನಸಂಖ್ಯೆಯನ್ನು ಕಂಟ್ರೋಲ್ ಮಾಡೋದು, ಆಮೇಲೆ ಅಪರಾಧಗಳನ್ನು ನಿಯಂತ್ರಣ ಮಾಡಲಿಕ್ಕೆ ತಿರುಪತಿ ಒಂದು ದೇವಸ್ಥಾನದ ಅಡಿಯಲ್ಲಿ ಇದನ್ನ ತಿರುಮಲದಲ್ಲಿ ಇದನ್ನ ಈಗ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಭಾರತದ ಯಾವ ಸಂಸ್ಥೆಯನ್ನ AI ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂತ ನೇಮಕ ಮಾಡಲಾಗಿದೆ? IIT ಮದ್ರಾಸ್ ಅನ್ನು AI ಸೆಂಟರ್ ಆಫ್ ಎಕ್ಸಲೆನ್ಸ್ ಅವಾರ್ಡ್ಗೆ ಇದನ್ನ ನಾಮಕರಣ ಮಾಡಲಾಗಿದೆ ಅಂತ ಹೇಳ್ಬೋದು. 14ನೇ ಚಿಲ್ಡ್ರನ್ ಇನ್ ಇಂಡಿಯಾ 2025ನೇ ವರದಿಯನ್ನ ಯಾವ ಸಚಿವಾಲಯ ಇತ್ತೀಚೆಗೆ ಬಿಡುಗಡೆ ಮಾಡಲಾಗಿದೆ? ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಅಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಇದರ ಅಡಿಯಲ್ಲಿ ಇದನ್ನ ಬಿಡುಗಡೆ ಮಾಡಲಾಗಿದೆ ಅಂತ ಹೇಳ್ಬೋದು. ನೋಡ್ರಿ, ಮೆಚುರಿಟಿ ರೇಟ್ ಅಂಡರ್ 5 ಎಷ್ಟದಪ್ಪ ಅಂದ್ರೆ ಓನ್ಲಿ 29 ಅದ್ ನಮ್ದು. ರೈಟ್ರಿ, ಮಾರ್ಟಿಲಿಟಿ ರೇಟ್ ಎಷ್ಟದಂದ್ರೆ 25 ಅದು ಪರ್ 1000 ಸ್ಟೂಡೆಂಟ್ಸ್ಗಳಿಗೆ. ರೈಟ್ರಿ, ನೆಕ್ಸ್ಟ್, ಭಾರತ ಮೊಟ್ಟ ಮೊದಲ ಎಲೆಕ್ಟ್ರಿಕ್ ಹೆವಿ ಟ್ರಕ್ ಫ್ಲೀಟ್ ಅನ್ನ ಇತ್ತೀಚೆಗೆ ಎಲ್ಲಿ ಆರಂಭಿಸಲಾಗಿದೆ? ನೋಡ್ರಿ, ಹೆವಿ ಎಲೆಕ್ಟ್ರಿಕ್ ಟ್ರಕ್ ಗಳನ್ನ ಸ್ಟಾರ್ಟ್ ಮಾಡಲಾಗಿದೆ. ಎಲ್ಲಪ್ಪ? ಮಾಂದ್ರಾ ಪೋರ್ಟ್, ಕಾಂಡ್ಲಾ ಪೋರ್ಟ್, ಜವಾಹರ್ಲಾಲ್ ನೆಹರು ಪೋರ್ಟ್, ಚೆನ್ನೈ ಪೋರ್ಟ್. ಸೊ ಆನ್ಸರ್ ಯಾವ್ದಂದ್ರೆ ಜವಾಹರ್ಲಾಲ್ ನೆಹರು ಪೋರ್ಟ್ ಅಂತ ಇದನ್ನು ಕರಿತೀವಿ. 2ನೇ ಜಲಾಂತರ್ಗಾಮಿ ವಿರೋಧಿ ಯುದ್ಧ ಆಳವಿಲ್ಲದ INS ಅಂಡ್ರೋತ್ ಅನ್ನ ಎಲ್ಲಿ ನಿಯೋಜಿಸಲಾಗಿದೆ? ಕೊಚ್ಚಿನ್, ವಿಶಾಖಪಟ್ಟಣಂ, ಚೆನ್ನೈ, ಕೋಲ್ಕತ್ತಾ. ಸೊ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ವಿಶಾಖಪಟ್ಟಣಂ ಬಂದರಲ್ಲಿ ಅದನ್ನ ನಿಯೋಜಿಸಲಾಗಿದೆ ಅಂತ ಹೇಳ್ಬೋದು. 2025ನೇ ಸಾಲಿನ ಜಾಗತಿಕ ಸ್ಟೆಮ್ ಪ್ರತಿಮೆಗಳನ್ನು ಆಕರ್ಷಿಸಲು ಯಾವ ದೇಶವು ವೀಸಾವನ್ನು ಪ್ರಾರಂಭಿಸಿದೆ? ಇಂಡಿಯಾ, ಇಂಡೋನೇಷಿಯಾ, ಫ್ರಾನ್ಸ್, ಚೀನಾ. ನೋಡ್ರಿ, ಸ್ಟೆಮ್ ಟೆಕ್ನಾಲಜಿ ಸಂಬಂಧಪಟ್ಟಿರ್ತಕ್ಕಂಥ ತಂತ್ರಜ್ಞಾನ ತನ್ನ ಕಡೆಗೆ ಆಮಂತ್ರಣ ಮಾಡಲಿಕ್ಕೆ, ಆಕರ್ಷಿಸಲಿಕ್ಕೆ ವೀಸಾ ಅಂತಕ್ಕಂಥ ಕಾರ್ಯಕ್ರಮವನ್ನ ಇತ್ತೀಚೆಗೆ ಚೀನಾ ಪ್ರಾರಂಭ ಮಾಡಿದೆ ಅಂತ ಹೇಳ್ಬೋದು. ಸ್ಟಾರ್ಟ್ಅಪ್ ಗಳನ್ನು ಹೆಚ್ಚಿಸಲು 1000 ಕೋಟಿಗಳ ಲೀಪ್ ಪ್ರೋಗ್ರಾಮ್ ಅನ್ನ ಇತ್ತೀಚೆಗೆ ಯಾವ ರಾಜ್ಯ ಪ್ರಾರಂಭಿಸಿದೆ? ಹೊಸ ಸ್ಟಾರ್ಟ್ಅಪ್ ಗಳ ಸ್ಥಾಪನೆ ಮಾಡುವುದಕ್ಕೆ ಆರ್ಥಿಕ ನೆರವನ್ನು ನೀಡುವುದು ಯಾವ ರಾಜ್ಯದ ಸ್ಥಾಪನೆ ಮಾಡಿದೆ ಅಂದ್ರೆ ಕರ್ನಾಟಕ ರಾಜ್ಯ ಇದನ್ನ ಸ್ಥಾಪನೆ ಮಾಡಿದೆ. ಅಹಲ್ಯಾಬಾಯಿ ಹೋಳ್ಕರ್ ಅವರ ಗೌರವಾರ್ಥವಾಗಿ ಯಾವ ರೈಲು ನಿಲ್ದಾಣವನ್ನ ಅಹಲ್ಯ ನಗರ ಎಂದು ಮರು ನಾಮಕರಣ ಮಾಡಲಾಗಿದೆ? ಇಂದೋರ್, ಇಂದೋರ್, ಪೂನಾ, ಅಹಮದ್ ನಗರ್, ನಾಗ್ಪುರ್. ಸೊ ಆನ್ಸರ್ ಸಿ, ಅಹಮದ್ ನಗರನ್ನ ಅಹಮದ್ ನಗರನ್ನ ಅಹಲ್ಯಾಬಾಯಿ ಹೋಳ್ಕರ್ ಇವರು ಅಹಲ್ಯಾಬಾಯಿ ಹೋಳ್ಕರ್ ಮಹಾರಾಷ್ಟ್ರದ ಪ್ರಮುಖ ಆಡಳಿತಗಾರ್ತಿ. ಇವರು ಮಹಾರಾಷ್ಟ್ರದಲ್ಲಿ ದಕ್ಷ ಆಡಳಿತಕ್ಕೆ ಹೆಸರುವಾಸಿಯಾಗಿರ್ತಕ್ಕಂಥವ್ರು. ಅವರ ಹೆಸರನ್ನ ಅಹಲ್ಯಾಬಾಯಿ ಹೋಳ್ಕರ್ ಅಹಮದ್ ನಗರಕ್ಕೆ ಇಡಲಾಗಿದೆ, ಅಥವಾ ಅಹಲ್ಯ ನಗರ ಅಂತ ಹೇಳಿ ಅದನ್ನ ಮರು ನಾಮಕರಣ ಮಾಡಲಾಗಿದೆ. ದಿ ವೈ ಕಾನ್ಸ್ಟಿಟ್ಯೂಷನ್ ಮ್ಯಾಟರ್ಸ್ ಪುಸ್ತಕದ ಲೇಖಕರು ಯಾರು? ವೈ ದಿ ಕಾನ್ಸ್ಟಿಟ್ಯೂಷನ್ ಮ್ಯಾಟರ್ಸ್ ಪುಸ್ತಕದ ಲೇಖಕರು DY ಚಂದ್ರಚೂಡ್. ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಇಂದ ನಿವೃತ್ತರಾಗಿರ್ತಕ್ಕಂಥ ನ್ಯಾಯಾಧೀಶರು DY ಚಂದ್ರಚೂಡ್, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. 2025ರಲ್ಲಿ ಪುರುಷರ ಬ್ಯಾಲನ್ ಡಿಒರ್ ಪ್ರಶಸ್ತಿಯನ್ನ ಗೆದ್ದುಕೊಂಡವರು ಯಾರು? ಓಸ್ಮಾನಿ ಡ್ಯಾಂಬೆಲೆ ಅವರು ಈ ಪ್ರಶಸ್ತಿಯನ್ನು ಇತ್ತೀಚೆಗೆ ಪಡೆದರು. ಮಹಿಳಾ ವಿಭಾಗದಲ್ಲಿ ಅಂಟೇನಾ ಬೋನಾಮಟಿ ಸ್ಪೇನ್ದವರು ಈ ಪ್ರಶಸ್ತಿಯನ್ನ ಪಡೆದರು ಅಂತ ಹೇಳ್ಬೋದು. ಪಾಟ್ನಾ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಯಾಗಿ ಪ್ರಮಾಣ ವಚನ ಇತ್ತೀಚೆಗೆ ಸ್ವೀಕರಿಸಿದವರು ಯಾರು? ಪವನ್ ಕುಮಾರ್ ಭೀಮಪ್ಪ ಭಜಂತ್ರಿ ಅವರು ಪಾಟ್ನಾ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರಾಗಿ ಆಯ್ಕೆಯಾಗಿದ್ದಾರೆ ಅಂತ ಹೇಳ್ಬೋದು. ಆಸ್ಟ್ರೇಲಿಯಾ ವಿರುದ್ಧ ಕೇವಲ 50 ಎಸೆತಗಳಲ್ಲಿ ಏಕದಿನ ಪಂದ್ಯಗಳಲ್ಲಿ ಭಾರತ ಅತಿ ವೇಗದ ಶತಕ ಬಾರಿಸಿದ ಆಟಗಾರ ಯಾರು? ಸ್ಮೃತಿ ಮಂದಣ್ಣ. ಲೀಡ್ಸ್ 2025ರ ವರದಿಯನ್ನ ಯಾರು ಪ್ರಾರಂಭಿಸಿದರು? ಪಿಯೂಷ್ ಗೋಯಲ್. ಯಾವುದು? ಪಿಯೂಷ್ ಗೋಯಲ್, ಕೇಂದ್ರ ಸಚಿವರಾಗಿರ್ತಕ್ಕಂಥ ಪಿಯೂಷ್ ಗೋಯಲ್ ಅವರು ಈ ಒಂದು
ವರದಿಯನ್ನು ಅನೌನ್ಸ್ ಮಾಡಲಾಗಿದ್ದು, ಲಾಜಿಸ್ಟಿಕ್ ಪರ್ಫಾರ್ಮೆನ್ಸ್ ಮಾಡೋದ್ರಲ್ಲಿ ಪ್ರಮುಖ ಇರತಕ್ಕಂತ ಕಂಪನಿಗಳನ್ನ ಇಲ್ಲಿ ಅನೌನ್ಸ್ ಮಾಡಲಾಗಿದೆ ಅಂತ ಹೇಳ್ಬೋದು. ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ಗುರುತಿನ ಚೀಟಿ ನೀಡತಕ್ಕಂತ ಮೊದಲ ರಾಜ್ಯ ಯಾವುದು? ತಮಿಳುನಾಡು, ಕೇರಳ, ಕರ್ನಾಟಕ, ಆಂಧ್ರ ಪ್ರದೇಶ್. ಆನ್ಸರ್ ಯಾವ್ದಂದ್ರೆ ತಮಿಳುನಾಡು. SHG ಗುಂಪುಗಳಿಗೆ ಮೊದಲ ಒಂದು ಗುರುತಿನ ಚೀಟಿಯನ್ನ ಕೊಡ್ತಕ್ಕಂತ ರಾಜ್ಯ. 2026ರ ಆಸ್ಕರ್ ಪ್ರಶಸ್ತಿಗೆ ಭಾರತದ ಅಧಿಕೃತ ಪ್ರವೇಶವಾಗಿ ಆಯ್ಕೆಯಾದ ಚಲನಚಿತ್ರ ಯಾವುದು? ಆಪ್ಷನ್ ಸಿ ಹೋಮ್ ಬಾಂಡ್. ಯಾವ್ದ್ರೆ? ಹೋಮ್ ಬಾಂಡ್ ಚಿತ್ರ ಆಸ್ಕರ್ ಪ್ರಶಸ್ತಿಗೆ ನಾಮಿನೇಟ್ ಆಗಿರತಕ್ಕಂತ ಭಾರತದ ಚಿತ್ರ ಅಂತ ಕರಿತೀವಿ. T20 ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ 100 ವಿಕೆಟ್ಗಳನ್ನು ಪಡೆದ ಮೊದಲ ಭಾರತೀಯ ಬೌಲರ್ ಯಾರು? ಆಪ್ಷನ್ ಎ ಹರ್ಷದೀಪ್ ಸಿಂಗ್. ಯಾರೇ? ಹರ್ಷದೀಪ್ ಸಿಂಗ್ ಅವರು ಮೊದಲ 100 ವಿಕೆಟ್ ಪಡೆದಿರ್ತಕ್ಕಂಥ ಆಟಗಾರ. ಯಾವ ರಾಜ್ಯದ ಅನ್ಬು ಕರಂಗಲ್ ಯೋಜನೆಯನ್ನ ಪ್ರಾರಂಭಿಸಿದೆ? ಮಕ್ಕಳ ರಕ್ಷಣೆಗಾಗಿ, ಮಕ್ಕಳ ಒಂದು ಅನಾಥ ಮಕ್ಕಳ ಸಂರಕ್ಷಣೆಗಾಗಿ ಅನ್ಬು ಕರಂಗಲ್ ಅಂತಕ್ಕಂಥ ಯೋಜನೆಯನ್ನ ಯಾವ ರಾಜ್ಯ ಪ್ರಾರಂಭಿಸಿದೆ? ಆಪ್ಷನ್ ಡಿ ತಮಿಳುನಾಡು. ಯಾವ್ದ್ರಿದು? ತಮಿಳುನಾಡು. ಈ ಒಂದು ಸ್ಟಾಲಿನ್, ತಮಿಳುನಾಡು ಮುಖ್ಯಮಂತ್ರಿ ಯಾರೇ? ಸ್ಟಾಲಿನ್ ಅವರು ಈ ಯೋಜನೆಯನ್ನ ಪ್ರಾರಂಭಿಸಿದ್ದಾರೆ ಅಂತ ಹೇಳ್ಬೋದು. ದಕ್ಷಿಣ ಕೊರಿಯಾಕ್ಕೆ ಭಾರತದ ಹೊಸ ರಾಯಭಾರಿಯಾಗಿ ಯಾರನ್ನು ನೇಮಕ ಮಾಡಲಾಗಿದೆ? ಆಪ್ಷನ್ ಗೌರಂಗಲಾಲ್ ದಾಸ್ ಅವರನ್ನ ನೇಮಕ ಮಾಡಲಾಗಿದೆ. ಆಪ್ಷನ್ ಬಿ. ಬಿಹಾರದ ಮೊದಲ ಮಹಿಳಾ ಪಿಡೆ ಮಾಸ್ಟರ್ ಯಾರು? ಚೆಸ್ ಮಾಸ್ಟರ್ ದಿವ್ಯಾ ದೇಶ್ಮುಖ್. ಯಾರು ಇವರು? ದಿವ್ಯಾ ದೇಶ್ಮುಖ್ ಅವರು ಬಿಹಾರ್ ಮೊದಲ ಪಿಡೆ ಮಾಸ್ಟರ್ ಅಂತೇಳಿ ಇವ್ರನ್ನ ಗುರುತಿಸಲಾಗಿದೆ. 2025ರಲ್ಲಿ ಜಿಯೋ ಥರ್ಮಲ್ ಎನರ್ಜಿ ಬಗ್ಗೆ ಭಾರತದ ಮೊದಲ ರಾಷ್ಟ್ರೀಯ ನೀತಿಯನ್ನ ಯಾವ ಸಚಿವಾಲಯ ಪ್ರಾರಂಭಿಸಿದೆ? ಜಿಯೋ ಥರ್ಮಲ್ ಎನರ್ಜಿ ಬಗ್ಗೆ ಮಿನಿಸ್ಟ್ರಿ ಆಫ್ ನ್ಯೂ ಅಂಡ್ ರಿನ್ಯೂಯಬಲ್ ಎನರ್ಜಿ ಅವರು ಈ ಒಂದು ರಾಷ್ಟ್ರೀಯ ನೀತಿಯನ್ನ ಪ್ರಕಟಿಸಿದ್ರು ಅಂತ ಹೇಳ್ಬೋದು. ದೀರ್ಘಕಾಲೀನ ವಿದೇಶಿ ಹೂಡಿಕೆಯನ್ನ ಆಕರ್ಷಿಸಲು ಸ್ವಾಗತ್ FI ಅನ್ನು ಪ್ರಾರಂಭಿಸಿದ ಸಂಸ್ಥೆ ಯಾವುದು? ಯಾವ್ದಂದ್ರೆ ಸೇಬಿ. ಯಾವ್ದ್ರಿ? ಭಾರತದಲ್ಲಿ ಹೂಡಿಕೆಯನ್ನ ಪ್ರೋತ್ಸಾಹಿಸಲಿಕ್ಕೆ ಸಿಂಗಲ್ ವಿಂಡೋ ಆಟೋಮೇಟೆಡ್ ಅಂಡ್ ಜನರಲೈಸ್ಡ್ ಅಸೆಸ್ ಫಾರ್ ಟ್ರಸ್ಟೆಡ್ ಫಾರಿನ್ ಇನ್ವೆಸ್ಟರ್ಸ್. ನೋಡ್ರಿ, ವಿದೇಶಿ ಬಂಡವಾಳ ಆಕರ್ಷಣೆ ಮಾಡಲಿಕ್ಕೆ ಸಿಂಗಲ್ ವಿಂಡೋ ಪ್ರೋಗ್ರಾಮ್ ಅನ್ನ ಈ ಒಂದು ಸೇಬಿ ಪ್ರಾರಂಭಿಸಿದೆ ಅಂತ ಹೇಳ್ಬೋದು. 14ನೇ ಸಿರಾರಾಂಕೋಯ್ ಹತೈ ಮೆಣಸಿನಕಾಯಿ ಹಬ್ಬವನ್ನ ಯಾವ ರಾಜ್ಯದಲ್ಲಿ ಆರಂಭಿಸಲಾಗ್ತಾ ಇದೆ? ಆಪ್ಷನ್ ಸಿ ಮಣಿಪುರದಲ್ಲಿ ಆರಂಭಿಸಲಾಗ್ತಾ ಇದೆ. ರೈಟ್ ರೀ. ನೆಕ್ಸ್ಟ್, ಜನಸಂಖ್ಯೆ ಪ್ರಾತಿನಿಧ್ಯ ಮತ್ತು ಡಿಲಿಮಿಟೇಷನ್ ಎಂಬ ಶೀರ್ಷಿಕೆ ಪುಸ್ತಕದ ಲೇಖಕರು ಯಾರು? ಆಪ್ಷನ್ ಡಿ ರಮೇಶ್ ಪೋಖ್ರಿಯಾಲ್ ನಿಶಾಂಕ್. ರಮೇಶ್ ಪೋಖ್ರಿಯಾಲ್ ನಿಶಾಂಕ್ ಅವರು ಈ ಪುಸ್ತಕದ ಲೇಖಕರು. 579 ಕೋಟಿ ಒಪ್ಪಂದದಲ್ಲಿ ಟೀಮ್ ಇಂಡಿಯಾದ ಹೊಸ ಪ್ರಾಯೋಜಕತ್ವವಾದ ಕಂಪನಿ ಯಾವುದು? ಇಲ್ಲಿವರೆಗೆ ಸಹಾರಾ ಇತ್ತು, ಈಗ ಯಾವ್ದು ಬಂದಿದೆ ಅಂತಂದ್ರೆ ಅಪೋಲೋ ಟೈರ್ಸ್. ಯಾವ್ದ್ರಿದು? ಆಪ್ಷನ್ ಸಿ ಅಪೋಲೋ ಟೈರ್ಸ್. 2025ರ ಪಿಡೆ ಗ್ರ್ಯಾಂಡ್ ಸ್ವಿಸ್ ನ ಓಪನ್ ವಿಭಾಗವನ್ನು ಯಾವ ಆಟಗಾರರು ಗೆದ್ದುಕೊಂಡ್ರು? ಆನಿಸ್ ಗಿರಿ. ಆಪ್ಷನ್ ಬಿ ಆನಿಸ್ ಗಿರಿ ಅವರು. ಎಲ್ಲಿ ನಡೆದಿತ್ತು ಅಂದ್ರೆ ಸಮರ್ಕಂಡ್, ಉಜ್ಬೇಕಿಸ್ತಾನ ಸಮರ್ಕಂಡದಲ್ಲಿ ಇವೆಂಟ್ ನಡೆದಿತ್ತು. ಮಹಿಳಾ ಸಿಂಗಲ್ಸ್ ಅಲ್ಲಿ ವೈಶಾಲಿ ರಮೇಶ್ ಬಾಬು ಅವರು ಭಾರತದಿಂದ ಇವರು ಪ್ರಶಸ್ತಿಯನ್ನು ಪಡೆದ್ರು ಅಂತ ಹೇಳ್ಬೋದು. ದಪಾನ್ ಟೇಲ್ಸ್ ಫ್ರಮ್ ಕಾಸ್ಮಿಕ್ ಕಾನ್ಫ್ಲಿಕ್ಟ್ಸ್ ಎಂಬ ಪುಸ್ತಕವನ್ನು ಬರೆದವರು ಯಾರು? ಇಸ್ಪಿತಾ ಚಕ್ರವರ್ತಿ. ಯಾರೇ? ಇಸ್ಪಿತಾ ಚಕ್ರವರ್ತಿ. 2025ರ ಪೆಸಿಫಿಕ್ ವ್ಯಾಯಾಮಕ್ಕಾಗಿ INS ನಿಸಾರ್ ಯಾವ ದೇಶಕ್ಕೆ ಇತ್ತೀಚೆಗೆ ಆಗಮಿಸಿದೆ? ಆಪ್ಷನ್ ಬಿ ಸಿಂಗಾಪುರ್ಗೆ. ಯಾವುದಕ್ಕೆ? ಸಿಂಗಾಪುರ್ಗೆ ಆಗಮಿಸಿದೆ ಅಂತ ಹೇಳ್ಬೋದು. INS ನಿಸಾರ್ ಭಾರತದಲ್ಲೇ ತಯಾರಾಗಿರ್ತಕ್ಕಂಥ ಮೊಟ್ಟ ಮೊದಲ ಯುದ್ಧ ನೌಕೆ ಅಂತ ನಾವು ಇದನ್ನ ಗುರುತಿಸ್ತೀವಿ. ಡೈವಿಂಗ್ ಸಪೋರ್ಟ್ ಶಿಪ್ ಪೆಸಿಫಿಕ್ ರೀಚ್ 2025 ಮಲ್ಟಿನ್ಯಾಷನಲ್ ಒಂದು ಎಕ್ಸಸೈಸ್ ಇದು. ಸೊ ಯಾವ ದೇಶಕ್ಕೆ ಇದು ಭೇಟಿ ಕೊಟ್ಟಿದೆ ಅಂದ್ರೆ ಸಿಂಗಾಪುರ್ ಮತ್ತು ಭಾರತ ನಡುವೆ ಒಂದು ನೇವಿ ಎಕ್ಸಸೈಸ್ ಅನ್ನ ಕಂಡಕ್ಟ್ ಮಾಡಲಾಗ್ತಾ ಇದೆ ಅಂತ ಹೇಳ್ಬೋದು. ಪೂರ್ಣಿಮಾ ವಿಮಾನ ನಿಲ್ದಾಣ ಇತ್ತೀಚೆಗೆ ಯಾರು ಉದ್ಘಾಟನೆ ಮಾಡಿದ್ರು? ಆಪ್ಷನ್ ಎ ನರೇಂದ್ರ ಮೋದಿ. ಪ್ರಧಾನಿ ನರೇಂದ್ರ ಮೋದಿ ಅವರು ಇತ್ತೀಚೆಗೆ 36,000 ಕೋಟಿ ರೂಪಾಯಿ ಒಂದು ವೆಚ್ಚದಲ್ಲಿ ಬಿಹಾರದ ಬಾಗಲ್ಪುರ್ ಎಂಬಲ್ಲಿ, ಬಿಹಾರದ ಬಾಗಲ್ಪುರ್ ಎಂಬಲ್ಲಿ ಈ ಯೋಜನೆಯನ್ನ ಉದ್ಘಾಟನೆ ಮಾಡಿದ್ರು. ಕೋಸಿಮಿಚಿ ರಿವರ್ ಲಿಂಕ್ ಪ್ರಾಜೆಕ್ಟ್ ಅನ್ನು ಉದ್ಘಾಟನೆ ಮಾಡಿದ್ರು. ನ್ಯಾಷನಲ್ ಮಕ್ಕನ್ ಬೋರ್ಡ್
ಬಿಹಾರದ ಒಂದು ಫೇಮಸ್ ಯಾವ್ದಂದ್ರೆ ಮಕ್ಕನ್. ಇದು ಮೊನ್ನೆ ಮನ್ ಕಿ ಬಾತ್ ಅಲ್ಲಿನೂ ಕಳೆದ ತಿಂಗಳು ಪ್ರಧಾನಮಂತ್ರಿಗಳು ಭಾಷಣ ಮಾಡಿದ್ರು. ಆ ಮಕ್ಕನ್ ಬಗ್ಗೆ ನ್ಯಾಷನಲ್ ಮಕ್ಕನ್ ಬೋರ್ಡ್ ಅಂತ ಸ್ಥಾಪನೆ ಮಾಡಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾರುಕಟ್ಟೆಯನ್ನು ಸ್ಥಾಪನೆ ಮಾಡಲಿಕ್ಕೆ ಒಂದು ಯೋಜನೆಯನ್ನ ಕೇಂದ್ರ ಸರ್ಕಾರ ಹಮ್ಮಿಕೊಂಡಿದೆ ಅಂತ ಹೇಳ್ಬೋದು. 5ನೇ ಕೋಸ್ಟ್ ಗಾರ್ಡ್ ಗ್ಲೋಬಲ್ ಶೃಂಗಸಭೆ 2027 ಭಾರತ ಯಾವ ನಗರದಲ್ಲಿ ಆಯೋಜಿಸಿದೆ? ಆಪ್ಷನ್ ಡಿ, ಚೆನ್ನೈದಲ್ಲಿ ಆಯೋಜಿಸಿದೆ. ಮುಂಬೈನಿಂದ ವಿಶ್ವದ ಮೊಟ್ಟ ಮೊದಲ ಆಲ್ ವುಮೆನ್ ಟ್ರೈ ಸರ್ವಿಸ್ ನೌಕಾಯಾನ ಪ್ರಯಾಣವಾಗಿ ಭಾರತವು ಇತ್ತೀಚೆಗೆ ಯಾವ ದಂಡಯಾತ್ರೆಯನ್ನು ಫ್ಲಾಗ್ ಆಫ್ ಮಾಡಿತು? ಆಪ್ಷನ್ ಎ, ಸಮುದ್ರ ಪರೀಕ್ಷನ್. ನೋಡ್ರಿ, ಸಮುದ್ರ ಪರೀಕ್ಷನ್ನ ಒಂದು ಇದು ಮಾಡಿದ್ರು ವಿಶ್ವ ಪರ್ಯಟನೆ ಮಾಡಲಿಕ್ಕೆ. ಇದರ ಫ್ಲಾಗ್ ಆಫ್ ಪ್ರೋಗ್ರಾಮ್ ಅನ್ನ ಮಾಡಲಾಯಿತು. ರೈಟ್ರಿ, ಮೋದಿ ಅವರು ಮಾಡಿದ್ರು. ಹಸ್ತಪ್ರತಿಯನ್ನು ಹೆಚ್ಚಿಸಲು ಜ್ಞಾನ ಭಾರತಂ ಪೋರ್ಟಲ್ ಅನ್ನು ಪ್ರಾರಂಭಿಸಿದ ವ್ಯಕ್ತಿ ಯಾರು? ನರೇಂದ್ರ ಮೋದಿ ಅವರು ಹಸ್ತಪ್ರತಿ ಡಿಜಿಟಲೀಕರಣ ಮಾಡ್ತಕ್ಕಂಥ ಒಂದು ಪ್ರೋಗ್ರಾಮ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ. ನೇಪಾಳದ ಹಂಗಾಮಿ ಪ್ರಧಾನಮಂತ್ರಿಯಾಗಿ ಇತ್ತೀಚೆಗೆ ಯಾರು ನೇಮಕವಾಗಿದ್ದಾರೆ? ನೋಡ್ರಿ, ಸುಶೀಲಾ ಕಾರ್ಕಿ ಅವರು ಇತ್ತೀಚೆಗೆ ಆಯ್ಕೆಯಾಗಿದ್ದಾರೆ. ಅಲ್ಲಿರ್ತಕ್ಕಂಥ KP ಶರ್ಮಾ ಓಲಿ ಸರ್ಕಾರವನ್ನ ಜನ್ ಜಿ ರೆವಲ್ಯೂಷನ್ ಅಂತ ಕರೀತಾರೆ. ಈ ಒಂದು ಕ್ರಾಂತಿಯನ್ನ ಮಾಡಿ ಅಲ್ಲಿ OP ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥ OP ಸರ್ಕಾರವನ್ನು ಕಿತ್ತೊಗೆದು ಇವರನ್ನ ಆನ್ಲೈನ್ ಮೂಲಕ ಆಯ್ಕೆ ಮಾಡಲಾಗಿದೆ. ಇವರನ್ನು ರೈಟ್ರಿ, ಪ್ರಧಾನ ಹಂಗಾಮಿ ರಾಷ್ಟ್ರಪತಿಯನ್ನು. ಆಭರಣ ವ್ಯಾಪಾರದಲ್ಲಿ ಹೆಚ್ಚಿಸಲು ಭಾರತ ಸೆಜೆಕ್ಸ್ 2025 ಅನ್ನು ಇತ್ತೀಚೆಗೆ ಎಲ್ಲಿ ಪ್ರಾರಂಭಿಸಿದೆ? ನೋಡ್ರಿ, ಜಡ್ಡಾದಲ್ಲಿ. ಎಲ್ಲಿದು? ಜಡ್ಡಾ, ಸೌದಿ ಅರೇಬಿಯಾದ ಜಡ್ಡಾದಲ್ಲಿ ಯಾವುದು ಸೆಜೆಕ್ಸ್ 2025 ಅಂತಕ್ಕಂಥ ಒಂದು ಎಕ್ಸ್ಪೋ ಅನ್ನ ಅಲ್ಲಿ ಸ್ಟಾರ್ಟ್ ಮಾಡಿದೆ ಅಂತ ಹೇಳ್ಬೋದು. IIM ಅಹಮದಾಬಾದ್ ಯಾವ ನಗರದಲ್ಲಿ ಮೊದಲ ಜಾಗತಿಕ ಕ್ಯಾಂಪಸ್ ಅನ್ನು ಪ್ರಾರಂಭಿಸಿದೆ? ನೋಡ್ರಿ, ಬೇರೆ ದೇಶದೊಳಗೆ ಎಲ್ಲಿ ತನ್ನ ಕ್ಯಾಂಪಸ್ ಅನ್ನ IIM ಅಹಮದಾಬಾದ್ ಸ್ಟಾರ್ಟ್ ಮಾಡಿದೆ ಅಂದ್ರೆ ದುಬೈದಲ್ಲಿ ಸ್ಟಾರ್ಟ್ ಮಾಡಿದೆ. ಎಲ್ಲಿದು? ದುಬೈದೊಳಗೆ. ಯಾವ ರಾಜ್ಯದಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿಗಾಗಿ ಭಾರತ ಅಂತಾರಾಷ್ಟ್ರೀಯ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ನೊಂದಿಗೆ ಸಹಿ ಹಾಕಿದೆ? ಉತ್ತರಾಖಂಡ್, ರಾಜಸ್ಥಾನ್, ಗೋವಾ, ಕೇರಳ. ಆನ್ಸರ್ ಯಾವ್ದಂದ್ರ ಉತ್ತರಾಖಂಡ್. UAEಯಲ್ಲಿ ಮೊದಲ ಸಾಗರೋತ್ತರ ಅಟಲ್ ಇನೋವೇಷನ್ ಸೆಂಟರ್ ಅನ್ನ ಪ್ರಾರಂಭಿಸಿದವರು ಯಾರು? ಆಪ್ಷನ್ ಡಿ, ಧರ್ಮೇಂದ್ರ ಪ್ರಧಾನ್. ಕೇಂದ್ರ ಸಚಿವರಾಗಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನ್ ಅವರು ಈ ಒಂದು ಕೇಂದ್ರವನ್ನು ಸ್ಥಾಪನೆ ಮಾಡಿದ್ರು. ಇದು ಸ್ಥಾಪನೆ ಮಾಡಿದ್ದು ಯಾವ್ದಂದ್ರ IIT ಡೆಲ್ಲಿ. ಎಲ್ರಿದು? ಅಬುದಾಬಿ ಕ್ಯಾಂಪಸ್ ಅಲ್ಲಿ ಸ್ಟಾರ್ಟ್ ಮಾಡಿದ್ರು. ಡಿಫ್ರೆಂಟ್ ಬಟ್ ನೋ ಲೆಸ್, ಬಹಳ ಇಂಪಾರ್ಟೆಂಟ್ ಪುಸ್ತಕ ಇದು. ಡಿಫ್ರೆಂಟ್ ನೋ ಲೆಸ್ ಅಂತಕ್ಕಂಥ ಪುಸ್ತಕವನ್ನ ಇತ್ತೀಚೆಗೆ ಬರೆದು ಬಹಳಷ್ಟು ಸುದ್ದಿಯಲ್ಲಿರ್ತಕ್ಕಂಥ ವ್ಯಕ್ತಿ ಯಾರಂತಂದ್ರೆ ಅನುಪಮ್ ಖೇರ್ ಅವರು. ಆಪ್ಷನ್ ಎ, ಅನುಪಮ್ ಖೇರ್. ಇರ್ಫಾನ್ ಅಲ್ಲಿ ಯಾವ ದೇಶದ ಅಧ್ಯಕ್ಷರಾಗಿ ಇತ್ತೀಚೆಗೆ ಆಯ್ಕೆಯಾಗಿದ್ದಾರೆ? ಗಯಾನಾದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಭಾರತ ಯಾವ ದೇಶದಲ್ಲಿ ಜಪಾಡ್ 2025 ಸಮರಾಭ್ಯಾಸವನ್ನ ಮಾಡ್ತಾ ಇದೆ? ರಷ್ಯಾ ಮತ್ತು ಭಾರತ ಜಂಟಿಯಾಗಿ ರಷ್ಯಾದಲ್ಲಿ ಈ ಒಂದು ಯಾವುದು ಮೌಲಿನೋ ಟ್ರೈನಿಂಗ್ ಗ್ರೌಂಡ್ ಇಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಈ ಒಂದು ಜಪಾಡ್ ಎಕ್ಸರ್ಸೈಸ್ ಅನ್ನ ಮಾಡ್ತಾ ಇದೆ ಅಂತ ಹೇಳ್ಬೋದು. ಉಪಾಧ್ಯಕ್ಷ CP ರಾಧಾಕೃಷ್ಣನ್ ಅವರು ಕಾರ್ಯದರ್ಶಿಯಾಗಿ ಯಾರನ್ನ ನೇಮಕ ಮಾಡಿದೆ? ಭಾರತ ಉಪರಾಷ್ಟ್ರಪತಿ ಆಗಿರ್ತಕ್ಕಂಥ CP ರಾಧಾಕೃಷ್ಣನ್ ಅವರ ಪರ್ಸನಲ್ ಸೆಕ್ರೆಟರಿ ಆಗಿ ಯಾರನ್ನ ನೇಮಕ ಮಾಡಿದೆ? ಅಮಿತ್ ಖರೆ, IAS ಆಫೀಸರ್ ಅಮಿತ್ ಖರೆ ಅವರನ್ನ ನೇಮಕ ಮಾಡಲಾಗಿದೆ. ಸೆಪ್ಟೆಂಬರ್ 9, 2025 ನೇಪಾಳದ ಪ್ರಧಾನಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದವರು ಯಾರು? ಆಪ್ಷನ್ ಎ, KP ಶರ್ಮಾ ಓಲಿ. ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥ ಇವರನ್ನ ಇಲ್ಲಿದೆ ನೋಡ್ರಿ, ಜಂಜಿ ರೆವಲ್ಯೂಷನ್ ಮಾಡಿ ಇವರನ್ನ ಅಲ್ಲಿ ತೆಗೆದೋಗೋದು. ಮೊದಲ ಮಹಿಳೆಯನ್ನ ಯಾರು? ಸುಶೀಲಾ ಕಾರ್ಕಿ. ಇದು ನೇಪಾಳದ ಮೊಟ್ಟ ಮೊದಲ ಮಹಿಳಾ ಪ್ರಧಾನಮಂತ್ರಿಗಳು. ರೈಟ್ರಿ, ಇವರನ್ನ ನೇಮಕ ಮಾಡಲಾಗಿದೆ ಅಂತ ಹೇಳ್ಬೋದು. ಸೇನೆಯ ರಕ್ಷಣಾ ಕಾರ್ಯಾಚರಣೆ ನೋಡ್ರಿ, ಪ್ರವಾಹ ಪೀಡಿತ ಜಮ್ಮು ಮತ್ತು ಪಂಜಾಬ್ನ ಜನರ ರಕ್ಷಣೆಗಾಗಿ ಸೇನಾಪಡೆಗಳು ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಾಚರಣೆ ಹೆಸರೇನಿತ್ತು? ಆಪರೇಷನ್ ರಾಹತ್. ಅದಿತ್ರಿ, ಆಪರೇಷನ್ ರಾಹತ್ ಮೂಲಕ ಅಲ್ಲಿ ಜನರನ್ನ ರಕ್ಷಣೆ ಮಾಡಲಾಯಿತು. ವೇನಿಸ್ ಫಿಲ್ಮ್ ಫೆಸ್ಟಿವಲ್ 2025 ಅನ್ನ ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿ ಗೆದ್ದಿರ್ತಕ್ಕಂಥ ಭಾರತೀಯರು ಯಾರು? ಅನ್ನಪೂರ್ಣ ರಾಯ್. ಯಾರೇ? ಸಾಂಗ್ ಆಫ್ ಫಾರ್ಗಟನ್ ಟ್ರೀಸ್ ಅಂತಕ್ಕಂಥ ಒಂದು ಫಿಲ್ಮ್ಗೆ ಈ ಒಂದು ಪ್ರಶಸ್ತಿಯನ್ನ ನೀಡಲಾಗಿದೆ ಅಂತ ಹೇಳ್ಬೋದು.
102ನೇ ವಯಸ್ಸಿನಲ್ಲಿ ಮೌಂಟ್ ಫ್ಯೂಜಿಯನ್ನ ಏರಿರ್ತಕ್ಕಂಥ ಜಗತ್ತಿನ ಅತ್ಯಂತ ಹಿರಿಯ ವ್ಯಕ್ತಿ ಯಾರು? ಇಚಿರೋ ಮೌರಾ. ಇಚಿರೋ ಮೌರಾ ಜಪಾನ್ ದೇಶದವರು. ಇವರು ಜಪಾನ್ ಇರ್ತಕ್ಕಂಥ ಅತಿ ದೊಡ್ಡ ಪರ್ವತನ ಯಾವ್ದಂದ್ರ ಮೌಂಟ್ ಫ್ಯೂಜಿ ಪರ್ವತ. ಈ ಪರ್ವತ ಏರಿರ್ತಕ್ಕಂಥ ಅತ್ಯಂತ ಹಿರಿಯ ವ್ಯಕ್ತಿ ಅಂತ ಇವರನ್ನ ಗುರುತಿಸಲಾಗಿದೆ. ಮದರ್ ಮೇರಿ ಕಮ್ಸ್ ಟು ಮೀ ಪುಸ್ತಕದ ಲೇಖಕರು ಯಾರು? ಅರುಂಧತಿ ರಾಯ್. ಮದರ್ ಮೇರಿ ಕಮ್ಸ್ ಟು ಮೀ ಅಂತಕ್ಕಂಥ ಪುಸ್ತಕದ ಲೇಖಕರು ಅರುಂಧತಿ ರಾಯ್. ಲೇವಿಸ್ಗೆ ಜಾಗತಿಕ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಇತ್ತೀಚೆಗೆ ಲೇವಿಸ್ಗೆ ಯಾರು ಆಯ್ಕೆಯಾಗಿದ್ದಾರೆ? ಅಲಯಾ ಭಟ್ ಅವರನ್ನ ಲೇವಿಸ್ ಕಂಪನಿ ತನ್ನ ಬ್ರ್ಯಾಂಡ್ ಅಂಬಾಸಿಡರ್ನಾಗಿ ನೇಮಕ ಮಾಡಿದೆ. RBI ನಿಂದ ಎಸ್ ಬ್ಯಾಂಕ್ ಅಧ್ಯಕ್ಷರಾಗಿ ಮರು ನೇಮಕ ಆದವರು ಯಾರು? ಆಪ್ಷನ್ ಡಿ ಆರ್ ಗಾಂಧಿ. ಯಾರೇ? ಆರ್ ಗಾಂಧಿ. ಎಸ್ ಬ್ಯಾಂಕ್ ಇದು ಮುಂಬೈ ಹೆಡ್ ಕ್ವಾರ್ಟರ್ ಇದೆ. 2003ರಲ್ಲಿ ಇದು ಎಸ್ ಬ್ಯಾಂಕ್ ಸ್ಥಾಪನೆ ಆಯಿತು ಅಂತ ಹೇಳ್ಬೋದು. 2025ರ ರಾಷ್ಟ್ರೀಯ ಶಿಕ್ಷಕ ಪ್ರಶಸ್ತಿಗಳನ್ನು ಎಷ್ಟು ಶಿಕ್ಷಕರಿಗೆ ನೀಡಿ ಗೌರವಿಸಲಾಗಿದೆ? ಎಷ್ಟಂದ್ರೆ 81 ಶಿಕ್ಷಕರಿಗೆ ನೀಡಿ ಗೌರವಿಸಲಾಗಿದೆ. ರೈಟ್ ರೀ. 45 ಜನ ಸ್ಕೂಲ್ ಎಜುಕೇಶನ್ದಲ್ಲಿ, 25 ಜನ ಹೈಯರ್ ಎಜುಕೇಶನ್, 15 ಜನ ಸ್ಕಿಲ್ ಎಜುಕೇಶನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಶಿಕ್ಷಕರನ್ನ ಗುರುತಿಸಲಾಗಿದೆ. ಭಾರತ ಮೊಟ್ಟ ಮೊದಲ ರಣಹದ್ದು ಸಂರಕ್ಷಣಾ ಪೋರ್ಟಲ್ ದಿ ವಲ್ಚರ್ ನೆಟ್ವರ್ಕ್ ಅನ್ನ ಎಲ್ಲಿ ಪ್ರಾರಂಭಿಸಲಾಗಿದೆ? ಆಸಾಂ ಒಳಗೆ. ಎಲ್ಲಿದು? ಆಸಾಂ ಅಲ್ಲಿ ಪ್ರಾರಂಭಿಸಲಾಗಿದೆ. ದಿ ಚೋಳ ಟೈಗರ್ಸ್ ಅವೆಂಜರ್ಸ್ ಆಫ್ ಸೋಮನಾಥ್ ಪುಸ್ತಕದ ಲೇಖಕರು ಯಾರು? ನೋಡ್ರಿ, ದ ಚೋಳ ಟೈಗರ್ಸ್ ಅವೆಂಜರ್ಸ್ ಆಫ್ ಸೋಮನಾಥ್ ಪುಸ್ತಕದ ಲೇಖಕರು ಯಾರಂದ್ರ ಅಮಿಶ್ ತ್ರಿಪಾಠಿ. 1500 ಕೋಟಿ ರೂಪಾಯಿಗಳ ಖನಿಜ ಮರುಬಳಕೆ ಯೋಜನೆ ಯಾವ ಮಿಷನ್ ನ ಒಂದು ಭಾಗವಾಗಿದೆ? ನ್ಯಾಷನಲ್ ಕ್ರಿಟಿಕಲ್ ಮಿನರಲ್ ಮಿಷನ್. ನೋಡ್ರಿ, ನಾ ಈಗಾಗಲೇ ಹೇಳಿದೆ, ಕ್ರಿಟಿಕಲ್ ಮಿನರಲ್ಸ್ಗಳು ಭಾರತದಲ್ಲಿ ಅಷ್ಟೇ ಅಲ್ಲ, ಪ್ರಪಂಚದಲ್ಲಿ ಬಹಳ ಕಡಿಮೆ ಸಿಗ್ತವೆ. ಆ ಒಂದು ಮಿನರಲ್ಸ್ಗಳ ಒಂದು ಸ್ಥಾಪನೆಗಾಗಿ, ಅದು ಸಂಶೋಧನೆಗಾಗಿ ಒಂದು ವಿಭಾಗವನ್ನ ಸ್ಥಾಪನೆ ಮಾಡಲಾಗಿದೆ ಅಂತ ಹೇಳ್ಬೋದು. FSSAI ನ CEO ಆಗಿ ಇತ್ತೀಚೆಗೆ ಯಾರನ್ನು ನೇಮಕ ಮಾಡಲಾಗಿದೆ? ರಜಿತ್ ಪುನಾನಿ. ಯಾರೀ? ರಜಿತ್ ಪುನಾನಿ ಅವರನ್ನು ನೇಮಕ ಮಾಡಲಾಗಿದೆ ಅಂತ ಹೇಳ್ಬೋದು. ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ ಇದು ನವದೆಹಲಿ ಹೆಡ್ ಕ್ವಾರ್ಟರ್ ಇದೆ. 2008ರಲ್ಲಿ ಇದನ್ನ ಸ್ಥಾಪನೆ ಮಾಡಲಾಗಿದೆ ಅಂತ ಹೇಳ್ಬೋದು. ಭಾರತೀಯ ಸೇನೆಯ ಯುದ್ಧ ಕೌಶಲ್ 3.0 ವ್ಯಾಯಾಮವನ್ನು ಎಕ್ಸಸೈಸ್ ಅನ್ನ ಇತ್ತೀಚೆಗೆ ಎಲ್ಲಿ ನಡೆಸಲಾಯಿತು? ಅರುಣಾಚಲ ಪ್ರದೇಶದಲ್ಲಿ ನಡೆಸಲಾಯಿತು. ಎಲ್ರಿದು? ಅರುಣಾಚಲ ಪ್ರದೇಶದಲ್ಲಿ ನಡೆಸಲಾಯಿತು ಅಂತ ಹೇಳ್ಬೋದು. ಹೀಗೆ ಪ್ರಮುಖ ಇಂಪಾರ್ಟೆಂಟ್ ನೋಡಿದೀವಿ. ಈಗ ಸೆಪ್ಟೆಂಬರ್ ತಿಂಗಳಲ್ಲಿ ಬಂದಿರತಕ್ಕಂಥ ಪ್ರಮುಖ ದಿನಾಚರಣೆಗಳ ವಿಶೇಷತೆ ಥೀಮ್ ಏನಿದೆ ನೋಡ್ರಿ. ಹೈದರಾಬಾದ್ ಲಿಬರೇಷನ್ ಡೇ 17 ಸೆಪ್ಟೆಂಬರ್. 1947ರಲ್ಲಿ ಭಾರತ ಸ್ವತಂತ್ರ ಆದ್ರೂ ಸಹ ಹೈದರಾಬಾದ್ ಮುಕ್ತ ಆಗಿರಲಿಲ್ಲ. ಹೈದರಾಬಾದ್ ನಿಜಾಮರಿಂದ ಮುಕ್ತ ಆಗಿದ್ದ ಯಾವಾಗಂದ್ರೆ ಸೆಪ್ಟೆಂಬರ್ 17, 1948ರಲ್ಲಿ. ಅವಾಗ ಇದೊಂದು ಭಾರತದ ರಾಜ್ಯವಾಗಿ ಸೇರ್ಪಡೆಯಾಯಿತು. ಹೀಗಾಗಿ ಪ್ರತಿ ವರ್ಷ ಸೆಪ್ಟೆಂಬರ್ 17ರನ್ನ ಹೈದರಾಬಾದ್ ಮತ್ತು ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಧ್ವಜಾರೋಹಣ ಮಾಡ್ತಾರೆ. ಆಗಸ್ಟ್ 15 ಧ್ವಜಾರೋಹಣ ಮಾಡ್ತಾರ. ಇಂಟರ್ನ್ಯಾಷನಲ್ ಡೇ ಆಫ್ ಪೀಸ್ 2021. ರೈಟ್ ರೀ. ವರ್ಲ್ಡ್ ಅಲ್ಜಮೆರಸ್ ರೋಗದ ದಿನಾಚರಣೆ ಸೆಪ್ಟೆಂಬರ್ 21. ರೈಟ್ ರೀ. ನ್ಯಾಷನಲ್ ಲಿಟ್ರಸಿ ಡೇ ಸೆಪ್ಟೆಂಬರ್ 8. ಇಂಟರ್ನ್ಯಾಷನಲ್ ಡೇ ಆಫ್ ಡೆಮೋಕ್ರಸಿ. ವರ್ಲ್ಡ್ ಟೂರಿಸಂ ಡೇ ಅಂತೇಳಿ ಯಾವ ದಿನವನ್ನ ಆಚರಣೆ ಮಾಡ್ತೀವಿ ಅಂದ್ರೆ ಸೆಪ್ಟೆಂಬರ್ 27 ಟೂರಿಸಂ ಡೇ ಅಂತ ಆಚರಣೆ ಮಾಡ್ತೀವಿ. ಈ ಥೀಮ್ಗಳದೆಲ್ಲ ಥೀಮ್ಗಳು ಸ್ವಲ್ಪ ನೋಡ್ಕೊಡ್ರಿ. ರೈಟ್ ರೀ. PDF ಶೇರ್ ಮಾಡ್ತೀನಿ, ಇದು ನೋಡ್ಕೋಬಹುದು. ರೈಟ್ ರೀ. ಇತ್ತೀಚೆಗೆ ನಿಧನ ಆಗಿರ್ತಕ್ಕಂಥ ಪ್ರಸಿದ್ಧ ವ್ಯಕ್ತಿಗಳು ಅಂದ್ರೆ DD ಲಪಾಂಗ್. ಇದು ಮೇಘಾಲಯದ ಮಾಜಿ ಮುಖ್ಯಮಂತ್ರಿ. ಇವರು ಇತ್ತೀಚೆಗೆ 91ನೇ ವಯಸ್ಸಿನಲ್ಲಿ ನಿಧನರಾದ್ರು. SL ಭೈರಪ್ಪ ಕರ್ನಾಟಕದ ಪ್ರಸಿದ್ಧ ಸಾಹಿತಿಗಳು, ನವಲಿಸ್ಟ್ಗಳು, ಪದ್ಮಭೂಷಣ ವಿಜೇತರಾಗಿರ್ತಕ್ಕಂಥವ್ರು, ಇತ್ತೀಚೆಗೆ ನಿಧನವಾಗಿರ್ತಕ್ಕಂಥ ಪ್ರಸಿದ್ಧ ಸಾಹಿತಿ ಅಂತ ಇದನ್ನ ಗುರುತಿಸ್ತೀವಿ. ಸೊ ಇಂಪಾರ್ಟೆಂಟ್ ಏನು 1 ಲೈನರ್ ಇದಾವೆ. ಸೊ ಇದನ್ನ ನೀವು ಇಷ್ಟು ನೋಡ್ಕೊಡ್ರಿ. ಸೊ ಸೆಪ್ಟೆಂಬರ್ ತಿಂಗಳ ಕರೆಂಟ್ ಅಫೇರ್ಸ್ ನೋಡಿದ್ದೀನಿ. ಇದೇ ರೀತಿ ಜುಲೈ ಮತ್ತು ಆಗಸ್ಟ್ ಕರೆಂಟ್ ಅಫೇರ್ಸ್ ಅನ್ನ ಮಾಡಿದ್ದೀನಿ. ಇವೆಲ್ಲ PDF ಗಳನ್ನ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕಿರ್ತೀವಿ. ಸೊ ಟೆಲಿಗ್ರಾಮ್ ಅನ್ನ ತಾವು ಜಾಯಿನ್ ಆಗ್ರಿ. ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಕಂಟಿನ್ಯೂ ಆಗಿ ನೋಡಿ. ಜೊತೆಗೆ ನಮ್ಮ ಆಪ್ ಅನ್ನು ಡೌನ್ಲೋಡ್ ಮಾಡ್ಕೊಂಡು ಇವೆಲ್ಲ ಕರೆಂಟ್ ಅಫೇರ್ಸ್ ಕ್ವಶನ್ಸ್ ನಮ್ಮ ಆಪ್ ಅಲ್ಲಿ ತಾವು ನೋಡಬಹುದು, ಉಚಿತವಾಗಿ ನೋಡಬಹುದು. ರೈಟ್ ರೀ. ಆನ್ಲೈನ್ ಟೆಸ್ಟ್ ಗಳನ್ನ ಹಿಂದಿ ಆರ್ ಇಂಗ್ಲಿಷ್ ಅಲ್ಲಿ ಬರಿಬಹುದು. ಕ್ರೋಮ್ ಅಲ್ಲಿ ಹೋಗಿ ಓಪನ್ ಮಾಡಿ ಟ್ರಾನ್ಸ್ಲೇಟ್ ಸೆಟ್ ಮಾಡಿದ್ರೆ ಕನ್ನಡದಲ್ಲಿ ನೀವು ನಮ್ಮ ಆನ್ಲೈನ್ ಟೆಸ್ಟ್ ಅನ್ನ SSC, ರೈಲ್ವೆ ಯಾವುದೇ ಎಕ್ಸಾಮ್ಗಳ ಟೆಸ್ಟ್ ಅನ್ನ ಬರಿಬಹುದು. ಓಕೆನಾ? ಥ್ಯಾಂಕ್ ಯು.